ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಈ ದಿವಸಕ್ಕೆ ಮೊದಲನೆಯ ಕಂತು ಮುಗಿಯುತ್ತದೆ. ಮತ್ತೆ ಅನುಕೂಲಿಸಿದಾಗ ಮುಂದಿನ ಕಂತುಗಳಲ್ಲಿ ಕ್ರಮಕ್ರಮವಾಗಿ ನಾವು ಹೋಗೋಣ. ನಾಟ್ಯಶಾಸ್ತ್ರದ ಪರಿಚಯದ ಮೊದಲ ಕಂತಿನ 5ನೇ ದಿವಸ ಭಾವಾಧ್ಯಾಯವನ್ನು ಮುಗಿಸಿದ್ವಿ. ಇನ್ನು ರಸಾಧ್ಯಾಯದಲ್ಲಿ ಭರತ ತುಂಬ ಮೌಲಿಕವಾದ ವಿಷಯಗಳನ್ನು ಹೇಳ್ತಾನೆ. ಬಹಳ ಸೊಗಸಾಗಿರ್ತಕ್ಕಂಥವು, ಬಹಳ ಬೆಲೆಯುಳ್ಳಂಥವು ಮತ್ತು ಕೆಲವು ತಾತ್ವಿಕವಾಗಿ ಮಹತ್ವ ಇಲ್ಲದೆ ಇದ್ದರೂ ಅವು ಮೂರ್ತವಾಗಿ ಅಮೂರ್ತವನ್ನು ಕಲ್ಪಿಸಿಕೊಡುತ್ತವೆ ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಹೆಚ್ಚಿನ ಸ್ವಾರಸ್ಯ ಉಂಟು. ಅಂಥ ಕೆಲವು ಅಂಶಗಳನ್ನು ನೋಡಬಹುದು. ಭರತ ತುಂಬ ಚರ್ಚೆಗಳನ್ನು ಮಾಡ್ತಾ ಹೋಗೋಲ್ಲ, ದೊಡ್ಡ ತಾತ್ವಿಕ ವಾದಗಳನ್ನು ಮಾಡೋದಿಲ್ಲ. ಈಸ್ ಎ ವೆರಿ ಪ್ರಾಕ್ಟಿಕಲ್ ಪರ್ಸನ್. ಪ್ರಯೋಕ್ತೃಗಳಿಗೆ ಮುಖ್ಯವಾಗಿ ಏನು ಬೇಕಾಗಿದೆ ಅದಕ್ಕೆ ಅಂದರೆ ಪ್ರಯೋಗೈಕ ಚಕ್ಷುಷಾ ಹೇಳ್ತಾನೆ. ಇದು ತುಂಬ ದೊಡ್ಡದಾದದ್ದು. ಯಾಕೆಂದರೆ ಎಷ್ಟೋ ಬಾರಿ ಥಿಯರಿ ಮಾಸ್ಟರ್ಸ್ ಇರ್ತಾರೆ. ರಾಮಾಯಣ ಅಂತಂದರೆ ರಾಮಾಯಣದ ಅಂತರಾರ್ಥ ಅಂತ ಹೇಳಿಬಿಟ್ಟು ರಾಮ, ಸೀತೆ, ಲಕ್ಷ್ಮಣ, ಇಡ, ಪಿಂಗಳ, ಸುಷುಮ್ನ, ನಾಡಿಗಳು, ಅಯೋಧ್ಯೆ, ಕಿಷ್ಕಿಂದೆ, ಲಂಕೆ ಇವೆಲ್ಲ ಮೂಲಾಧಾರ, ಸಹಸ್ರಾರಾದಿ ಚಕ್ರಗಳು ಅಂತ ತೆಗೆದುಕೊಂಡು ಆ ಕುಂಡಲಿನಿ ಮುಂಡಲಿನಿ ಎಲ್ಲ ಕೂಡ ಓಡಾಡಿಸ್ಬಿಡ್ತಾ ಇರ್ತಾರೆ. ಹೀಗೆ ಫಿಲಸಫೈಸ್ ಮಾಡುವುದಕ್ಕೆ ತುಂಬ ಜನ ಇದ್ದಾರೆ. ಅರೆ, ರಸಮಯವಾಗಿ ರಾಮಾಯಣವನ್ನು ಸಹೃದಯರಿಗೆ ಹೇಗೆ ಒಪ್ಪಿಸಬೇಕು, ಯಾವ ಥರ ಆಸ್ವಾದಿಸಬೇಕು ಅನ್ನುವುದರ ಕಡೆಗೆ ಭರತನ ದೃಷ್ಟಿ ಹೆಚ್ಚು. ಹಾಗಾಗಿ ಅದು ಮುಖ್ಯವಾಗಿ ನೋ ನಾನ್ಸೆನ್ಸ್ ವರ್ಕ್. ನಮ್ಮ ಪರಂಪರೆಯಲ್ಲಿ ಶಾಸ್ತ್ರಗ್ರಂಥಗಳ ಪೈಕಿ, ಕಾವ್ಯಗ್ರಂಥಗಳ ಪೈಕಿ ನೋ ನಾನ್ಸೆನ್ಸ್ ವರ್ಕ್ಸ್ ತುಂಬ ಕಡಿಮೆ. ಅದು ಯಾವ ಪರಂಪರೆಯಲ್ಲೂ ಅಷ್ಟೆ. ಏಕೆಂದರೆ ನಮಗೆ ಇವತ್ತು ತುಂಬ ಅರ್ಥಪೂರ್ಣ ಅಂತ ಅನಿಸುವುದು ಏನೊಂದು 5, 10, 20, 30 ವರ್ಷಕ್ಕೆ, ಒಂದು ಶತಮಾನಕ್ಕೆ ನಿಷ್ಪ್ರಯೋಜಕ ಅಂತ ಅನಿಸಬಹುದು. ನಮಗೆ ಇದು ಬೇಕಿತ್ತಾ, ಇದು ಈ ರೀತಿಯಾದ ಅವಿವೇಕವನ್ನು ಉಳಿಸಿಕೊಳ್ಳಬೇಕೇ ಅಂತ ಅನಿಸಬಹುದು. ನಮ್ಮ ಮನೆಯ ಸಾಮಾನು ಸರಂಜಾಮಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಬಹಳ ಬೇಕು ಅಂತ ಅಂದುಕೊಂಡು ದೊಡ್ಡ ಲಂಬರ್ ರೂಮ್ ಮಾಡ್ಕೊಂಡಿರ್ತೀವಿ. ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ. ಅದು ಮನೆ ಬದಲಾಯಿಸ್ತಾ ಇದ್ದರಾದರೂ ಸ್ವಲ್ಪ ಕಸ ತಿಪ್ಪೆ ಹೋಗುತ್ತದೆ. ಸ್ವಂತದ ಮನೆ ಆಗಿಬಿಟ್ರೆ ಜಾಗ ಹೆಚ್ಚಿದೆ ಅಂತಂದರೆ ಅದಕ್ಕೆ ಕೊನೆ ಮೊದಲೆಲ್ಲ ಸೇರ್ತಾ ಇರ್ತದೆ. ಹೀಗೆ ಜ್ಞಾನರಾಶಿಯೂ ಕೂಡ ಹಾಗೆ, ಮಾಹಿತಿಯೂ ಕೂಡ ಹಾಗೆ. ಎಲ್ಲರೂ ಅವರವ್ರ ಲ್ಯಾಪ್ಟಾಪ್ಗಳಲ್ಲಿ, ಸೆಲ್ಫೋನ್ಗಳಲ್ಲಿ ನೋಡಿಕೊಳ್ಳಿ. ಏನೇನನ್ನು ಸೇವ್ ಮಾಡ್ಕೊಂಡಿದ್ದೀವಿ ಅಂತ ನೋಡಿದ್ರೆ ನಿಷ್ಪ್ರಯೋಜಕವಾದದ್ದು, ದುಷ್ಪ್ರಯೋಜಕವಾದದ್ದು, ಜಂಕ್ ಜಾಸ್ತಿ ಇರುತ್ತದೆ. ಎಲ್ಲರೂ ನಿರಪವಾದವಾಗಿ ಆ ಚೌಕಟ್ಟಿಗೆ ಬರ್ತಾರೆ. ಅಲ್ಲಿ ಹೆಚ್ಚು ಕಡಿಮೆಗಳಿರುತ್ತವಷ್ಟೇ. ಅಂದರೆ ಭರತ ಆ ರೀತಿಯಾದವನಲ್ಲ. ಕಾಳಿದಾಸ, ಪಂಚತಂತ್ರ ಈ ರೀತಿಯಾದ ಕೆಲವು ಕೃತಿಗಳು ನಮ್ಮ ಪರಂಪರೆಯಲ್ಲಿ ಮೃಚ್ಛಕಟಿಕ, ಮುದ್ರಾ ರಾಕ್ಷಸ ಇತ್ಯಾದಿಗಳು ನೋ ನಾನ್ಸೆನ್ಸ್ ಕೃತಿಗಳಾಗಿ ಬರುತ್ತವೆ. ಶಾಸ್ತ್ರಗ್ರಂಥಗಳಲ್ಲಿ ಆ ಬಗೆಯ ನೋ ನಾನ್ಸೆನ್ಸಲ್ಲಿ ಭಗವದ್ಗೀತೆ ಇದೆ. ಅಷ್ಟು ಇಷ್ಟು ಬಿಟ್ಟರೆ ಇನ್ನೆಲ್ಲ ಅಪ್ಪಟ ಬಂಗಾರವಾಗಿ ಎಲ್ಲ ಕಾಲಕ್ಕೂ ನಿಲ್ಲಬಲ್ಲಂಥದ್ದು. ಆ ಬಗೆಯಲ್ಲಿಯೇ ನಾವು ನೋಡ್ತಕ್ಕಂಥದ್ದು ಈ ನಾಟ್ಯಶಾಸ್ತ್ರವನ್ನು. ಅರ್ಥಶಾಸ್ತ್ರದ ಎಷ್ಟೋ ವಿಷಯಗಳು ಈ ಹೊತ್ತಿನ ಸಮಾಜಕ್ಕೆ ತದ್ವತ್ತಾಗಿ ಅನ್ವಿತವಾಗೋದಿಲ್ಲ. ದ ಫಿಲಾಸಫಿ ಆಫ್ ಅರ್ಥಶಾಸ್ತ್ರ ಈಸ್ ಆಲ್ವೇಸ್ ಪ್ರಫೌಂಡ್ ಅಂಡ್ ಯೂನಿವರ್ಸಲ್. ಆದರೆ ಎಷ್ಟೋ ಅಧಿಕರಣಗಳು ಹಾಗಲ್ಲ. ಅದಕ್ಕೆ ಹೋಲಿಸಿದರೆ ನಾಟ್ಯಶಾಸ್ತ್ರ ಎಷ್ಟು ಅನೂಹ್ಯವಾದ ರೀತಿಯಲ್ಲಿ ಈ ಕಾಲಕ್ಕೂ ಅದರ ಸುಮಾರು 80-90 ಭಾಗ ಅನ್ವಿತವಾಗುವಂತೆ ಇದೆ ಅಂತಂದರೆ ತುಂಬ ದೊಡ್ಡದಾದದ್ದು ಅದು ಅಂತ ಅನಿಸುತ್ತದೆ. ಏನಂದರೆ ನನಗೆ ಕೌಟಿಲ್ಯ ತುಂಬ ಅಭಿಮಾನಾಸ್ಪದವಾದ ಋಷಿ, ದಾರ್ಶನಿಕ ವ್ಯಕ್ತಿ. ಆದರೂ ಕೌಟಿಲ್ಯನಿಗೆ ಯಾವ ಮಟ್ಟದ ಒಂದು ರೆವರೆನ್ಸ್ ಬಂದುಬಿಟ್ಟಿದೆ ಜನಸಾಮಾನ್ಯರಲ್ಲಿ. ಕೌಟಿಲ್ಯ ಅಂದರೆ ಮಹಾಬುದ್ಧಿವಂತ, ಅಸಾಮಾನ್ಯ ಮೇಧಾವಿ ಅಂತ. ಆತನ ಬಗ್ಗೆಯೂ ನಾನು ಇದೇ ವೇದಿಕೆಯಲ್ಲಿ ಮಾತಾಡಿದ್ದೀನಿ. ತುಂಬ ಭಕ್ತಿ ಗೌರವ ನನಗುಂಟು ಕೌಟಿಲ್ಯನ ಬಗ್ಗೆ. ಆದರೆ ಭರತನನ್ನು ಕುರಿತು ನರ್ತಕರು ಬಿಟ್ಟರೆ ಮಿಕ್ಕವರಿಗೆ ಏನೂ ಒಪಿನಿಯನ್ನೇ ಇಲ್ಲ. ಕಾರಣ ಏನಾಗುತ್ತದೆ, ರೆಲೆವೆನ್ಸ್ ಅನ್ನೋದು ಧಗಧಗ ಅಂತ ಕಣ್ಣು ಕುಕ್ಕುವಂತೆ ಇಲ್ಲದೆ ಸೌಮ್ಯವಾಗಿದ್ದಾಗ ಗೊತ್ತಾಗೋದಿಲ್ಲ. ವಿನಾ ಘಂಟಾ ಘಣತ್ಕಾರೋ ಗಜೋ ಗಚ್ಚನ್ನ ಗಣ್ಯತೆ ಅಂತ ರಾಜಶೇಖರ ಹೇಳಿದಂತೆ, ಗಂಟೆ ಕಟ್ಟಿಕೊಂಡು ಹೋಗದೇ ಇದ್ದರೆ ಆನೆ ಹೋದರೂ ರಸ್ತೆನಲ್ಲಿ ಗೊತ್ತಾಗೋಲ್ಲ ಅಂತ. ಸ್ವಲ್ಪ ಬಜಾವಣೆ, ಬಾಜಾ ಭಜಂತ್ರಿ ಎಲ್ಲ ಬೇಕಾಗುತ್ತದೆ ಏನೋ ಅಂತ ಅನಿಸುತ್ತದೆ. ಭರತನನ್ನು ಹಾಗೆ ಕಂಡಾಗ ಪ್ರತಿಯೊಬ್ಬ ಪ್ರಯೋಕ್ತರಿಗೂ ತುಂಬ ಪ್ರಯೋಜನಕಾರಿಯಾಗುವ ರೀತಿಯಲ್ಲಿ ಅವನು ಬರೆದಿರುವಂಥದ್ದು ನಮಗೆ ಗೊತ್ತಾಗುತ್ತದೆ. ಈ ಕಾರಣದಿಂದಲೇ ತುಂಬ ತಾತ್ವಿಕವಾದ ಚರ್ಚೆಗಳಿಗೆ ಹೋಗೋದಿಲ್ಲ. ಆದರೆ ಮುಂದಿನ ಎಷ್ಟೋ ಜನಕ್ಕೆ ಅದು ಅಡಿಪಾಯವಾಗಿ ನಿಂತಿದೆ. ಮಾಡಿದ್ದಾರೆ, ಮುಂದಿನವರು ಬೇಕಾದಷ್ಟು ಚರ್ಚೆ ಮಾಡಿದ್ದಾರೆ. ಭರತ ಪ್ರಯುಕ್ತನ ದೃಷ್ಟಿಯಿಂದ
ತುಂಬ ಔಚಿತ್ಯಪೂರ್ಣವಾಗಿ ಬರುವಂಥದ್ದು, ಸಹೃದಯನ ದೃಷ್ಟಿಯಿಂದ ಎಷ್ಟು ಬೇಕಾಗುತ್ತದೆಯೋ ಅದನ್ನು ಹೇಳ್ತಾ ಹೋಗ್ತಾನೆ. ಹಾಗೆ ಹೇಳುವಲ್ಲಿ ನಾವು ಕಾಣತಕ್ಕಂಥದ್ದೇ ಈ ರಸ ಸೂತ್ರದ ವಿವರಣೆಯ ರೂಪದಲ್ಲಿ ಏನನ್ನು ಹೆಚ್ಚಾಗಿ ಹೇಳದೆ ರಸದ ವಿವರಗಳನ್ನು ಕೊಡ್ತಾ ಬರ್ತಾನೆ. ಆ ರಸದ ವಿವರಗಳು ಅಮೂರ್ತವನ್ನು ಮೂರ್ತವಾಗಿಸುವಲ್ಲಿ ತುಂಬ ದೊಡ್ಡ ಸಹಾಯವನ್ನು ನೀಡುತ್ತದೆ. ಇದು ನಮಗೆ ಬೇಕಾಗುವಂಥದ್ದು. ರಸಕ್ಕೆ ಮತ್ತು ಭಾವಕ್ಕೆ ಇರುವ ಸಂಬಂಧ ಇವುಗಳನ್ನೆಲ್ಲವನ್ನು ಕೂಡ ಹೇಳ್ತಾನೆ. ಯಥಾ ಬಹುದ್ರವ್ಯಯುತೈರ್ ವ್ಯಂಜನೈರ್ ಬಹುಭಿರ್ಯುತಂ ಆಸ್ವಾದಯಂತೆ ಭುಂಜಾನಾಃ ಭಕ್ತಂ ಭಕ್ತವಿದೋ ಜನಾಃ ಭಾವಾಭಿನಯ ಸಂಬದ್ಧಾನ್ ಸ್ಥಾಯಿ ಭಾವಾನ್ ತಥಾ ಬುಧಾಃ ಆಸ್ವಾದಯಂತಿ ಮನಸ ತಸ್ಮಾನ್ ನಾಟ್ಯರಸಾ ಸ್ಮೃತಾಃ ಅಂತ ಊಟದ ಉದಾಹರಣೆ ಕೊಡ್ತಾನೆ. ಬಗೆಬಗೆಯ ವ್ಯಂಜನಗಳಿಂದ ಅಂದರೆ ಸೈಡ್ ಡಿಶ್ ಅವುಗಳಿಂದ ತುಂಬಿರತಕ್ಕಂಥ ಭೋಜನವನ್ನು ಅನ್ನರಸಿಕರು ಹೇಗೆ ಭಕ್ತವಿಧ, ಭಕ್ತ ಅಂದರೆ ಫುಡ್ ಅಂತ, ಆ ಆಹಾರದಲ್ಲಿ ರಸಿಕರಾದವರು ತಿಳಿದವರು ಹೇಗೆ ಆಸ್ವಾದ ಮಾಡ್ತಾರೋ ಆ ರೀತಿ ಬಗೆಬಗೆಯ ಭಾವಗಳನ್ನು ಸ್ಥಾಯಿ, ವ್ಯಭಿಚಾರಿ, ಅನುಭಾವ, ಉದ್ದೀಪನ ವಿಭಾವ ಮತ್ತು ಇನ್ನು ಬೇರೆ ಬೇರೆಯಾಗಿ ಬರತಕ್ಕಂಥ ಸಣ್ಣ ಪುಟ್ಟ ಅಂಶಗಳಲ್ಲಿಯೂ ಕೂಡ ಸೇರಿಕೊಳ್ತಕ್ಕಂಥವು ಯಾವುದಿವೆ ಅವೆಲ್ಲ ಸೇರಿ ಸಾತ್ವಿಕ ಭಾವ ಇರಬಹುದು, ವ್ಯಭಿಚಾರಿ ಭಾವಗಳ ಪ್ರಕಾರಗಳಿರಬಹುದು, ಈ ಎಲ್ಲವನ್ನೂ ಕೂಡ ಆಸ್ವಾದ ಮಾಡುವಂಥದ್ದಾಗುತ್ತದೆ ಅಂತ ಹೇಳ್ತಾನೆ. ಆಮೇಲೆ ರಸಕ್ಕೂ ಭಾವಕ್ಕೂ ಇರುವ ಸಂಬಂಧ ಏನು ಅಂದರೆ ಅವನು ಹೇಳ್ತಾ ಬರ್ತಾನೆ. ರಸಭಾವ ನಿರಂತರಂ ಅನ್ನುವ ಭಾವ ಒಂದು ಪದವನ್ನು ದಂಡಿ ಬಳಸ್ತಾನೆ. ಇಲ್ಲಿಯೂ ಕೂಡ ಅದಕ್ಕೆ ಸೂಚನೆಯನ್ನು ಕೊಡ್ತಾನೆ. ಅತ್ರಾಹ ಕಿಂ ರಸೇಭ್ಯೋ ಭಾವಾನಾಂ ಅಭಿನಿವೃತ್ತಿ ಉತಾಹೋ ಭಾವ್ಯೇಭ್ಯೋ ರಸಾನಾಮಿತಿ ಉಚ್ಯತೆ ಕೇಶಾಂಚಿನ್ಮತಂ ಪರಸ್ಪರ ಸಂವಾದಾದೇಶಾಂ ಅಭಿನಿಷ್ಪತ್ತಿರಿತಿ ತನ್ನಕಸ್ಮಾತ್ ದೃಶ್ಯತೆ ಇತಿ ಭಾವ್ಯೇಭ್ಯೋ ರಸಾನಾಂ ಅಭಿನಿವೃತ್ತಿರ್ನತು ರಸೇಭ್ಯೋ ಭಾವಾನಾಂ ಅಭಿನಿವೃತ್ತಿರಿತಿ ಅಂತ ಹೇಳಿಕೊಂಡು ಬಂದು ನಾನಾಭಿನಯ ಸಂಬಂಧಾತ್ ಭಾವಯಂತಿ ರಸಾನಿಮಾನ್ ಯಸ್ಮಾತ್ ತಸ್ಮಾದಮಿ ಭಾವ ವಿಜ್ಞೇಯ ನಾಟ್ಯಯೋಕ್ತೃಭಿಃ ನಾನಾ ದ್ರವ್ಯೈರ್ಬಹುವಿಧೈ ಅಂತ ಅಲ್ಲಿ ವ್ಯಂಜನದ ಹೇಳಿಕೊಂಡು ನ ಭಾವಹೀನೋಸ್ತಿ ರಸಃ ನ ಭಾವೋ ರಸವರ್ಜಿತ ಪರಸ್ಪರ ಕೃತಾಸಿದ್ಧಿ ಅನಯೋರಭಿನಯೇ ಭವೇತ್ ಅನ್ನುವ ಮಾತನ್ನು ಹೇಳ್ತಾನೆ. ಇದೊಂದು ತುಂಬ ಬೆಲೆಬಾಳುವಂಥ ಮಾತಾಗಿದೆ. ಅಂದರೆ ನಮಗೆ ಭಾವ ಮತ್ತು ರಸಗಳು ಎಣ್ಣೆ ಸೀಗೆಕಾಯಿ ತರಹ ಅಲ್ಲ. ನಿಜವೇ ರಸ ಅನ್ನೋದು ಭಾವದ ಉದಾತ್ತೀಕೃತವಾದ ರೂಪ, ಭಾವದ ಸತ್ವೋದ್ರಿಕ್ತವಾದ ರೂಪ, ಪರ್ಸನಲ್ ಆಗಿರುವಂಥ ಎಮೋಷನ್, ಇಂಪರ್ಸನಲ್ ಆದ ರಸ ಅಂದರೆ ಫೀಲಿಂಗ್ ಆಗಿ ಈಸ್ಥೆಟಿಕ್ ಎಕ್ಸ್ಪೀರಿಯನ್ಸ್ ಆಗಿ ಬರುವಂಥದ್ದು ದೊಡ್ಡದು ಅಂತ ಅದಕ್ಕೆಲ್ಲ ಉದಾಹರಣೆಯನ್ನು ಹಿಂದೆ ನಾನು ಕೊಟ್ಟಿದ್ದೆ. ಆದರೆ ತುಂಬ ಹೊತ್ತು ಅದೇ ಶಿಖರದಲ್ಲಿ ಇರೋಕ್ಕಾಗೋಲ್ಲ. ಆಗ ಈಗ ಆಚೆಗೀಚೆಗೆ ನಮಗೆ ಬರ್ತಾ ಇರ್ತದೆ. ಹಾಗಾಗಿ ಕೆಲವೊಮ್ಮೆ ಭಾವದ ಮಟ್ಟಕ್ಕೆ ಬರ್ತೀವಿ. ನಾವೊಂದು ಕಲೆಯನ್ನು ನೋಡುವಾಗ ಆಗೀಗ ಪರ್ಸನಲೈಸ್ ಆಗ್ತಾ ಇರ್ತೀವಿ, ಸೆಂಟಿಮೆಂಟಲ್ ಆಗ್ತಾ ಇರ್ತೀವಿ. ಆ ಸ್ತರ ಭಾವಸ್ತರದ್ದು ಒಂದೇ ತೀವ್ರತೆಯಲ್ಲಿ ಇರುವುದಕ್ಕಾಗೋಲ್ಲ. ನಾವು ಬಹಳ ತಾದಾತ್ಮ್ಯದಿಂದ ಚಲನಚಿತ್ರ ನೋಡ್ತಾ ಇದ್ರೂ ಕೂಡ ಆ ನಾಯಕ ನಾಯಕಿಯರ ವಸ್ತ್ರ ವಿಭೂಷಣಗಳನ್ನು ಕಂಡು ಅವರ ವಾಹನ, ಉದ್ಯಾನ, ಭವನಾದಿಗಳ ವಿಲಾಸವನ್ನು ಕಂಡು ಇದು ಚೆನ್ನಾಗಿದೆ, ಈ ಸೀರೆ ತುಂಬ ಚೆನ್ನಾಗಿದೆ, ಈ ಕೋಟ್ ಬಹಳ ಚೆನ್ನಾಗಿದೆ, ಈ ಕಾರ್ ಚೆನ್ನಾಗಿದೆ, ಇದು ನಮಗೂ ಇದ್ದರೆ ಚೆನ್ನ, ಅದರ ಬೆಲೆ ಎಷ್ಟೋ ಅನ್ನುವ ರೀತಿಯಾದ ಪರ್ಸನಲೈಸ್ ಆಗುವಂಥ ಸನ್ನಿವೇಶಗಳು ಕೂಡ ಬರುತ್ತವೆ. ಅಲ್ಲಿಗೆ ಭಾವ ಬಂದಿರುತ್ತದೆ. ಮತ್ತೆ ಇನ್ನೂ ಒಂದು ಏನಂತಂದರೆ, ನಾವು ಎಲ್ಲ ಭಾವದ ಕೈಯಲ್ಲಿದ್ದೀವಿ ಅಂತ ಗೊತ್ತಾಗೋದು ರಸದ ಮೂಲಕವಾಗಿ. ಇದು ಬಹಳ ದೊಡ್ಡ ರೆವೆಲೇಷನ್ ಭರತ ಕೊಡ್ತಕ್ಕಂಥದ್ದು. ಅಂದರೆ ನಮಗೆ ಜಗತ್ತಿನ ಭಾವಗಳ ಅರಿವಾಗೋದು ರಸದ ಮೂಲಕವಾಗಿ. ಎಷ್ಟೋ ಬಾರಿ ನಮಗೆ ಈ ರೀತಿಯಾದ ಭಾವನೆಗಳು ಇವೆಯೇ ಅಂತ ಗೊತ್ತಾಗೋದು ಕೂಡ ರಸದ ಮೂಲಕವಾಗಿ. ಅಂದರೆ ಎಷ್ಟೋ ಬಾರಿ ನಮಗೆ ಹೂವಿನ ಮೂಲಕ ಗಿಡ ತಿಳಿಯೋದಾಗಿರುತ್ತದೆ, ಅನ್ನದ ಮೂಲಕ ಅಕ್ಕಿ ತಿಳಿಯೋದಾಗಿರುತ್ತದೆ, ಸಕ್ಕರೆಯ ಮೂಲಕ ಕಬ್ಬು ತಿಳಿಯೋದಾಗಿರುತ್ತದೆ, ಹಾಡಿನ ಮೂಲಕ ರಾಗ ತಿಳಿಯೋದಾಗಿರುತ್ತದೆ. ಹೀಗೆ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ಕೊಳ್ತೀವಿ. ಈ ರೀತಿ ಕೂಡ ರಸಭಾವಗಳಿಗೆ ಸಂಬಂಧ ಅನ್ನುವುದು ನಮಗೆ ಗೊತ್ತಾಗುತ್ತದೆ. ನಮ್ಮ ಮನಸ್ಸಿನ ಮೇಲೆ ತುಂಬ ಗಾಢ ಪರಿಣಾಮ ಬೀರಿ ಸುಖ ದುಃಖಗಳ ಸ್ಪರ್ಶವನ್ನು ತಂದುಕೊಟ್ಟಾಗ ಯಾವುದಾದ್ರೂ ಕಲಾನುಭವ ಅಲ್ಲಿ ಭಾವಾಂಶ ಹೆಚ್ಚಾಗಿದೆ ಅಂತ. ಈ ಕಾರಣದಿಂದಲೇ ನಮಗೆ ಪಕ್ಷಪಾತ ಉಂಟಾಗುತ್ತದೆ. ಎಷ್ಟೋ ಬಾರಿ ಒಬ್ಬ ನಟ ನಮಗೆ ಇಷ್ಟ ಅನ್ನೋದು ನಟನ ಅಭಿಮಾನಿ ನಾನು ಅಂತಾದಾಗ ಅಲ್ಲಿ ಭಾವಾಂಶ ಬಂದಿದೆ ಅಂತ ಅರ್ಥ. ಐ ಎ ಕನಾಷಿಯರ್ ಆಫ್ ಹಿಸ್ ಆಕ್ಟಿಂಗ್ ಅನ್ನೋದು ಹೋಗಿ ಐ ಎ ಫ್ಯಾನ್ ಆಫ್ ಹಿಮ್ ಅಂತಾಗುತ್ತೆ.
ನೋಡಿ, ಲೋಕದಲ್ಲಿ ನೋಡಿ, ಐ ಆಮ್ ಫ್ಯಾನ್ ಆಫ್ ಸೋ ಅಂಡ್ ಸೋ ಅಂತೀವಿ ಹೊರತು ಐ ಆಮ್ ಫ್ಯಾನ್ ಆಫ್ ಹಿಸ್ ಪರ್ಫಾರ್ಮೆನ್ಸ್, ಐ ಆಮ್ ಫ್ಯಾನ್ ಆಫ್ ಹಿಸ್ ಮ್ಯೂಸಿಕ್ ಅಂತ ಹೇಳೋಲ್ಲ. ಅಂದರೆ ವ್ಯಕ್ತಿಗೆ ಅಂಟಿಸ್ಕೊಳ್ತೀವಿ. ಭಾವ ಯಾವತ್ತು ವ್ಯಕ್ತಿ ಸಂಬಂಧವಾಗುತ್ತದೆ, ರಸ ವ್ಯಕ್ತ್ಯತೀತವಾಗಿ ನೋಡುತ್ತದೆ. ಈ ವ್ಯತ್ಯಾಸವನ್ನು ನಾವು ಸ್ಪಷ್ಟವಾಗಿ ಗಮನಿಸಿಕೊಳ್ಳಬೇಕು. ಭಾವಕ್ಕೆ ವ್ಯಕ್ತಿಗಳನ್ನು ಬೆಸೆಯುವಂತಹ ಸನ್ನಿವೇಶ ಉಂಟು, ಯಾಕೆಂದರೆ ಪರ್ಸನಲ್. ಈ ಕಾರಣದಿಂದಲೇ ವೈಲ್ ಲವಿಂಗ್ ದಿ ಆರ್ಟ್ ವಿ ಶುಡ್ ನಾಟ್ ಫಾಲ್ ಇನ್ ಟು ದಿ ಟ್ರ್ಯಾಪ್ ಆಫ್ ಲವಿಂಗ್ ದಿ ಆರ್ಟಿಸ್ಟ್. ಎಷ್ಟೋ ಬಾರಿ ಹಾಗಾಗಿ ಅನರ್ಥ ಆಗುತ್ತದೆ. ಕೆಲವೊಮ್ಮೆ ಸಹೃದಯ ಅನ್ನಿಸಿಕೊಂಡವರು ಮಾಡುವ ಅವಿವೇಕ ಆಗುತ್ತದೆ, ಕೆಲವೊಮ್ಮೆ ಕಲಾವಿದ ಅನ್ನಿಸ್ಕೊಂಡವ್ರು ಮಾಡುವ ಅವಿವೇಕ ಆಗುತ್ತದೆ. ತನ್ನ ಅಭಿಮಾನಿಗಳನ್ನ ಆತ ತನ್ನ ಕಲೆಯನ್ನು ಮೆಚ್ಚುತ್ತಾ ಇದ್ದಾರೆ ಅಂತ ಭಾವಿಸಿ ಆ ಅಂತರದಲ್ಲಿ ಇಡಬೇಕಲ್ಲದೆ ಪರ್ಸನಲ್ ಆಗಿ ತೆಗೆದುಕೊಂಡು ಬಿಟ್ರೆ, ಯಾರೋ ಮೆಚ್ಚಿ ನಿಮ್ಮ ಅಭಿನಯ ತುಂಬಾ ಚೆನ್ನಾಗಿತ್ತು ಅಂದ್ರೆ ನೀನೇ ಚೆನ್ನಾಗಿದ್ದೆ ಅಂತ ಅರ್ಥ ಮಾಡ್ಕೊಂಡು ಬಿಟ್ರೆ ಬಹಳ ಕಷ್ಟ. ಈ ವ್ಯತ್ಯಾಸಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳದೆ ಎಷ್ಟೋ ಕಲಾವಿದರು ಎಷ್ಟೋ ಸಹೃದಯರನ್ನ ಅಡ್ಡದಾರಿಗೆ ತರೋದು, ಎಷ್ಟೋ ಸಹೃದಯರು ಅನ್ನಿಸ್ಕೊಂಡವರು ಕಲಾವಿದರ ಮೇಲೆ ಭಾರವಾಗಿ ಅವರ ಬದುಕಿಗೆ ತೊಂದರೆ ಆಗೋದು, ಇವನ್ನೆಲ್ಲ ಕಾಣ್ತೀವಿ. ಇದಕ್ಕೆ ಕಾರಣ ನಾವು ಯಾವ ಮಟ್ಟದಲ್ಲಿ ಆಸ್ವಾದ ಮಾಡ್ತಾ ಇದ್ದೀವಿ ಅಂತ. ರಸಕ್ಕೆ ವ್ಯಕ್ತಿಯ ಯಾವುದೇ ಒಂದು ಹಂಗಿಲ್ಲದೆ ಆಸ್ವಾದ ಸಾಧ್ಯ. ಅದು ಇಂಪರ್ಸನಲ್ ಆದದ್ದರಿಂದ. ಹೇಳಬೇಕು ಅಂತಂದ್ರೆ ರಸ ಒಂದು ರೀತಿ ಥರ್ಮೋಕಪಲ್ ಇದ್ದಂತೆ. ಅಲ್ಲಿಂದ ಡಿಜಿಟಲ್ ಡಿಸ್ಪ್ಲೇ ಆಗುತ್ತದೆ. ಶಾಖ ಗೊತ್ತಾಗೋಲ್ಲ, ನಿಮಗೆ ಅದರ ಇದು ಗೊತ್ತಾಗುತ್ತದೆ, ಪ್ರಮಾಣ ಎಷ್ಟು ಅಂತ ಗೊತ್ತಾಗುತ್ತದೆ. ಅನಲಾಗಸ್ ಆದಂಥದ್ದು. ಆದರೆ ಭಾವ ಅದರೊಳಗೇನೆ ಕಾದ ನೀರೊಳಗೆ ಕೈಯಿಟ್ಟು ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು. ಹೀಗಾಗಿ ರಸ ಒಂದು ಬಗೆಯ ಇನ್ಸುಲೇಷನ್. ಆ ಇನ್ಸುಲೇಷನ್ ಇಂದ ನಮಗೆ ಸಂಪೂರ್ಣವಾದ ತಿಳುವಳಿಕೆ ಬರ್ತಾ ಇರ್ತದೆ. ಭಾವದಲ್ಲಿ ಚಿದ್ ಅಂಶ ಇರೋಲ್ಲ, ಚಿದಂಶ ಭಾವದಲ್ಲಿ ಕಡಿಮೆ. ಆದರೆ ರಸದಲ್ಲಿ ಚಿದಂಶ ತುಂಬ ಹೆಚ್ಚಾಗಿರುತ್ತದೆ. ಈ ಕಾರಣದಿಂದಲೇ ಸತ್ವೋದ್ರೇಕ ಅಂತಂತೀವಿ. ಸತ್ವ ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕ ಮನಾಮಯಂ ಅಂತ ಯಾವುದಿದೆ, ತನ್ನಿಬಧ್ನಾತಿ ಕೌಂತೆಯ ಜ್ಞಾನ ಸಂಗೇನ ದೇಹಿನಾಂ ಅಂತ ಗೀತಾಚಾರ್ಯ ಹೇಳ್ತಾನೆ. ಜ್ಞಾನಾಂಶ ಇರುತ್ತದೆ, ಭಾವದಲ್ಲಿ ಜ್ಞಾನಾಂಶ ಇರೋದಿಲ್ಲ. ಜ್ಞಾನಾಂಶ ಇದ್ದರೆ ಅದು ಭಾವ ಅಂತ ಅನಿಸ್ಕೊಳ್ಳೋದಿಲ್ಲ. ಈ ಕಾರಣದಿಂದಲೇ ಬುದ್ಧಿಯಲ್ಲಿ ಮಂಕಾಗಿರೋದ್ರಿಂದಲೇ ನಾವು ರಾಂಗ್ ಡಿಸಿಷನ್ಸ್ ತಗೊಳ್ತೀವಿ. ರಸ ಈಸ್ ಅವೇರ್ನೆಸ್ ಫುಲ್ ಆಫ್ ಎಂಜಾಯ್ಮೆಂಟ್, ಬಟ್ ಭಾವ ಈಸ್ ಎಮೋಷನ್ ಸ್ಯಾನ್ಸ್ ಅವೇರ್ನೆಸ್. ಈ ಪೃಥಕ್ಕರಣವನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಲೋಕದಲ್ಲಿ ನಾವು ಜಗತ್ತನ್ನು ರಸದ ಮಟ್ಟದಲ್ಲಿ ಆಸ್ವಾದ ಮಾಡುವುದಾದರೆ ಅದು ಜೀವನ್ಮುಕ್ತಿ ಅಂತ ಅದಕ್ಕೆ ಹೇಳೋದು. ನಾವೆಲ್ಲ ಜಗತ್ತನ್ನು ಭಾವದ ಮಟ್ಟದಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬಿಸಿ, ತಂಪು, ಝಳ ಎಲ್ಲ, ಕಹಿ, ಸಿಹಿ ಎಲ್ಲ ಕಾಣ್ತಾ ಇರ್ತದೆ. ಹಾಗಾಗಿ ಸುಖ ದುಃಖಾತ್ಮಕವಾಗಿರುತ್ತದೆ. ಭಾವ ಸುಖ ದುಃಖಾತ್ಮಕ. ಆ ಕಾರಣದಿಂದಲೇ ರತಿಭಾವ ಸುಖಾತ್ಮಕ, ಕ್ರೋಧಭಾವ ದುಃಖಾತ್ಮಕ, ಶೋಕಭಾವ ದುಃಖಾತ್ಮಕ, ಹಾಸ್ಯಭಾವ ಸುಖಾತ್ಮಕ. ಈ ರೀತಿಯಾಗಿ. ಆದರೆ ರಸವಾಗಿ ಶೃಂಗಾರ, ವೀರ, ಕರುಣ, ಅದ್ಭುತ, ಭಯಾನಕ, ಬೀಭತ್ಸ, ರೌದ್ರಾದಿಗಳು ಸರ್ವವೂ ಆನಂದಾತ್ಮಕ. ಸುಖ ದುಃಖ ಅಂದರೆ ಭಾವ ಈಸ್ ಬೈಪೋಲಾರ್. ಆಲ್ವೇಸ್ ಇಟ್ ವರ್ಕ್ಸ್ ಬಿಟ್ವೀನ್ ಪಾಸಿಟಿವ್ ಅಂಡ್ ನೆಗೆಟಿವ್. ಬಟ್ ರಸ ಈಸ್ ಟ್ರಾನ್ಸ್ಪೋಲಾರ್. ಅದು ಎಲ್ಲವನ್ನ ಮೀರಿದಂಥದ್ದು ಆನಂದ ಅಂತ. ಅದಕ್ಕೆ ಸುಖಕ್ಕೆ ವಿರುದ್ಧಾರ್ಥಕವಾಗಿ ದುಃಖ ಉಂಟು, ಬಿಸಿಗೆ ವಿರುದ್ಧಾರ್ಥಕವಾಗಿ ತಂಪು ಅಂತ ಉಂಟು. ಅರೆ ಆನಂದಕ್ಕೆ ವಿರುದ್ಧವಾದ ಪದವೇ ಇಲ್ಲ, ಸಂಸ್ಕೃತ ಭಾಷೆಯಲ್ಲಂತೂ ಇಲ್ಲವೇ ಇಲ್ಲ. ಯಾಕೆ? ಆನಂದ ಅನ್ನುವಾಗ ಎರಡನೇ ಅಂಶವೇ ಇರೋದಿಲ್ಲ. ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ ನಾಣ್ಯದ್ವಿಜಾನಾತಿ ಸ ಭೂಮ ಭೂಮೈವ ಸುಖಂ ನಾಲ್ಪೇ ಸುಖಮಸ್ತಿ ಅಂತೆಲ್ಲ ಯಾವುದನ್ನು ಛಾಂದೋಗ್ಯಾದಿ ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ತೈತ್ರೀಯದಲ್ಲಿ ಬರುವುದು. ಆನಂದೋ ಬ್ರಹ್ಮಣೋ ವಿದ್ವಾನ್ನ ಬಿಭೇತಿ ಕುತಶ್ಚನ ಅನ್ನುವುದು. ಕಃ ಪ್ರಾಣ್ಯಾತ್ ಕೋವ ಅನ್ಯಾತ್ ದೇಶ ಆಕಾಶ ಆನಂದೋ ನ ಸ್ಯಾತ್, ಈ ರೀತಿಯಾದ ತೈತ್ರೀಯ ವಾಕ್ಯಗಳು ಇವೆಲ್ಲ ನೋಡ್ತಾ ಇದ್ದಂತೆ ನಮಗೆ ಭಾವಕ್ಕೂ ರಸಕ್ಕೂ ಇರುವ ವ್ಯತ್ಯಾಸ ಗೊತ್ತಾಗಿ ಆನಂದ ರಸದ ಸ್ವರೂಪ ಅಂತ ತಿಳಿಯುತ್ತದೆ. ಈ ಪೃಥಕ್ಕರಣಗಳು ನಮಗೆ ಬಹಳ ಮುಖ್ಯ. ನನಗೆ ಒಂದು ನೆನಪಿಗೆ ಬರ್ತದೆ, ಅರಾಮಿತ್ರ ಅವರ ಒಂದು ವಿನೋದ. ಅದು ಛಂದೋಮಿತ್ರದಲ್ಲಿ ಬರ್ತದೆ. ಮಗಳಿಗೆ ತಂದೆ ಸಂಗೀತ ಕಲಿಸ್ತಾ ಇದ್ದಾನೆ. ಮಗಳು ಸಂಗೀತ ವಿದ್ಯೆಗಿಂತ ಸಂಗೀತ ವಿದ್ಯಾಚಾರ್ಯನ ಮೋಹಿಸಿಬಿಟ್ಟಿದ್ದಾಳೆ. ತಂದೆ ಹೇಳ್ತಾ ಇದ್ದಾನೆ, ಅಮ್ಮ ನಾವು ಮಾಧ್ವರವರು, ದ್ವೈತಂ ನಮ್ಮದ್ದು ತತ್ವಂ ತಿಳಿದಿರು ಮಗಳೇ. ದ್ವೈತ ನಮ್ಮ ತತ್ವ, ಎರಡು ಬೇರೆ ಬೇರೆ ಅಂತ. ಸಂಗೀತಂ ಬೇರೆ, ಸಂಗೀತಂ ಪೇಳ್ವಾತನೇ ಬೇರೆ, ಮನೆತನದ ಮರ್ಯಾದೆಯೂ ಮುಖ್ಯ ಗೊತ್ತೇ ಅಂತ. ಆದರೆ ಆ ಗೀತಾಚಾರ್ಯಂಗೆ ಸೋತ ಆ ಪುತ್ರಿ ಸಾಧಿಸಿರ್ಪಳ ಅದ್ವೈತಮಂ ತಾಂ ಅಂತ ಕೊನೆಗೆ ಅವಳು ಅದ್ವೈತವನ್ನು ಸಾಧಿಸಿಬಿಟ್ಲು ಅಂತ ಹೇಳ್ಬಿಟ್ಟು.
ಇದಾಗ್ಬಿಡ್ತದೆ. ಹಾಗಾಗಿಯೇ ನಾವು ರಸಸ್ತರದಲ್ಲಿ ಒಂದನ್ನು ಒಪ್ಪಿದ್ದು ಭಾವಸ್ತರದಲ್ಲಿ ಒಪ್ಪಕ್ಕಾಗಲ್ಲ. ನೋಡಿ, ಧೃತರಾಷ್ಟ್ರ, ಶಕುನಿ, ದುರ್ಯೋಧನ, ರಾವಣ ಇವರೆಲ್ಲ ರಸಸ್ತರದಲ್ಲಿ ತುಂಬ ತುಂಬ ಅದ್ಭುತವಾದ ಸೃಷ್ಟಿಗಳು, ಆದರೆ ಭಾವಸ್ತರದಲ್ಲಿ ಅಲ್ಲ. ದುರ್ಯೋಧನನ ಲೋಭ ಅನ್ನುವಂಥದ್ದು ಯಾವುದಿದೆಯಲ್ಲ ಅದು ತುಂಬ ದುಷ್ಟವಾದದ್ದು. ರಾವಣನ ಕಾಮ ಇದೆಯಲ್ಲ ಅದು ತುಂಬ ದುಷ್ಟವಾದದ್ದು. ದುರ್ಯೋಧನನ ಲೋಭ ನಿಜವಾದ ಲೋಕದಲ್ಲಿ ಹೀರೋಯಿಸಮ್ ಅಲ್ಲ. ಅದೇ ತರಹ ರಾವಣನ ಕಾಮ ನಿಜವಾದ ಲೋಕದಲ್ಲಿ ಲವ್ ಅಲ್ಲ. ರಾವಣನ ಕಾಮ ಬೇರೆಯೇ ಆದದ್ದು, ದುರ್ಯೋಧನ ಲೋಭ ಬೇರೆಯೇ ಆದದ್ದು. ಈ ಪೃಥಕ್ಕರಣ ಬೇಕು. ನಮ್ಮ ದೊಡ್ಡ ದೊಡ್ಡ ವಿಮರ್ಶಕ ಮುಂಡೇವಕ್ಕೆ ಇದೇನೂ ಗೊತ್ತಿಲ್ಲದೆ ಬಾಯಿಗೆ ಬಂದಂಗೆ ಅಸಂಬದ್ಧ ಪ್ರಲಾಪಗಳನ್ನು ಮಾಡುವುದಾಗುತ್ತದೆ. ಹೌ ಕ್ಯಾನ್ ವಿ ಸಪೋರ್ಟ್ ದುರ್ಯೋಧನ, ಧೃತರಾಷ್ಟ್ರ, ಶಕುನಿ, ಕರ್ಣ? ಕಲೆಯಲ್ಲಿ ತೋರಿಸ್ತಕ್ಕಂಥ ಪ್ರೀತಿ ಬೇರೆ, ರಸದಲ್ಲಿ ಟ್ರಾನ್ಸ್ಪರೆನ್ಸಿ ಇರುತ್ತದೆ. ರಸ ಅನ್ನುವಾಗ ಲೋಕದ ನ್ಯಾಯ ನೀತಿಯನ್ನು ಮೀರಿದ ಸ್ಥಿತಿಯಾಗಿರುತ್ತದೆ. ಅಲ್ಲಿ ದ ಬ್ಯೂಟಿ ಆಫ್ ಕ್ಯಾರೆಕ್ಟರ್ ಕಾಣಿಸ್ತಾ ಇರ್ತದೆ. ಅದನ್ನು ನಾವು ಒಬ್ಬ ತನ್ನ ಹತ್ತಿರದ ಬಂಧುಗಳಲ್ಲದೆ ಇರತಕ್ಕಂಥ ಯಾರೋ ಒಬ್ಬರ ಪೇಷಂಟ್ನ ಆಪರೇಷನ್ ಮಾಡುವಾಗ ನೋಡಿ, ಈ ಆಕ್ಸಿಡೆಂಟಲ್ಲಿ ಇವನ ಕೈ ಕತ್ತರಿಸಿದೆ, ಎಷ್ಟು ಒಳ್ಳೆ ಶಾರ್ಪ್ ಚಾಕುನಲ್ಲಿ ಕತ್ತರಿಸಿದ್ರು ಇಷ್ಟು ಒಳ್ಳೆ ಕಟ್ಟಾಗೋದಿಲ್ಲ, ಎಷ್ಟು ಚೆನ್ನಾಗಿದೆ ಈ ಕಟ್ಟಿಂಗ್ ಅಂತೆಲ್ಲ ಆಸ್ವಾದ ಮಾಡ್ಕೊಂಡು ಮೆಚ್ಚಬಲ್ಲ. ಅಯ್ಯೋ ಇವ್ರು ಯಾರೂ ಅಲ್ಲ ನಿಮ್ಮ ಮಗ ಅಂತಂದ್ರೆ ಮೂರ್ಛೆನೆ ಹೋಗ್ಬಿಡ್ತಾನೆ. ಅಂದರೆ ನೈಕಟ್ಯ ಬಂದ ತಕ್ಷಣ ಇದು ಆಗೋದಿಲ್ಲ. ಹೀಗೆ ಸ್ವಾರ್ಥ ಬಂದ ತಕ್ಷಣವೇ ಭಾವ ಬಂದುಬಿಡುತ್ತದೆ. ಪರಾರ್ಥ ಬಂದಾಗ ರಸ ಬರುತ್ತದೆ. ಲೋಕ ವ್ಯವಹಾರವೆಲ್ಲ ಸ್ವಾರ್ಥ ಮೂಲದ್ದಾಗಿರುತ್ತದೆ. ಅದು ಹೌದು, ಅದೇ ರೀತಿ ಇರತಕ್ಕಂಥದ್ದು. ಅದನ್ನು ನಾವು ಇನ್ನೊಂದು ಕಡೆಗೆ ತರೋಕ್ಕಾಗೋಲ್ಲ. ಲೋಕವೆಲ್ಲವೂ ರಸವಾಗಬೇಕು ಅನ್ನೋದು ಲೋಕ ಅಲೋಕವಾಗಬೇಕು ಅನ್ನುವಂತೆ. ಅದು ಹಾಗಲ್ಲ. ಲೋಕದಲ್ಲಿ ಓಡಾಡಿದಾಗ ಮಳೆಗಾಲದಲ್ಲಿ ಬರಿಗಾಲಲ್ಲಿ ಓಡಾಡಿದರೆ ಕಾಲಿಗೆ ಕೆಸರಂಟಾಗುತ್ತದೆ. ಅದರಿಂದಾಗಿ ಲೋಕಕ್ಕೆಲ್ಲವೂ ಚಪ್ಪಲಿ ತರಹ ಚರ್ಮ ಹೊದಿಸ್ಬಿಡ್ತೀನಿ ಅನ್ನೋಕ್ಕಾಗೋಲ್ಲ. ನಾವು ಕಾಲಿಗೆ ಚಪ್ಪಲಿ ಹಾಕ್ಕೋಬೇಕು. ಹೀಗಾಗಿ ರಸ ಪಿಪಾಸುವಾದವನು, ರಸಿಕನಾದವನು ಜೀವನ್ಮುಕ್ತನಾಗಬೇಕು. ರಸಸ್ಥಿತಿಯೇ ಜಗತ್ತಲ್ಲೆಲ್ಲ ಬೇಕು ಅಂತಂದ್ರೆ ಜಗತ್ತನ್ನು ಬದಲಾಯಿಸೋಕ್ಕಾಗಲ್ಲ, ತಾನು ಬದಲಾಗಬೇಕು, ತಾನು ಜ್ಞಾನಿ ಆಗಬೇಕು. ಚಿತ್ತಮಿಂದ್ರಿಯ ಸೇನಾಯ ನಾಯಕಸ್ತಜ್ಜಯಾಜ್ಜಯ ಉಪಾನದ್ ಗೂಢಪಾದಸ್ಯ ಚರ್ಮಾವೃತೇವ ಸರ್ವಭೂ ಅಂತ ಯೋಗ ವಾಸಿಷ್ಠ ಹೇಳುತ್ತದೆ. ಚಪ್ಪಲಿ ಹಾಕ್ಕೊಂಡವನು ಎಲ್ಲೆಲ್ಲಿ ಓಡಾಡಿದ್ರು ಅಲ್ಲೆಲ್ಲೆಲ್ಲ ಚರ್ಮ ಹಾಸದಂತೆ ಇರ್ತದೆ. ಹಾಗೆ ನಮ್ಮಲ್ಲಿ ನಾವು ತಿದ್ದಿಕೊಳ್ಳುವಂಥದ್ದು ಉಂಟು. ಅದರಿಂದಲೇ ಜ್ಞಾನಿಗಳಾಗಿ ನಾವು ಜಗತ್ತನ್ನು ದಾಟಿಕೊಳ್ಳಬಲ್ಲುವುದು ಅಲ್ಲದೆ ಜಗತ್ತನ್ನು ನಾವು ಪೂರ್ತಿಯಾಗಿ ತಿದ್ದುಬಿಟ್ಟು ಅಜ್ಞಾನಿಗಳ ಪಾಲಿಗೂ ಜಗತ್ತು ಜೀವನ್ಮುಕ್ತನ ಜಗತ್ತಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಜೀವನ್ಮುಕ್ತನಿಗೆ ಜಗತ್ತಿಲ್ಲ. ಅಜ್ಞಾನಿಗಳ ಪಾಲಿಗೆ ಜಗತ್ತಿನ ಕೋಟಲೇ ಇಲ್ಲದಂತೆ ಮಾಡಬೇಕು ಅಂದರೆ ಇಲ್ಲ ಪ್ರಪಂಚವನ್ನು ಮುಳುಗಿಸಬೇಕು, ಇಲ್ಲ ಅಜ್ಞಾನಿಗಳನ್ನು ಕೊಲ್ಲಬೇಕು, ಬೇರೆ ದಾರಿಯೇ ಇಲ್ಲ. ಅಂದರೆ ಎರಡೂ ವಿಧದಿಂದ ಪ್ರಳಯವನ್ನೇ ತರಬೇಕಾಗುತ್ತದೆ. ಇದು ನೋಡಿದಾಗ ನಮಗೆ ಸುಧಾರಣೆ, ರಿಫಾರ್ಮೇಷನ್ ಯಾವ ಮಟ್ಟದ್ದು ಅಂತ ಗೊತ್ತಾಗುತ್ತದೆ. ನಮ್ಮ ಈ ಹೊತ್ತಿನ ಆಧುನಿಕ ಸಾಹಿತ್ಯ, ಕಲೆ ಇತ್ಯಾದಿಗಳಲ್ಲೆಲ್ಲ ಈ ರಿಫಾರ್ಮೇಷನಿನ ಹುಚ್ಚು ಅದೆಷ್ಟು ಉನ್ಮತ್ತವಾಗಿ ಪ್ರಬಲಿಸಿದೆ ಅಂತಂದರೆ ಇದು ಪಾಶ್ಚಾತ್ಯ ಪ್ರಪಂಚದಲ್ಲಿ ಶುರುವಾಗಿದ್ದು ಪೋಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಲ್ಲಿ. ಆ ಮಾರ್ಕ್ಸ್ ಅನ್ನುವ ಪರಮ ಪಾಪಿಯಿಂದಾಗಿ ಶುರುವಾಯಿತು. ಅದು ಎಲ್ಲರಿಗೂ ಒಂದು ವ್ಯಾಧಿ, ಏಡ್ಸ್ಗಿಂತ ಭಯಾನಕವಾದ ವ್ಯಾಧಿ ಆಯಿತು. ನಿಜ ಸಮಾಜದ ಉದ್ಧಾರ ಎಲ್ಲ ಆಗಬೇಕು. ಬರೀ ಸಾಹಿತ್ಯ ಬರೆದು ಬಿಟ್ರೆ, ಹಾಡು ಬಿಟ್ರೆ, ಡಾನ್ಸ್ ಮಾಡಿಬಿಟ್ರೆ ಆಗೋಲ್ಲ. ರನ್ ಫಾರ್ ಫ್ರೀಡಮ್, ರನ್ ಫಾರ್ ದಟ್, ರನ್ ಫಾರ್ ದಿಸ್ ಅಂತ ರನ್ ಅವೇ ಫ್ರಮ್ ಎವ್ರಿಥಿಂಗ್ ಅಷ್ಟೇ ಆಗುತ್ತದೆ. ಇದು ಬೂಟಾಟಿಕೆ. ಆ ಕಾರಣದಿಂದ ಅದನ್ನು ಮಾಡುವುದಕ್ಕೆ ಪೂರ್ಣ ಪ್ರಮಾಣದ ಸಮಾಜ ಸೇವಕ ಆಗಬೇಕು. ಪೂರ್ಣ ಪ್ರಮಾಣದಲ್ಲಿ ಸಮಾಜದ ಹೊಲಸನ್ನು ನಿರ್ಮೂಲನ ಮಾಡುವಂಥ ಪ್ರಾಮಾಣಿಕನಾದ ದುಡಿಮೆಗಾರ ಆಗಬೇಕು. ಕಲಾವಿದರಿಗೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಇವರು ಭ್ರಮಿಸಿಕೊಂಡು ಬಿಟ್ಟಿದ್ದಾರೆ. ಯಾರು ಕೇಳ್ತಾರೆ, ಯಾರು ಮೂಸ್ ನೋಡ್ತಾರೆ? ನಾನು ಹೇಳ್ತೀನಿ, ಬೀಯಿಂಗ್ ಅನ್ ಆರ್ಟಿಸ್ಟ್, ವೆದರ್ ದಿ ವರ್ಲ್ಡ್ ಅಕ್ಸೆಪ್ಟ್ಸ್ ಮೀ ಆರ್ ನಾಟ್, ಐ ನೋ ದಟ್ ಐ ಆಮ್ ಅನ್ ಆರ್ಟಿಸ್ಟ್. ನನಗೆ ಗೊತ್ತಿದೆ. ಪೂರ್ಣವಾದ ಆತ್ಮವಿಶ್ವಾಸದಿಂದ, ನಮ್ರತೆಯಿಂದ ಹೇಳ್ತಾ ಇದ್ದೀನಿ, ಕಲೆ ಅನ್ನೋದು ಜಗತ್ ವ್ಯವಹಾರದಲ್ಲಿ ಲಾಸ್ಟ್ ಕಾಲಮ್ನಲ್ಲಿರುತ್ತೆ. ಇದು ಕಠೋರವಾದ ವಾಸ್ತವ, ಯಾರು ಬೇಸರ ಪಟ್ಕೊಳ್ಬೇಡಿ. ಸರ್ಕಾರದ ಬಜೆಟ್ ನೀವು ನೋಡಿ ಗೊತ್ತಾಗುತ್ತದೆ. ಈಗಂತೂ ರೈತರಿಗೆ ಸಾಲ ಮನ್ನಾ ಮಾಡಬೇಕು, ಮತ್ತೊಂದು ಮಾಡಬೇಕು, ಇನ್ನೊಂದು ಮಾಡಬೇಕು, ಇಂದಿರಾ ಕ್ಯಾಂಟೀನನ್ನು ಮೇಂಟೈನ್ ಮಾಡಬೇಕು, ಅಪ್ಪ ಕ್ಯಾಂಟೀನು, ಅಮ್ಮ ಕ್ಯಾಂಟೀನು, ಅಲ್ಲಿ ತಿಥಿ ವಡೆ ಮಾಡಬೇಕು. ಈ ಥರ ಎಲ್ಲ ಆಗಿ ಕಟ್ಟಕಡೆಯಲ್ಲಿ ಸಂಸ್ಕೃತಿ ಇಲಾಖೆಗೆ 0 ಮಾಡ್ತಾ ಹೋಗ್ತಾರೆ. ಅಕಾಡೆಮಿಗಳಿಗೆ ಒಂದು ವರ್ಷಕ್ಕೆ 10-12 ಲಕ್ಷದ ಗ್ರಾಂಟ್ ಕೊಡೋದಕ್ಕೆ ಅವರು ಎಲ್ಲರೂ ಬೊಗಸೇನು ಒಡ್ಡಿಕೊಂಡು ದೇಹಿ ದೇಹಿ ಅಂತ ಕೇಳ್ತಾ ಇರಬೇಕು.
ಅಲ್ಲಿ ಮುಕ್ಕಾಲು ಸಂಬಳಕ್ಕೆ ಪಾಪ ಆಗಿ ಹೋಗ್ಬಿಡ್ತದೆ. ಹೀಗಿದ್ದಾಗ ಯಾವುದೇ ಸರ್ಕಾರ, ಅದು ವಾಜಪೇಯಿ ಸರ್ಕಾರ ಇರಲಿ, ಮೋದಿ ಸರ್ಕಾರ ಇರಲಿ, ಸಿದ್ದರಾಮಯ್ಯನ ಸರ್ಕಾರ ಇರಲಿ, ಕುಮಾರಸ್ವಾಮಿ ಸರ್ಕಾರ ಇರಲಿ, ಯಾರಾಗಲಿ ರಾವಣ ರಾಜ್ಯ ಆಳಲಿ, ರಾಮ ರಾಜ್ಯ ಆಳಲಿ, ಕಟ್ಟ ಕಡೆ ಕೋತ ಮಾಡೋದು ಇದರೊಳಗೇನೆ. ನಮ್ಮ ಮನೆ ಬಜೆಟ್ಗಳು ನೋಡ್ಕೊಳ್ಳೋಣ. ಕಲೆ, ಸಿನಿಮಾಗೆ ಹೋಗೋದು ಕಲೆ, ಸರ್ಕ್ಯುಲೇಟಿಂಗ್ ಲೈಬ್ರರಿನಲ್ಲಿ ಒಳ್ಳೆ ಪುಸ್ತಕ ತರೋದು ಕಲೆ, ಅಥವಾ ವೈಫೈ ಕನೆಕ್ಷನ್ ಇಟ್ಕೊಂಡು ಜಗತ್ತಲ್ಲೆಲ್ಲ ಏನೇನು ನಡೀತಾ ಇದೆ ಅಂತ ಯೂಟ್ಯೂಬ್ನಲ್ಲಿ ಕಲಾ ಪ್ರಪಂಚವನ್ನು ನೋಡೋದು. ಸಂಸಾರದ ಬಜೆಟ್ ಬೆಲ್ಟ್ ಟೈಟ್ ಮಾಡಬೇಕು ಅಂದಾಗ ಮೊದಲು ಸಿನಿಮಾಗೆ ಹೋಗೋದು ನಿಲ್ಲಿಸೋಣ, ಮತ್ತೊಂದು ಮಗದೊಂದು ಅಂತಂದ್ರೆ ಎಂಜಾಯ್ಮೆಂಟ್ ಅನ್ನು ಕತ್ತರಿಸ್ತಾ ಬರತಕ್ಕಂಥದ್ದಾಗುತ್ತದೆ. ಅಂತ ನೋಡಿದಾಗ ಇದು ಏನು ಮಾಡೋಕ್ ಸಾಧ್ಯ? ಇದು ಏನೂ ಮಾಡ್ತಾ ಇಲ್ಲ ದೊಡ್ಡದಾಗಿ ಅನ್ನೋದ್ರಿಂದನೇ ಇದಕ್ಕೆ ದೊಡ್ಡ ಬೆಲೆ ಕೊಡ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಹಾಗಿದ್ರೆ ಇದೇನು ಮಾಡ್ತಾ ಇಲ್ವೋ, ಏನೂ ಇಲ್ವೋ? ಮಾಡುತ್ತದೆ, ಆದರೆ ಅದು ವ್ಯಕ್ತಿಯ ಮಟ್ಟಕ್ಕೆ ಮಾಡುತ್ತದೆ, ಸಮಾಜದ ಮಟ್ಟಕ್ಕಲ್ಲ. ಇದು ಒಂದು ದೀಪ ಇದ್ದಂತೆ, ಸೂರ್ಯನೋ ಚಂದ್ರನೋ ಆಗೋದಕ್ಕೆ ಸಾಧ್ಯವಿಲ್ಲ. ಹೀಗೆ ಕಂಡಾಗ ಕಲೆಗಿರುವ ಶಕ್ತಿಯೂ ಗೊತ್ತಾಗುತ್ತೆ, ಮಿತಿಯೂ ಗೊತ್ತಾಗುತ್ತದೆ. ಇವನ್ನ ಕಂಡುಕೊಂಡಾಗ ರಸಿಕನಾದವನು ಜ್ಞಾನಿ ಆಗೋದಿಕ್ಕೊಂದು ಅವಕಾಶ ಇದೆ, ಜೀವನ್ಮುಕ್ತನಾಗಬಹುದು, ಅವನ ಪಾಲಿನ ಜಗತ್ತು ಅವನಿಗಿಲ್ಲವಾಗುತ್ತದೆ. ಆಗ ಅವನು ಪೂರ್ಣ ನಿಸ್ವಾರ್ಥತೆಯಿಂದ ಮನಸ್ಸು ಮಾಡದಲ್ಲಿ ಲೋಕೋದ್ಧಾರ ಮಾಡಬಹುದು, ಅವನಿಗೆ ಮನಸ್ಸಿದ್ರೆ. ಹೀಗಾಗಿ ಮುಕ್ತಸ್ತ್ವನ್ಯಾನ್ ವಿಮೋಚಯೇತ್ ಅಷ್ಟೇ. ಅದಕ್ಕೆ ಬಿಟ್ಟು ಅದಕ್ಕಿಂತ ಮುಂಚೆ ಶುರು ಮಾಡ್ಕೋತೀನಿ ಸಮಾಜದ ಉದ್ಧಾರವನ್ನ. ನಮ್ಮ ಮಹಿಳಾವಾದಿಗಳಾಗಲಿ, ದಲಿತವಾದಿಗಳಾಗಲಿ, ಪ್ರಗತಿಶೀಲರು ಎಲ್ಲರೂ ಅದೇ ಹಳ್ಳಕ್ಕೆ ಬಿದ್ದಿರೋದು, ಅದೇ ಹಳ್ಳಕ್ಕೆ ಬೀಳಿಸ್ತಾ ಇರತಕ್ಕಂಥದ್ದು. ಪ್ರಗತಿಶೀಲರ ಶಿಖಾಮಣಿಗಳು ಅನ್ಸ್ಕೊಂಡಂತ ಅನಾಕಷ್ಟಾಯರ ಬದುಕಿನಲ್ಲಿ ಏನು ಪ್ರಗತಿ ಸಾಧಿಸಿದ್ರು? ಒಳ್ಳೆ ಗದ್ಯ ಕೊಟ್ಟರು, ಕನ್ನಡಿಗರಿಗೆ ಓದುಗ ಶಕ್ತಿಯನ್ನು ಕೊಟ್ಟರು, ಎಲ್ಲ ಕೊಟ್ಟರು ನಿಜ. ಅರೆ ಅವರ ಬದುಕು, ಅವ್ರು ಎಷ್ಟೋ ವಿಧವಾದಂಥ ದುರಂತವನ್ನು ನಾವು ನೋಡ್ತೀವಿ. ಅವರ ಮನೆ ಹಾಕಿ ವಸಂತಾದೇವಿ ಅನಾಕರನ್ನು ಕೇಳಿದ್ರೆ ಗೊತ್ತಾಗ್ತಾ ಇತ್ತು. ಬಸವರಾಜ ಕಟ್ಟಿ ಮನೆ ಇನ್ನೂ ಕೀಳು ಅರ್ಹತೆಯಲ್ಲಿ ನೋಡಿದ್ರೆ ಗೊತ್ತಾಗುತ್ತದೆ ಅದೇನು ರಾಜಕೀಯ ಎಂಥದ್ದು ಅಂತ. ಹಾಗೆ ಸಮಾಜ ಸುಧಾರಣೆ ಅಂತ ಮಾಡ್ಕೊಂಡು ಬಂದ ಅನಂತಮೂರ್ತಿ ಇರ್ಬೋದು, ಗಿರೀಶ್ ಕಾರ್ನಾಡ್ ಇರ್ಬೋದು, ಬರಗೂರು ರಾಮಚಂದ್ರಪ್ಪ ಇರ್ಬೋದು, ಚಂದ್ರಶೇಖರ್ ಪಾಟೀಲ ಇರ್ಬೋದು, ಇವ್ರು ನೋಡಿದ್ರೆ ಗೊತ್ತಾಗುತ್ತೆ ಹೆಸರು ಹೇಳಿದಕ್ಕೆ ಬಾಯಿ ಮುಕ್ಕಳಿಸಬೇಕು ಅಂತ ದುಸ್ಥಿತಿ ಇದೆ ಅವರ ಬಗ್ಗೆ ಎಲ್ಲ. ಅಂದ್ರೆ ಇದು ಪಾಶ್ಚಾತ್ಯ ಪ್ರಪಂಚದಲ್ಲೂ ಅಷ್ಟೇನೆ. ಕಲೆಯ ಮೂಲಕವಾಗಿ ಸಮಾಜವನ್ನು ಸುಧಾರಣೆ ಮಾಡ್ತೀನಿ ಅಂತಲ್ಲ, ಅಕಸ್ಮಾತ್ ಸುಧಾರಣೆ ಆದರೆ ಅದು ಅವರ ಪುಣ್ಯ. ಅಷ್ಟೇಕೆ ವ್ಯಾಸ ವಾಲ್ಮೀಕಿಗಳಿಗೆ ಆಗಿಲ್ಲ, ಇನ್ನು ಯಾರಿಂದ ಏನು ಪ್ರಯೋಜನ? ಹೋಮರ್, ವರ್ಜಿಲ್, ಮಿಲ್ಟನ್, ಡಾಂಟೆ, ಶೇಕ್ಸ್ಪಿಯರ್ ಇಂದ ಆಗಿಲ್ಲ. ಏನಾದರೂ ರಾಮಾಯಣವನ್ನು ನೋಡಿ ಸಮಾಜ ಸುಧಾರಣೆ ಆಗಿದ್ದಿದ್ರೆ ಅತ್ಯಾಚಾರ ಎಷ್ಟು ಯಾಕೆ ಆಗ್ತಾ ಇತ್ತು? ಹೆಣ್ಮಕ್ಳ ಬದುಕು ಯಾತಕ್ಕೆ ಇಷ್ಟು ಅತಂತ್ರವಾಗ್ತಾ ಇತ್ತು? ಈ ಅತ್ಯಾಚಾರಿಗಳಲ್ಲಿ ಒಂದಷ್ಟು ಜನನಾದ್ರು ರಾಮಾಯಣದ ಕತೆ ಕೇಳಿದವರಿಲ್ವೇ? ಇದನ್ನ ಹಿಡ್ಕೊಂಡು ರಾಮಾಯಣ ಬೈತಾ ಇಲ್ಲ ನಾನು. ಅಂದ್ರೆ ಕಲೆ ಇಷ್ಟೇ ಮಾಡೋಕ್ಕಾಗೋದು. ಮಹಾಭಾರತವನ್ನು ಕೇಳಿದ ಮೇಲೂ ಕ್ಯಾಸಿನೋಗಳೇನು ಕಡಿಮೆ ಆಗಿಲ್ಲ. ಅಷ್ಟೇಕೆ ನನಗನ್ಸುತ್ತೆ ಆ ಕ್ಯಾಸಿನೋಗಳಲ್ಲೇ ತುಂಬಾ ರಮಣೀಯವಾಗಿ ಮಹಾಭಾರತದ ನಾಟಕಗಳು, ನೃತ್ಯಗಳು ಎಲ್ಲ ಇದೇ ಕಲಾವಿದರು ಮಾಡಿ ಬರ್ತೀವಿ. ಒಬ್ಬ ಕ್ಯಾಸಿನೋ ಮಾಲೀಕನ ಮನೆಯಲ್ಲೇನೆ ಕುಮಾರವ್ಯಾಸ ಭಾರತದ ಕಾವ್ಯವಾಚನ ವ್ಯಾಖ್ಯಾನ ಕೂಡ ಆಗಬಹುದು. ಅದೇ ತರ ಒಬ್ಬ ಸ್ತ್ರೀಲೋಲನ ಮನೆಯಲ್ಲಿ ರಾಮಾಯಣವನ್ನು ಕುರಿತು ಪ್ರವಚನಗಳಾಗಬಹುದು. ಒಬ್ಬರು ಸಾಕಷ್ಟು ರೊಮ್ಯಾಂಟಿಕ್ ಆದಂಥ ಮಾಜಿ ಮುಖ್ಯಮಂತ್ರಿಗಳ ಮನೆಗೆ ಮತ್ತೊಬ್ಬರು ಮಹನೀಯರಾದಂತಹ ವ್ಯಾಖ್ಯಾನಕಾರರು ರಾಮಾಯಣವನ್ನು ಕುರಿತು ಪ್ರವಚನ ಮಾಡ್ತಾ ಇದ್ರು ಅಂತ ಕೇಳಿದ್ದೀನಿ ಆ ವಿಶ್ವಾಸಾರ್ಹ ಮೂಲಗಳಿಂದ. ಅವರು ಏನು ರಾವಣತನ ಕಡಿಮೆ ಆಗಲಿಲ್ಲ, ಇವ್ರಿಗೇನು ಹರಾಮ್ತನ ಕಡಿಮೆ ಆಗಲಿಲ್ಲ. ಇಬ್ಬರಿಗೂ ಬೇಕಾಗಿದ್ದು ಯಾವುದೋ ಒಂದು ಸಿಕ್ತು, ಅರ್ಥ ಪ್ರಪಂಚದ್ದು ಆಯ್ತು. ಒಂದಷ್ಟು ಟೈಮ್ ಪಾಸ್ ಬೇಕಿತ್ತು, ಸಂತೋಷ. ಅಂತಂದ್ರೆ ಯಾತಕ್ಕೆ ಹೇಳ್ತಾ ಇದ್ದೀನಿ, ನಾವು ಏನೋ ಕಲಾವಿದರು, ನಾವು ಏನೋ ಲೋಕ ಉದ್ಧಾರ ಮಾಡ್ಬಿಡ್ತೀವಿ, ನಾವು ಕಲೆ ಮೂಲಕ ಏನೋ ಸಾಧಿಸ್ಬಿಡ್ತೀವಿ ಅನ್ನೋ ಅಹಂಕಾರ ಬೇಡ. ರಸದ ಮೂಲಕ ಮತ್ತೇನಾಗುತ್ತದೆ? ಭಾವದ ಜ್ಞಾನ ಚೆನ್ನಾಗಾಗುತ್ತದೆ. ಸರಿಯಾಗಿ ನೋಡಿದಾಗ ನಮ್ಮನ್ನು ತಿದ್ದುಕೊಳ್ಳುವ ಅವಕಾಶ ನಮಗೆ ಬರುತ್ತದೆ. ಜೀವೋತ್ಕರ್ಷಕ್ಕೆ ಕಲೆ ಅವಕಾಶವನ್ನು ಕೊಟ್ಟೇ ಕೊಡುತ್ತದೆ. ಆದರೆ ಅದನ್ನು ಬಿಟ್ಟು ಮತ್ತೊಬ್ಬರ ಉದ್ಧಾರಕ್ಕೆ ಹೋಗ್ತೀವಿ ಅಂತಂದಾಗ ಅವರಿಗೆ ಕಲಿಯೂ ಒಲಿಯೋಲ್ಲ, ಬೇರೆಯವರ ಉದ್ಧಾರವೂ ಆಗೋದಿಲ್ಲ. ಪಂಚತಂತ್ರದಲ್ಲಿ ಒಂದು ಕಥೆ ಇದೆಯಲ್ಲ, ಕಟ್ಕೊಂಡವನ್ನ ಬಿಟ್ಟು ಇನ್ನೊಬ್ಬನ ಇಟ್ಕೊಳ್ತೀನಿ ಅಂತ ಹೊರಟ್ರೆ ಅವನೂ ಬಿಟ್ಟು ಹೋದ, ಇದೂ ಹೊರಟೋಗ್ಬಿಡ್ತು ಅಂತ ಒಂದು ಕಥೆ ಉಂಟು. ಆ ಥರ ಆಗುತ್ತದೆ. ರಸವನ್ನು ಗಟ್ಟಿಯಾಗಿ ಉಪಾಸನೆ ಮಾಡಬೇಕು. ಪಾಶ್ಚಾತ್ಯ ಸಾಹಿತ್ಯದಲ್ಲಿ ರಸದ ಸಮೃದ್ಧಿ ಬೇಕಾದಷ್ಟಿದೆ, ಆದರೆ ಅವರಿಗೆ ಅದರ ಜ್ಞಾನ ಸರಿಯಾಗಿ ಆಗಲಿಲ್ಲ. ಐ.ಎ. ರಿಚರ್ಡ್ಸ್ ಆಗಲಿ, ಅದಕ್ಕಿಂತ ಮುಂಚೆ ಲಾಂಜೈನಸ್ ಆಗಲಿ, ಒಂದಷ್ಟು ಮಟ್ಟಿಗೆ ಹೊರೇಸ್ ಆಗಲಿ, ಅರಿಸ್ಟಾಟಲ್ ಆಗಲಿ, ಗ್ರೀಕರಲ್ಲಿ ಮತ್ತೆ ಇಟಾಲಿಯನ್ರಲ್ಲಿ ಅಂದರೆ ರೋಮನ್ರಲ್ಲಿ ಕೊಟ್ಟಿದ್ದುಂಟು. ಅರಿಸ್ಟಾಟಲ್, ಲಾಂಜೈನಸ್ಸು ಮತ್ತು ಹೊರೇಸು ಇವರುಗಳು ಒಂದಷ್ಟು ಮಾಡಿದ್ರು. ಆಮೇಲೆ ನಾವು ನೋಡ್ತಕ್ಕಂಥದ್ರೊಳಗೆ ಶೆಲ್ಲಿ ಒಂದು ಮಟ್ಟಿಗೆ ಕಾವ್ಯದ ಬಗ್ಗೆ ಚೆನ್ನಾಗಿ ಬರೆದಿದ್ದಾನೆ, ಕಾಲ್ರಿಜ್ ಒಂದಷ್ಟು ಚೆನ್ನಾಗಿ ಬರೆದಿದ್ದಾನೆ. ಆಮೇಲೆ ಧ್ವನಿ ಸಿದ್ಧಾಂತದ ಹತ್ತಿರಕ್ಕೆ ಬರುವಂತೆ ಐ.ಎ. ರಿಚರ್ಡ್ಸ್ ಒಂದಷ್ಟು ಬರೆದಿದ್ದಾನೆ.
ಆಮೇಲೆ ನಾವು ನೋಡ್ತಕ್ಕಂಥದ್ದು ಎಲಿಯಟ್ನಲ್ಲಿ ಒಂದು ಸ್ವಲ್ಪ ಸ್ವಾರಸ್ಯ ನೋಡ್ತೀವಿ. ಈಗ ಅದರ ಬಗ್ಗೆ ನಮಗೆ ನೋಡ್ತಕ್ಕಂಥದ್ದು, ನಾನು ಆಧುನಿಕ ವಿಮರ್ಶಕರ ಗತಿಯನ್ನು ಹೆಚ್ಚಾಗಿ ಬಲ್ಲವನಲ್ಲ. ನಾವು ನೋಡಿದಾಗ ಹ್ಯಾರಲ್ಡ್ ಬ್ಲೂಮ್ ಅಂತ ಈಗ ಜೀವಂತನಾಗಿರ್ತಕ್ಕಂಥ ಅಮೆರಿಕದ ಒಬ್ಬ ವಿಮರ್ಶಕನಲ್ಲಿ ರಸಪ್ರಜ್ಞೆ ಕಾಣಿಸುತ್ತದೆ. ಅದು ಬಿಟ್ಟರೆ ಮಿಕ್ಕಿ ಯಾರಲ್ಲೂ ನಾನು ಕಾಣಲಿಲ್ಲ. ಆದರೆ ನಮ್ಮಲ್ಲಿ ಅಖಂಡವಾಗಿ ಈ ಪರಂಪರೆ ಬಂದಿದೆ. ಇದನ್ನು ಕಂಡಾಗ ಗೊತ್ತಾಗುತ್ತದೆ. ಅದರಿಂದಲೇ ಸಮಾಜ ಸುಧಾರಣೆ ಮಾಡ್ತೀನಿ ಸಾಹಿತ್ಯದ ಮೂಲಕ ಅನ್ನೋದು ಒಂದು ಬಗೆಯ ಅಹಂಕಾರವಾಗುತ್ತದೆ. ನಿಜವಾಗಿ ಸಮಾಜದ ಸುಧಾರಣೆ ಮಾಡತಕ್ಕಂಥವ್ರು ಸೋಷಿಯಲ್ ವರ್ಕರ್ಸ್, ಮಾಡಬೇಕಾದವರು ರಾಜಕಾರಣಿಗಳು. ಪ್ರತಿಯೊಬ್ಬ ವ್ಯಕ್ತಿನೂ ಆ ಒಂದು ಕೆಲಸವನ್ನು ತೊಡಗಿಸಿಕೊಳ್ಳಬಹುದು. ಸಾಹಿತ್ಯಕ್ಕೆ ಬೇರೊಂದು ಮುಖ ಇದೆ. ಅವನು ಬರೀ ಕಲೆಯಿಂದಲೇ ಮಾಡ್ತೀನಿ ಅಂತ ಅನ್ನೋಕ್ಕಾಗೋದಿಲ್ಲ. ಇದು ಸಂಗೀತ ಚಿಕಿತ್ಸೆ ಇದ್ದಂತೆ. ಕಲ್ಯಾಣಿ ಹಾಡಿಬಿಟ್ಟು ಕೆಮ್ಮನ್ನು ನಿವಾರಣೆ ಮಾಡ್ತೀನಿ, ಹಿಂದೋಳ ಹಾಡಿಬಿಟ್ಟಿದ್ದನುವೆ ಹಿಮ್ಮಡಿ ನೋವನ್ನು ನಿವಾರಣೆ ಮಾಡ್ತೀನಿ, ಭೈರವಿ ಹಾಡಿಬಿಟ್ಟು ಬೆನ್ನೋವನ್ನು ಕ್ಯೂರ್ ಮಾಡ್ತೀನಿ, ಈ ತರಹ ಎಲ್ಲ. ನೀಲಾಂಬರಿ ಕೇಳಿ ನಿದ್ದೆ ಬಂದವರು ಯಾರೂ ಇಲ್ಲ. ಅಮೃತ ವರ್ಷಿಣಿ ಹಾಡಿಬಿಟ್ಟು ಮಳೆ ಸುರಿಸಿದವ್ರು ಯಾರೂ ಇಲ್ಲ. ಹಾಗೆ ಸುರಿಸಿದ್ರೆ ಅವರಿಗೆ ಇನ್ಯಾವುದೋ ದಿವ್ಯ ಶಕ್ತಿ ಇರಬೇಕು, ಈ ರಾಗಗಳ ಶಕ್ತಿ ಅಲ್ಲ. ಯಾಕೆಂದ್ರೆ ಬಾಲಮುರಳಿ ಅಂತ ಒಳ್ಳೆ ಚೆಂಚನ್ನಾಗಿ ಹಾಡ್ತಕ್ಕಂಥವ್ರು, ಭೀಮಸೇನ್ ಜೋಶಿ ಅಂತ ಚೆಂಚನ್ನಾಗಿ ಹಾಡುವಂಥವ್ರು ಹಾಡಿಗೆ ಏನೂ ಕಿಸಿಲಿಲ್ಲ. ಇನ್ನು ಬೇರೆಯವರು ಏನು ಮಾಡುವಂಥದ್ದು? ಇದಕ್ಕಾಗಿ ಬೇಕಿಲ್ಲ. ನಿಮಗೆ ಬೆನ್ನೋವು ಮತ್ತೊಂದು ಇದ್ದರೆ ಈ ಸಂಗೀತಕ್ಕೆ ಗಂಟು ಬೀಳ್ತೀರಾ. ಹಾಯಾಗಿ ಡಾಕ್ಟರ್ ಹತ್ರ ಹೋಗಿ ಆಯುರ್ವೇದವೋ ಅಲೋಪತಿನೋ ಯುನಾನಿನೋ ಹೋಮಿಯೋಪತಿನೋ ವೆಂಕಟಾಚಲಪತಿನೋ ಕಡೆಗೆ ಇದ್ದೇ ಇರ್ತಾನೆ. ನಾವು ನಾರಾಯಣನ ಮೇಲೆ ಭಾರ ಹಾಕಿದ್ವಿ, ನಾರಾಯಣ ಪೇಷಂಟ್ ಭಾರವನ್ನು 4 ಜನರ ಮೇಲೆ ಹಾಕದ ಅಂತ ಚಟ್ಟೋತ್ಸವ ಆಯಿತು ಅಂತ ಒಂದು ಕೈಲಾಸಮೋರ್ ಜೋಕ್ ಇದೆ. ಹಾಗಾಗುತ್ತದೆ. ಅಂದ್ರೆ ಇವೆಲ್ಲ ಈ ಹಾದರ ನಿಜಕ್ಕೆ ಹೇಳ್ತೀನಿ, ಈ ಎಲ್ಲ ಎಂಥದ್ದು ಪೊಯಿಟಿಕ್ ಥೆರಪಿ, ಡಾನ್ಸ್ ಥೆರಪಿ, ಮ್ಯೂಸಿಕ್ ಥೆರಪಿ, ಈ ಥರ ಥೆರಪಿಗಳೆಲ್ಲ ಇವೆಲ್ಲ ತುಂಬ ಪೆರಿಫೆರಲ್ ಆದದ್ದು. ಅದು ರಸೋಪಾಸನೆಯಿಂದಲೇ ಸಾಗುತ್ತದೆ. ಸರಿಯಾಗಿ ಹಾಡೋಕ್ಕಾಗದೇ ಇದ್ದವರೇ ಇದಕ್ಕೆ ಬರೋದು. ದುರ್ದೈವ ಬಾಲಮುರಳಿ ಅಂಥವರು ಇಂಥದ್ರೊಳಗೊಂದು ಅವಿವೇಕ ವಾಮಾಚಾರ ಮಾಡಿದ್ದಾರೆ. ಅವ್ರ ಬಗ್ಗೆ ನಾನು ಅವ್ರು ಸತ್ತಾಗಿ ಬರೆದಂಥ ಲೇಖನದಲ್ಲಿ ಹೇಳಿದ್ದೆ. ಈ ಅಡ್ಡದಾರಿನ ಅವ್ರು ಹಿಡಿದ್ರು, ಪುಣ್ಯವಶಾತ್ ಲೋಕ ಅದನ್ನು ಉಪೇಕ್ಷೆ ಮಾಡಿತು. ಬಾಲಮುರಳಿ ಹೇಳಿದ್ರು ಒಂದು ಮಾತ್ರಕ್ಕೆ ಏನು ಕಣ್ಣಿಗೊತ್ಕೊಂಡು ಒಪ್ಕೊಳ್ಳಲಿಲ್ಲ ಅಂತ. ಆನಂದ ನಮಗೆ ಸಿಗತಕ್ಕಂಥದ್ದು. ಆ ಆನಂದ ಎಂಥದ್ದು ಅಂತಂದರೆ ಆ ಹೊತ್ತಿನಲ್ಲಿ ಮತ್ತಾವುದನ್ನೂ ಬಯಸದೇ ಇರತಕ್ಕಂಥದ್ದು. ಆ ಮೂಲಕ ಇವರ ಉಪದ್ರವ ಲೋಕಕ್ಕೆ ಒಂದಷ್ಟು ಕಾಲ ಕಡಿಮೆ ಆಗಿರ್ತದೆ. ನೋಡಿ, ಜಗತ್ತಿನ ಪರಮ ನೀಚರನ್ನೆಲ್ಲ ಒಂದು 3 ಗಂಟೆ ಕಾಲ ಒಂದು ಸಿನಿಮಾ ಕಟ್ಟಾಕಿ ನಿಲ್ಲಿಸುತ್ತೆ. ಅದು ಬಾಹುಬಲಿನೇ ಇರ್ಬೋದು, ಪಾದಬಲಿನೇ ಇರ್ಬೋದು, ಯಾವುದೇ ಇರ್ಬೋದು, ಒಂದು ನರಬಲಿ. ಆ ಸಿನಿಮಾ ಮಾಡುತ್ತಂದ್ರೆ ಅಷ್ಟರ ಮಟ್ಟಿಗೆ 3 ಗಂಟೆ ಲೋಕಕ್ಕೆ ಅವ್ರ ನ್ಯೂಸೆನ್ಸ್ ಇಲ್ಲದೆ ಹೋಯ್ತಲ್ಲ, ಅದು ದೊಡ್ಡ ಅನುಗ್ರಹ. ಇದು ಲೋಕಕ್ಕೆ ಕಲೆಯಿಂದ ಅದು ಉಪಕಾರ. ಈ ತರಹ ಅಂದರೆ ಕಲೆ ನಮ್ಮನ್ನ ಆ ಹೊತ್ತು ಲೋಕಕ್ಕೆ ಕಟ್ಟಿಕೊಳ್ಳದಂತೆ ಮಾಡಿರುತ್ತದೆ. ಬೇರೆಯ ಚಟಗಳಂತೆ ದೇಹದ ಮೇಲೆ ಮನಸ್ಸಿನ ಮೇಲೆ ದುಷ್ಪ್ರಭಾವ ಬೀರೋಲ್ಲ. ಒಂದು 3 ಗಂಟೆ ಕುಡಿದು ಬಿಟ್ಟು ತೂರಾಡ್ಕೊಂಡು ಮಲಗೂ ಇರಬಹುದಲ್ವಾ ಅಂದರೆ ಲಿವರು ಮತ್ತೊಂದು ಮಗದೊಂದು ಎಲ್ಲ ಪ್ರಾಬ್ಲಮ್ಸ್ ಇರುತ್ತದೆ. ಆದರೆ ಒಳ್ಳೆ ಸಂಗೀತದಿಂದ, ಒಳ್ಳೆ ನಾಟ್ಯದಿಂದ, ಒಳ್ಳೆ ಸಾಹಿತ್ಯದಿಂದ ಆ ಥರದ್ದು ಇಲ್ಲ. ಹೀಗೆ ವಾಸ್ತವಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ರಸ ನಮಗೆ ತುಂಬ ಪ್ರಯೋಜನಕಾರಿಯಾಗಿ ಬರ್ತದೆ. ನೋಡಿ, ಸಮಾಧಾನವನ್ನು ಕೊಡುತ್ತದೆ ಅಂತ ಭರತ ಹೇಳಿದ್ದಾನೆ ಹೊರತು ಸಮಾಜ ಸುಧಾರಣೆ ಆಗತ್ತೆ ಅಂತ ಹೇಳಿಲ್ಲ. ಮೊದಲನೇ ಅಧ್ಯಾಯದಲ್ಲೇ ನಾವು ದುಃಖಾರ್ಥಾನಾಂ, ಸುಖಾರ್ಥಾನಾಂ, ಶಮಾರ್ಥಾನಾಂ ಈ ರೀತಿಯಾಗೆಲ್ಲ ನೋಡಿದ್ವಲ್ಲ. ಅವರವ್ರಿಗೆ ಆಯಾ ಸಮಾಧಾನ ಸಿಗುತ್ತದೆ ಅಂತ. ಆಲ್ ಆರ್ಟ್ ಥೆರಪಿ ಈಸ್ ಎ ಸಾರ್ಟ್ ಆಫ್ ಮೆಂಟಲ್ ಕಂಫರ್ಟ್. ಅದು ತಾನಾಗಿಯೇ ರಸದಿಂದ ಸಿಗ್ತಾ ಇದೆ. ಇವರು ಪ್ರತ್ಯೇಕವಾಗಿ ನೋಡಬೇಕಾಗಿಲ್ಲ. ಯಾರಾದರೂ ರುಚಿ ರುಚಿಯಾದ ತಿಂಡಿಗಳನ್ನು ಆರೋಗ್ಯಕ್ಕಾಗಿಯೂ ತಿಂತೀವಿ ಅಂತಂದರೆ ರುಚಿಯಾದ ತಿಂಡಿ ಜೊತೆಗೆ ಆರೋಗ್ಯವೂ ಇರುತ್ತೆ ಅಂತ. ಒಳ್ಳೆ ಅಡುಗೆಯಲ್ಲಿ ಇವೆಲ್ಲ ಬೆರೆತಿರುತ್ತದೆ, ಆರೋಗ್ಯವೂ ಇರುತ್ತದೆ, ಎಲ್ಲ ಇರುತ್ತದೆ. ಹಾಗೆ ಆ ರೀತಿಯಲ್ಲಿ ಕಲೆಯಲ್ಲಿ ಇನ್ಬಿಲ್ಟ್ ಆದಂತಹ ಒಂದು ಸುಧಾರಣೆ ಇರುತ್ತದೆ. ಆದರೆ ಅದಕ್ಕಾಗಿ ಪ್ರತ್ಯೇಕವಾಗಿ ಹುಡುಕಬೇಕಿಲ್ಲ. ಇದನ್ನು ನಮ್ಮ ರಾಮಸ್ವಾಮಿಯವರು ಬಹಳ ಚೆನ್ನಾಗಿ ಹೇಳಿದರು. ನೇಚರ್ ಹ್ಯಾಸ್ ಇಟ್ಸ್ ಓನ್ ಸ್ಕ್ಯಾವೆಂಜಿಂಗ್ ಮೆಕ್ಯಾನಿಸಮ್, ಇಟ್ ವರ್ಕ್ಸ್ ವೆಲ್. ಮಳೆ ಬಂದು ಡ್ರೈನೇಜ್ಗಳೆಲ್ಲ ಚೋಕ್ ಆಗಿದ್ದಾಗ ಹೆಗ್ಗಣಗಳು ಹೊರಗೆ ಬಂದು ಬೀಳುತ್ತವೆ. ಅದೆಲ್ಲಿಂದಲೋ ಕಾಗೆಗಳು, ಹದ್ದುಗಳು ತಾನಾಗಿ ಬಂದು ಕಿತ್ತುಕೊಂಡು ತಿಂದು 1-2 ದಿವಸದೊಳಗೆ ಕ್ಲೀನ್ ಆಗಿರುತ್ತದೆ. ಇದು ನೇಚರಲ್ ಆಗುವುದು. ಕಲೆಯಿಂದ ಆಗತಕ್ಕಂಥ ಸಂಸ್ಕಾರ, ಶಿಕ್ಷಣ, ಸುಧಾರಣೆ ನ್ಯಾಚುರಲ್ ಆದದ್ದು. ಆದರೆ ಕಾರ್ಪೊರೇಷನ್ನವರು ಒಂದು 8,000 ಕಾಗೆನ ಸಾಕ್ತೀವಿ, ಒಂದು 3,000 ಹದ್ದುಗಳನ್ನು ಸಾಕ್ತೀವಿ ಅಂತ ಇನ್ನೊಂದು ಬಜೆಟ್ನಲ್ಲಿ ಮುಂದೆ ಮಾಡಿದ್ರೆ ಅದು ಅವಿವೇಕ ಆಗುತ್ತದೆ ಅಂತ ಬರೆದಿದ್ದಾರೆ. ಆ ರೀತಿಯಲ್ಲಿ ನಾವು ಈ ಸುಧಾರಣೆಯ ವ್ಯಾಧಿಯ ಕಡೆಗೆ ಹೊರಡಬಾರದು.
ಇದು ಶುರುವಾಗಿದ್ದೇ ಆ ಅಯೋಗ್ಯವಾದ ಕಮ್ಯುನಿಸಂ ಸಿದ್ಧಾಂತಗಳಿಂದ. ಈ ಅಹಂಕಾರದಿಂದಲೇ ಕಮ್ಯುನಿಸಂ ಬರ್ತಕ್ಕಂಥದ್ದು. ನಾನು ಜಗತ್ತು ಉದ್ಧಾರ ಮಾಡಕ್ಕೆ ಬಂದಿದ್ದೀನಿ, ಎದ್ದೆದ್ದು ಬೀಳುತ್ತಿಯೇ, ಗುದ್ದಾಡಿ ಸೋಲುತ್ತಿಯೇ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಯೇ, ಉದ್ಧರಿಪೆ ಜಗವನೆನ್ನುವ ಸಖನೆ ನಿನ್ನ ಉದ್ಧಾರವಿಷ್ಟಾಯಿತು ಮಂಕುತಿಮ್ಮ. ಇಷ್ಟಾಗಿ ಅವರು ಯಾವುದೇ ಒಂದು ಸರ್ವಿಸ್ ಆರ್ಗನೈಸೇಷನ್ಸ್ ಮಾಡಲಿಲ್ಲ. ಕಾರಣ ಇಷ್ಟೇನೆ, ಜನರು ರಿವೋಲ್ಟ್ ಮಾಡಿ ವ್ಯವಸ್ಥೆಯನ್ನು ಒಡೆಯಬೇಕು ಅಂತ. ಮನೆ ಒಡೆಯೋದಿಕ್ಕೆ ನಾವು ಗುದ್ಲಿ, ಪಿಕಾಸೆ, ಹಾರೆ, ಗಡಾರಿ ಕೊಡ್ತೀವಿ, ಮನೆ ಕಟ್ಟೋದಿಕ್ಕೆ ಕರುಣೆ, ಮಟ್ಟಗೋಲು, ರಸಮಟ್ಟೆ ಯಾವುದೂ ಕೊಡಲ್ಲ ಅನ್ನುವಂಥ ರೀತಿಯದು ಆ ದುರಭಿಸಂಧಿ. ಅದರಿಂದ ಯಾವ ದೇಶವೂ ಉದ್ಧಾರವಾಗಲಿಲ್ಲ. ಅದನ್ನು ಹಿಡಿದಂಥ ದೇಶಗಳೆಲ್ಲ ಎಕ್ಕುಟ್ಟೋಗಿವೆ. ಅದು ನಮಗೆ ಗೊತ್ತೇ ಇದೆ. ಯಾತಕ್ಕೆ ಇದನ್ನಷ್ಟು ಹಸಿ ಹಸಿಯಾಗಿ ಹೇಳ್ತಾ ಇದ್ದೀರಿ ಅಂದರೆ, ಇವತ್ತು ಅಭಿಜಾತ ಕಲೆಗಳನ್ನು ಅನುಸಂಧಾನ ಮಾಡುವವರೆಗೂ ನಾವೆಲ್ಲ ಜಾತಿ ಕಟ್ಟಿಬಿಡ್ತೀವೋ, ಸೋಷಿಯಲ್ ರಿಫಾರ್ಮೇಷನ್, ಸೋಷಿಯಲ್ ರಿಲೆವೆನ್ಸು ತೋರಿಸದೇ ಇದ್ರೆ ಅಂತ. ಜೊತೆಗೆ ಇವ್ರನ್ನ ಎನ್ಕರೇಜ್ ಮಾಡ್ತಕ್ಕಂಥ ಹುಚ್ಚುಮುಂಡೆವಿರ್ತಾರಲ್ಲ, ಆ ಕಾರ್ಪೊರೇಟ್ನವರು ಮತ್ತೊಬ್ಬರು, ಅವ್ರಿಗೂ ಇದೇ ಥರದ ವ್ಯಾಧಿ ಉಂಟು. ಇದರಿಂದ ನಿಮಗೆ ಏನು ಪರ್ಸನಾಲಿಟಿ ಎನ್ರಿಚ್ಮೆಂಟ್ ಆಗುತ್ತದೆ ಅಂತ. ಸ್ವಾಮಿ, ಪರ್ಸನಾಲಿಟಿಯನ್ನು ಕಳ್ಕೊಳ್ಳೋದೇ ನಿಜವಾದ ಎನ್ರಿಚ್ಮೆಂಟ್. ನಮ್ಮ ಸಣ್ಣತನವನ್ನು ಆ ಹೊತ್ತಿಗೆ ಮರೆತಿರ್ತಕ್ಕಂಥದ್ದಕ್ಕಿಂತ ಇನ್ಯಾವುದೂ ಇಲ್ಲ, ಅದು ಆಗತಕ್ಕಂಥದ್ದು. ಲಂಗ್ ಸ್ಪೇಸ್ ಅಂತ ಇರುತ್ತವೆ, ಅಲ್ಲಿ ಏನು ಕಟ್ಟಬಾರ್ದು, ಖಾಲಿ ಜಾಗ ಬಿಡಬೇಕು, ಗಿಡ ಮರ ನೆಡಬೇಕು. ಆ ಜಾಗವನ್ನು ಕಬಳಿಸ್ಬಿಡ್ತಾರೆ ಈ ಒಂದು ಲ್ಯಾಂಡ್ ಮಾಫಿಯಾದವರು. ಮತ್ತೆ ಅಲ್ಲಿ ಒಂದು ಆಕ್ಸಿಜನ್ ಟೆಂಟನ್ನು ಇಡ್ತೀವಿ ಅಂತ, ಅಲ್ಲಿ ಆಕ್ಸಿಜನ್ ಸಿಲಿಂಡರ್ ಎಲ್ರಿಗೂ ರಿಯಾಯಿತಿ ಬೆಲೆಯನ್ನು ಸಪ್ಲೈ ಮಾಡ್ತೀವಿ ಅನ್ನುವಂತೆ ಇದಾಗುತ್ತದೆ. ಇದು ತುಂಬಾ ಅನಾಹುತಕಾರಿಯಾದದ್ದು. ರಸಕ್ಕೆ ಇರುವ ತನ್ನದೇ ಆದಂತಹ ಇನ್ಬಿಲ್ಟ್ ರಿಫಾರ್ಮೇಷನ್ ಈಸ್ ನೋ ವೇ ಡಿಫರೆಂಟ್ ಫ್ರಮ್ ಎಂಜಾಯ್ಮೆಂಟ್. ಇದನ್ನು ಅಭಿನವ್ ಗುಪ್ತ ತುಂಬ ಚೆನ್ನಾಗಿ ಹೇಳಿದ್ದಾನೆ. ನ ಚೈತೆ ಪ್ರೀತಿ ವ್ಯುತ್ಪತ್ತಿ ಭಿನ್ನ ರೂಪೇಯವ ದ್ವಯೋರಪಿ ಏಕ ವಿಷಯತ್ವಾತ್. ಆನಂದವನ್ನು ಹಿಡಿದರೆ ನಿಮಗೆ ಎಲ್ಲ ರೀತಿಯಾದ ಸುಧಾರಣೆಯೂ ಬರುತ್ತದೆ. ಇದಕ್ಕೆ ತುಂಬ ದೊಡ್ಡ ಅಂತರಂಗದ ನಿಶ್ಚಯ ಬೇಕು. ಏನಾಗುತ್ತದೆ, ಅಕ್ಕಪಕ್ಕದವ್ರನ್ನ ನೋಡ್ತಾ ನೋಡ್ತಾ ನಾವೆಲ್ಲಿ ಹದಗೆಡ್ತೀವೋ, ನಾವೆಲ್ಲಿ ಬುದ್ಧಿಗೆಡ್ತೀವೋ ಅಂತಂದುಕೊಂಡು ಮಾಡಿಕೊಂಡಂಥದ್ದು. ಜಗತ್ತಿನಲ್ಲಿ ನಿರ್ಮಲವಾದ ಕಲಾಸ್ವಾದದಿಂದ ಪ್ರಾಮಾಣಿಕವಾದ ವ್ಯಕ್ತಿಗೆ ಒಂದು ಮಟ್ಟದ ಸುಧಾರಣೆ ಉಂಟು. ಆದರೆ ಸುಧಾರಣೆ ಅಸಾಧಾರಣವಾದ ಮಟ್ಟದ್ದಲ್ಲ, ಅದಕ್ಕೆ ಅವನ ಒಳಗಿನ ಯೋಗ್ಯತೆಯೂ ಮುಖ್ಯ. ನಮಗೆ ಗೊತ್ತೇ ಇದೆ, ಕೆಲವೊಂದಿಷ್ಟು ವ್ಯಾಯಾಮಾದಿಗಳನ್ನು ಮಾಡ್ತೀವಿ, ಕೆಲವೊಂದಿಷ್ಟು ಆರೋಗ್ಯಕಾರಿಯಾದ ಆಹಾರಾದಿಗಳನ್ನು ಸ್ವೀಕಾರ ಮಾಡ್ತೀವಿ. ಹಾಗೆ ಮಾಡಿಯೂ ನಮಗೆ ರೋಗ ಬರ್ತದೆ. ಜೆನೆಟಿಕ್ ಡಿಸಾರ್ಡರ್ ರೀ ಅದು ಅಂತಾರೆ. ನನಗೆ ಗೊತ್ತಿದ್ದಂತೆ ನನ್ನ ಎಷ್ಟು ಜನ ಸ್ನೇಹಿತರು, ಕಲಾವಿದರು ಓವರ್ ನೈಟ್ ಜರ್ನಿ ಬಸ್ಸುಗಳಲ್ಲಿ, ಕಾರುಗಳಲ್ಲಿ, ರಸ್ತೆಗಳ ಮೇಲೆ ಮಾಡಿದವರಿಲ್ಲ. ಎಷ್ಟು ಜನ ಯಕ್ಷಗಾನ ಕಲಾವಿದರು ಕರಾವಳಿಯಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಮುಂಬೈಗೆ, ಹೀಗೆಲ್ಲ ತುಂಬ ಬಹಳ ಬಹಳ ವಿಕಟವಾದಂಥ ಯಾನ ರಸ್ತೆಗಳ ವ್ಯವಸ್ಥೆ, ಅವ್ಯವಸ್ಥೆಯಲ್ಲಿಯೂ ಮಾಡಿ ಅವರ ಬೆನ್ನು ಕೈಕಾಲು ಗಟ್ಟಿಯಾಗಿದೆ. ನನಗಿಲ್ಲ. ಅದ್ಯಾಕೆ ಅವ್ರಿಗೆ ಹಂಗಾಯ್ತು? ನಾನಷ್ಟು ಓಡಾಡಿಲ್ಲ, ನಾನು ಸ್ವಲ್ಪ ಮಟ್ಟಿಗೆ ಓಡಾಡಿದ್ರೇನೆ ನನ್ನ ಬೆನ್ನು ಹಿಂಗೆ ಯಾಕೆ ಆಗಬೇಕು ಅಂತ ನಾನು ಕೇಳಿದ್ರೆ, ಅಯ್ಯ ನಿನ್ನ ದೈಹಿಕವಾದ ರಚನೆಯೇ ಆಗಿದೆ ಅಂತ. ಇದನ್ನ ವಾಸ್ತವವನ್ನು ಒಪ್ಪಿಕೊಳ್ಳಕ್ಕಾಗೋಲ್ಲ. ವೈ ಆಮ್ ಸೋ. ಪಾಶ್ಚಾತ್ಯರಲ್ಲಿ, ರೋಗಿಷ್ಠರಲ್ಲಿ ಇದೊಂದು ವ್ಯಾಧಿ, ಎಲ್ಲ ವ್ಯಾಧಿಗಳಿಗಿಂತ ಮುಗಲದು. ನನಗೇ ಯಾಕೆ ಇದಾಗಬೇಕು ಅಂತ. ನಿನಗೂ ಆಗುತ್ತೆ, ನಿಮ್ಮ ಅಪ್ಪನಿಗೂ ಆಗುತ್ತೆ, ನಿಮ್ಮ ತಾತನಿಗೂ ಆಗುತ್ತೆ. ನಮ್ಮ ಕರ್ಮ ಅದು. ನಮ್ಮ ಹಳೆ ಕಾಲದವರಿಗೆ ಒಂದಿತ್ತು, ದೇವರು ಕೊಟ್ಟಂತೆ ಈ ತರಹ ಅಂತ ಒಂದು ಅಂಗೀಕಾರ ಬುದ್ಧಿ ಇದ್ದಾಗ ಅದ್ರ ದೊಡ್ಡ ದೊಡ್ಡ ವೈದ್ಯರು ನನಗೆ ಹೇಳಿದ್ದಾರೆ, ದಿ ಪ್ರಾಬ್ಲಮ್ ವಿತ್ ದಿ ವೆಸ್ಟ್ ಈಸ್ ನಾಟ್ ಇನ್ ಅಕ್ಸೆಪ್ಟಿಂಗ್ ದಿ ರಿಯಾಲಿಟಿ ಅಂತ. ಎಲ್ಲಕ್ಕೂ ಕೋಲೆ ಬಸವಂತರ ತಲೆ ತಗ್ಗಿಸಿ ಕೂತ್ಕೊಂಡು ಎಲ್ಲ ಒದೆತ ತಿನ್ನಬೇಕು ಅಂತಲ್ಲ, ಕೆಲವು ಕಡೆ ಕೈ ಮೀರುವಂಥದ್ರೊಳಗೆ ಒಪ್ಪಿಕೊಳ್ಳಬೇಕು. ಪಲ್ಕಿರಿದು ಸೈರಿಸಿಕೋ ಮಂಕುತಿಮ್ಮ. ಇಂಗ್ಲಿಷ್ನ ಗಾದಿ ಇದೆ, ಟು ಗ್ರಿನ್ ಅಂಡ್ ಬೇರ್ ಅಂತ. ಅದನ್ನು ಡಿ.ವಿ.ಜಿ ಹೇಳ್ತಾ ಇದ್ದಾರೆ. ಹೀಗೆ ಈ ಒಪ್ಪಿಗೆ ಬರಬೇಕಲ್ಲ, ಆ ಸಂಸ್ಕಾರವನ್ನು ಕಲೆ ಕೊಡುತ್ತದೆ, ತಾಳ್ಮೆಯನ್ನು ಕೊಡುತ್ತೆ, ಸ್ಥೈರ್ಯವನ್ನು ಕೊಡುತ್ತದೆ, ಉಲ್ಲಾಸವನ್ನು ಕೊಡುತ್ತದೆ. ಆದರೆ ನೀವು ಅದನ್ನು ಐಸೋಲೇಟ್ ಮಾಡೋಕ್ಕಾಗೋಲ್ಲ. ಯಾರಾದರೂ ಬಂದುಬಿಟ್ಟು ನನಗೆ ರುಚಿಯಾಗಿರ್ತಕ್ಕಂಥ ಒಂದು ತಿಂಡಿ ಇದು ಅಷ್ಟು ರುಚಿ ಕ್ಯಾಪ್ಸೂಲಲ್ಲಿದೆ ನುಂಗುಬಿಡು ಅಂದರೆ, ಕ್ಯಾಪ್ಸೂಲ್ ಮುಂಡ ಮೋಚ್ತು, ನನಗೆ ನುಂಗೋಕ್ಕೂ ಆಗದೆ ಇರುವಂಥ ಪರಿಸ್ಥಿತಿಯಲ್ಲಿ ಬೇಕಾದ್ರೆ ಇಂಟ್ರಾವೆನಸ್ ಇಂಜೆಕ್ಷನ್ ಥರ ಅದನ್ನು ತೊಗೊಂಡೇನು. ಈಗ ಬಾಯಿ ಚೆನ್ನಾಗಿರುವಾಗ, ನಾಲ್ಗೆ ಚೆನ್ನಾಗಿರುವಾಗ, ಹಲ್ಲು ಚೆನ್ನಾಗಿರೋವಾಗ, ಬುದ್ಧಿ ಚೆನ್ನಾಗಿರೋವಾಗ, ಅದು ತಿನ್ನುವ ಸುಖ ಭೋಗ ನಾಲ್ಗೆ ಮೇಲೆ 3 ನಿಮಿಷ ಇದ್ರೂ ಅದನ್ನು ಆಸ್ವಾದ ಮಾಡಬೇಕು, ಅದಕ್ಕೆ ಆಹಾರ ಬೇಕು. ನೀವು ಈ ರೀತಿಯಾಗೆಲ್ಲ ಅದನ್ನು ರಿಫೈನ್ಮೆಂಟ್ ಮಾಡಿ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಥರ ಕೊಡಬೇಡಿ ಅಂತೀನಿ. ಈಗ ಈ ರೀತಿಯಾಗಿ ಅದನ್ನ ಸಂಗ್ರಹಿಸಿಕೊಡೋದು, ಸಂಕ್ಷಿಪ್ತ ಮಾಡಿಕೊಡೋದು, ಉಂಡೆ ಮಾಡಿಕೊಡುವಂಥದ್ದು ಇದೆಲ್ಲ ಅಲ್ಲ. ನೋಡಿ, ಈ ಸ್ವರವನ್ನು ಕೇಳಿಬಿಡಿ, ನಿಮಗೆ ಆ ರಾಗ ಕೇಳಿದ್ದರದೆಲ್ಲ ಕೂಡ ಪುಣ್ಯ ಬಂದ್ಬಿಡುತ್ತೆ. ಪುಣ್ಯಕ್ಕೆ ಬೆಂಕಿ ಹಾಕ್ತ ಸ್ವಾಮಿ. ಆ ರಾಗವನ್ನು ಕೇಳಿದಾಗ ಉಂಟಾಗುವ ಅನುಭೂತಿ ನನಗೆ ಬೇಕು ಅಂತ. ಅಷ್ಟಕ್ಕೆ ಒಂದು ಸಾಂತ ಇದ್ರೆ ಸಾಕು, ಎಲ್ಲಾ ಸ್ವರಗಳು ಅಲ್ಲಿಂದ ಹುಟ್ಟುತ್ತೆ. ಷಟ್ ಸ್ವರ ಹತ್ರ ಜಾಯಂತೆ ಇತಿ ಷಡ್ಜಃ. ಇನ್ನು ಎಲ್ಲಾ ರಾಗಗಳಲ್ಲಿರ್ತಕ್ಕಂಥ ಎಲ್ಲಾ ಸ್ವರಗಳು ಅಷ್ಟೇನೆ.
ಹಾಗಾಗಿ ಒಂದೇ ಹುಮ್ ಅಂತ ಕೇಳ್ತಾ ಇರೋಣ. ಅದಕ್ಕೆ ಓಂಕಾರ ಜಪ ಮಾಡ್ತಾರಲ್ಲ ಎಷ್ಟೋ ಜನ, ಓಂ ಅಂತ ಭೂಕಂಪ ಆಗ್ತಾ ಇರೋ ತರ ಉದ್ಗಾರ ಮಾಡ್ತಾರೆ. ಒಂದು ಕಡೆ ಈ ಕಮ್ಯುನಿಸಂನ ದೇಶೋದ್ಧಾರ, ಜನರುದ್ಧಾರ, ದಲಿತೋದ್ಧಾರ ಈ ಥರದ್ದೆಲ್ಲ ಉದ್ಧಾರ ಮಾಡ್ತೀವಿ ಅನ್ನೋ ಆಟಾಟೋಪ ಇನ್ನೊಂದು ಕಡೆ ಆದರೆ, ಆತ್ಮೋದ್ಧಾರ ಮಾಡಿಬಿಡ್ತೀವಿ ಅಂತ ಹೇಳ್ತಕ್ಕಂಥ ಈ ಮತಾಂಧರು ಕೆಲವರು ಇರ್ತಾರೆ. ಮಠದವರು, ಯೋಗಿಗಳು, ಬಾಬಾಗಳು, ಸೆಲ್ಫ್ ಸ್ಟೈಲ್ಡ್ ಆದವರು, ಅವರು ಎಲ್ಲರ ಆತ್ಮವನ್ನು ಗುತ್ತಿಗೆಗೆ ತಗೊಂಡಿರ್ತಾರೆ. ಇದರೊಳಗೆ ಕ್ರೈಸ್ತ, ಇಸ್ಲಾಂ ಇತ್ಯಾದಿ ಭೇದವೇ ಇಲ್ಲದೆ ಎಲ್ಲರೂ ಕೂಡ ಹಾರ್ವೆಸ್ಟಿಂಗ್ ದಿ ಸೋಲ್ಸ್ ಅಂತ ಬಂದ್ಬಿಡ್ತಾರೆ. ಈ ಒಂದು ಅಪಚಾರ ಆಗುತ್ತದೆ. ಹೀಗಾಗಿ ಕಲೆ ಒಂದು ಕಡೆಗೆ ಈ ಸಮಾಜ ಸುಧಾರಕರಿಂದ ಹೈಜಾಕ್ ಆಗ್ತಾ ಇದ್ರೆ, ಇನ್ನೊಂದು ಕಡೆಗೆ ಮೋಕ್ಷ ಕೊಡ್ತಕ್ಕಂಥವರಿಂದ ಹೈಜಾಕ್ ಆಗ್ತಾ ಇರುತ್ತೆ. ಸ್ವಾಮಿ ನಮಗೆ ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ಒಂದಿಷ್ಟು ಮಾಡ್ತಾ ಇದ್ದೀವಿ, ಅಷ್ಟರೊಳಗಿದ್ದೀವಿ ಸಾಕು ಅಂತ. ಅಂದರೆ ನಿಮಗೆ ಸಮಾಜ ಸುಧಾರಣೆಗೆ ಬೇರೊಂದು ಚಾನೆಲ್ ಇದೆ, ಅಧ್ಯಾತ್ಮ ವೇದಾಂತ ಆತ್ಮದರ್ಶನಕ್ಕೆ ಒಂದು ಚಾನೆಲ್ ಇದೆ. ನೀವು ಮಾಡಿಕೊಂಡಿರಿ, ಇದಕ್ಕೆ ಯಾಕೆ ತುಂಬ ಕೈ ಹಾಕ್ತೀರಾ? ಜನ ಬರ್ತಾರೆ ಇದಕ್ಕೆ ಅನ್ನೋದಕ್ಕೋಸ್ಕರ ನೀವು ಇದನ್ನು ಹಿಡ್ಕೊಂಡಿದ್ದೀರಾ. ಸುಮ್ಮನೆ ದೇವ್ರ ಪೂಜೆ ಮಾಡ್ತೀವಿ ಅಂತಂದ್ರೆ ಜನ ಅಷ್ಟಾಗಿ ಬರೋಲ್ಲ. ಒಳ್ಳೆ ಇಂಪಾದ ಭಜನೆಯೂ ಇದೆ ಅಂದರೆ ಬರ್ತಾರೆ, ಭೋಜನ ಇದೆ ಅಂದರೆ ಮತ್ತೂ ಬರ್ತಾರೆ, ಅದು ಬೇರೆ ಸಂಗತಿ. ಆದರೆ ಅವರು ಇದನ್ನು ಒಂದು ಟೂಲ್ ಆಗಿ ಬಳಸ್ಕೋತಾರೆ. ಒಂದು ಹದದವರೆಗೆ ಆ ಕಲೆಯ ಸೌಂದರ್ಯ ಮುಕ್ಕಾಗದೇ ಇರೋವರೆಗೆ ತಪ್ಪಿಲ್ಲ. ಈಗ ಕಟ್ಟುವೆವು ನಾವೊಂದು ಹೊಸ ನಾಡನು ರಸದ ಬೇಡೊಂದನು ಅಂತ ಗೋಪಾಲಕೃಷ್ಣ ಅಡಿಗರು ಹೇಳಿದ್ರು. ಏನು ಕಟ್ಟಿದ್ರು ಪಾಪ ಅವರು, ಮನೆ ಕಟ್ಕೊಂಡ್ರು ಏನೋ ಅಷ್ಟೇನೆ. ಹೀಗೆ ತುಂಬಾ ಜನ ಮಾಡಿದ್ದುಂಟು. ಓನನ್ನ ಚೇತನ ಆಗುನಿ ಅನಿಕೇತನ ಮನೆಯನೆಂದು ಕಟ್ಟದಿರು ಅಂತ ಕುವೆಂಪು ಹೇಳಿದ್ರು. ಚೆನ್ನಾಗಿ ಉದಯ ರವಿ ಕಟ್ಕೊಂಡ್ರು ಅಂತ ಕೆಲವರು ಗೇಲಿ ಮಾಡ್ತಾ ಇದ್ರು. ಅಂದ್ರೆ ನಾವು ಕರೆ ಕೊಟ್ಟಾಗ ಐ ಆಮ್ ಗಿವಿಂಗ್ ಎ ಕಾಲ್ ಅಂತ ಅನ್ನೋದು ಇದೇನಿದೆ, ಪ್ರಾವಾದಿಕ ಪ್ರೊಫೆಟಿಕ್ ಆದದ್ದು, ಅದು ಕಲೆಗೆ ಹೊಂದುವಂಥದ್ದಲ್ಲ. ಕಲೆ ಇದು ವ್ಯಂಜನಾ ಮಾರ್ಗ. ಈ ಮತದಲ್ಲಿ ಹಾಗೆ ನಾನು ನಿನ್ನ ಮೋಕ್ಷವನ್ನು ಕಂಡಿದ್ದೀನಿ, ಜನ್ಮ ಜನ್ಮಾಂತರಗಳ ಕಂಡಿದ್ದೀನಿ, ರಿಗ್ರೆಷನ್ಗೆ ಹಾಕ್ಬಿಟ್ಟು ನೀನು ಯಾವ್ಯಾವ ಜನ್ಮದಲ್ಲಿ ಏನೇ ನಾಯಿ ನರಿ ಹುಳ ಹುಪ್ಪಟೆ ಆಗಿದ್ದೆ ಅದನ್ನೆಲ್ಲ ಕಂಡಿದ್ದೆ ಅಂತ, ಸ್ವಾಮಿ ನಿಮ್ಮ ಜಾಬಲ್ಲಿ ಏನಿದೆ ಏನಿಲ್ಲ ಅಂದ್ರೆ ಮೊದಲು ಕಂಡುಕೊಳ್ಳಿ ಸಾಕು ಅಂತ ಅನ್ನಬೇಕಾಗುತ್ತದೆ. ಹೀಗೆ ಕಲೆಯನ್ನ ಒಂದು ಕಡೆಗೆ ಮತವಾದಿಗಳು, ಇನ್ನೊಂದು ಕಡೆಗೆ ಸಮಾಜ ಸುಧಾರಣಾವಾದಿಗಳು, ಅಂದ್ರೆ ಒಂದು ಕಡೆಗೆ ಸೋ ಕಾಲ್ಡ್ ಸ್ಪಿರಿಚುವಲಿಸ್ಟ್, ಇನ್ನೊಂದು ಕಡೆಗೆ ಸೋ ಕಾಲ್ಡ್ ಮೆಟೀರಿಯಲಿಸ್ಟ್, ಇವರಿಬ್ಬರೂ ಎಳಿತಾ ಬರ್ತಾರೆ. ಆದರೆ ಕಲೆ ಎರಡನ್ನೂ ಕೂಡ ಕೊಡುತ್ತದೆ. ಕಲೆಯಿಂದ ಆತ್ಮೋದ್ಧಾರಕ್ಕೂ ಉಂಟು, ಆದರೆ ಅದು ಅತ್ತ ಕಡೆಗೆ ಒಂದು ಪಾಯಿಂಟ್ ಅನ್ನು ತೋರಿಸುತ್ತೆ. ಹಾಗೆ ವ್ಯಕ್ತಿ ಸಮಾಜದ ಸುಧಾರಣೆಗೂ ಒಂದು ಸ್ಪರ್ಶ ಉಂಟು, ಅದು ಇಲ್ಲ ಅಂತ ಇಲ್ಲ. ರುಚಿಯಾದ ಆಹಾರ ಒಳ್ಳೆಯ ರೀತಿಯಾದದ್ದು. ನಮ್ಮ ಹೆಲ್ದಿ ಫುಡ್ ಈಸ್ ಆಲ್ಸೋ ಟೇಸ್ಟಿ ಫುಡ್ ಅಂತ ಹೇಳ್ತಾರೆ. ಇವತ್ತು ಹೆಲ್ದಿ ಫುಡ್ ಈಸ್ ನಾಟ್ ಟೇಸ್ಟಿ ಅಂಡ್ ಶುಡ್ ನಾಟ್ ಬಿ ಟೇಸ್ಟಿ ಅಂತ ಒಂದು ಉಂಟು. ಆ ರೀತಿಯಾಗಿದೆ. ಒಂದು ರಿಲಿಜಿಯಸ್ ಮ್ಯೂಸಿಕ್ ಶುಡ್ ನಾಟ್ ಬಿ ಪ್ಲೀಸಿಂಗ್ ಅಂತ ಆ ರೀತಿಯಲ್ಲಿ ಹಾಗೆ ಒಂದು ಹಠ ಮಾಡಿಕೊಂಡಿದ್ದಾರೆ. ಆ ಥರದ್ದು ಅಲ್ಲದೆ ಎರಡೂ ಆಗಿರ್ತವೆ. ಜೇನುತುಪ್ಪ ಸವಿಯಾಗಿಯೂ ಇರುತ್ತದೆ, ಅದೇ ಸಂದರ್ಭದಲ್ಲಿ ಆರೋಗ್ಯಕಾರಿಯೂ ಆಗಿರ್ತದೆ. ಅದಕ್ಕೆ ನೀವು ಅದರೊಳಗಿರ್ತಕ್ಕಂಥ ಯಾವುದೋ ಆರೋಗ್ಯ ಸತ್ವವನ್ನು ಐಸೋಲೇಟ್ ಮಾಡಿ ಟ್ಯಾಬ್ಲೆಟ್ ಮಾಡ್ತೀವಿ ಅಂತಕ್ಕಂಥ ಈ ಒಂದು ಸುಧಾರಣಾವಾದಿಗಳಿದ್ದಾರಲ್ಲ, ಅದು ಯುಕ್ತವಲ್ಲ. ಹಾಗೆ ನಾವು ಅದರ ಮೂಲಕ ಮತ್ತೇನನ್ನೋ ಸಾಧಿಸ್ತೀವಿ ಅಂತ ಹೋಗ್ತಕ್ಕಂಥ ಸೋಕಾಲ್ಡ್ ಅಧ್ಯಾತ್ಮವಾದಿಗಳಿಗೂ ಕೂಡ ಪೂರ್ಣವಾದ ವಿವೇಕ ಇಲ್ಲ. ನಿಜವಾದ ಆತ್ಮವಾದಿ ಕಂಡುಕೊಳ್ತಾನೆ, ಅವುಗಳ ಸ್ಥಾನೋಚಿತ್ಯವನ್ನು ಗಮನಿಸಿ ಅವುಗಳನ್ನು ಹಾಗೆ ಉಳಿಸ್ತಾನೆ. ಭರತ ಅಂಥ ಮಹನೀಯ. ಈ ಕಾರಣದಿಂದಲೇ ಈ ಭಾವಗಳ ಅರಿವಿಗೆ ರಸ ತುಂಬ ಪ್ರಯೋಜನಕ್ಕೆ ಬರುತ್ತದೆ ಅಂತ. ಸಾಹಿತ್ಯ ಜಗತ್ತನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಡುತ್ತದೆ, ಆದರೆ ಸುಧಾರಣೆ ಮಾಡಿಸುವಷ್ಟು ಶಕ್ತಿ ಅದಕ್ಕಿಲ್ಲ. ಐ ನೋ ವೇರ್ ದ ಪ್ರಾಬ್ಲಮ್ ಈಸ್, ಬಟ್ ಐ ಆಮ್ ನಾಟ್ ಏಬಲ್ ಟು ಕರೆಕ್ಟ್ ಇಟ್. ಈ ಮಟ್ಟಕ್ಕೆ ನಮಗೆ ಕೆಲವೊಂದು ತಿಳುವಳಿಕೆ ಇರ್ತದೆ. ಎಂಥ ವೈದ್ಯರಿಗೂ ಕೆಲವೊಂದು ರೋಗಗಳನ್ನು ಕ್ಯೂರ್ ಮಾಡೋಕ್ಕಾಗೋಲ್ಲ. ಐ ನೋ ದಟ್ ಇಟ್ ಈಸ್ ಎ ಮ್ಯಾಲಡಿ ಬಟ್ ಇಟ್ ಈಸ್ ಇನ್ಕ್ಯೂರಬಲ್. ಈ ಮಟ್ಟಕ್ಕೆ ಬರುತ್ತದೆ. ಹಾಗೆ ಒಂದು ವಾಸ್ತವದ ಜ್ಞಾನ ಬಂದಾಗ ಅಂಗೀಕಾರ ಬುದ್ಧಿ ಬರುತ್ತದೆ. ವೇದಾಂತಕ್ಕೆ ಮೊದಲು ಬೇಕಾಗಿರೋದು ಅಂಗೀಕಾರ ಬುದ್ಧಿ ಅಲ್ವಾ? ಪ್ರಪತ್ತಿ ಶರಣಾಗತಿ ಇಲ್ಲದೆ ಯಾವ ವೇದಾಂತ ಆಗುತ್ತದೆ? ಸಮರ್ಪಣ ಭಾವ ಬರಬೇಕು. ನಮಗೆ ಆಗುವುದು ಇಷ್ಟು. ಈ ಚೌಕಟ್ಟಲ್ಲಿ ನೋಡ್ತೀವಿ. ತಾನು ಸ್ಥಿತಿಕ್ಷಸ್ವ ಭಾರತ ಅಂತನ್ನುವ ಭಾವ ಇದೆಯಲ್ಲ, ಇದು ತುಂಬ ದೊಡ್ಡದಾದದ್ದು. ಈ ನಮ್ರತೆಯಿಂದಲೇ ನಾವು ನಮ್ಮ ಸ್ತರವನ್ನು ತಿಳ್ಕೊಂಡು ಅಲ್ಲಿ ಕಾಣುವ ಮೋಕ್ಷದ್ವಾರ ನೋಡ್ತೀವಿ. ಪ್ರತಿಯೊಬ್ಬರಿಗೂ ಅವರವರ ಮೋಕ್ಷಕ್ಕೆ ಒಂದೊಂದು ಮಾರ್ಗ ಇದೆ, ಅವರವರ ಸಮಾಧಾನಕ್ಕೊಂದು ಹಾದಿ ಇದೆ ಅಂತ. ಕಲೆ ಮಾನವನ ಅನನ್ಯತೆಗೆ, ವ್ಯಕ್ತಿತ್ವಕ್ಕೆ ಬೆಲೆ ಕೊಡುತ್ತದೆ. ಅದೇ ಸಂದರ್ಭದಲ್ಲಿ ಅಹಂಕಾರಕ್ಕೆ ಬೆಲೆ ಕೊಡಲ್ಲ. ಟು ನೋ ದಟ್ ಐ ಆಮ್ ಡಿಫರೆಂಟ್ ಈಸ್ ರಿಯಾಲಿಟಿ. ಟು ನೋ ದಟ್ ಮೈ ಡಿಫರೆನ್ಸ್ ಈಸ್ ಎಕ್ಸ್ಟ್ರಾರ್ಡಿನರಿ ಈಸ್ ಡೇಂಜರಸ್. ಈ ಅರ್ಥವನ್ನು ನಾವು ಮರೆಯಬಾರದು.
ಅಂಥದ್ದು ನಾಟ್ಯಶಾಸ್ತ್ರದಿಂದ ಆಗುತ್ತದೆ, ಅಂಥದ್ದು ಕಲೆಯಿಂದ ಆಗುತ್ತದೆ. ಇದನ್ನ ಭರತ ಬಹಳ ಸೊಗಸಾಗಿ ಹೇಳ್ತಾ ಬರ್ತಾನೆ. ಪರಸ್ಪರ ಕೃತಾ ಸಿದ್ಧಿ ತಯೋರಭಿನಯೇ ಭವೇತ್ ಅಂತ. ಭಾವ ನಮಗೆ ಒಂದು ರೀತಿಯಾಗಿ ಫೆಮಿಲಿಯರ್ ಆದದ್ದು, ಯಾಕೆಂದರೆ ನಮ್ಮ ವಾಸನೆಗಳು ಅಲ್ಲಿದೆ. ರಸ ಸ್ವಲ್ಪ ನಾನ್ ಫೆಮಿಲಿಯರ್ ಅಂತ ಅನ್ಬೋದು, ಯಾಕೆಂದರೆ ನಮಗೆ ಯಾವುದನ್ನು ಅಭಿಮಾನ ಬಿಟ್ಟು ನೋಡೋ ಅವಕಾಶವೇ ಬರೋಲ್ಲ, ಅಭಿಮಾನ ಬಿಟ್ಟು ನೋಡೋಕ್ಕೆ ಆಗೋದಿಲ್ಲ. ನೋಡಿ, ಅದಕ್ಕೆ ಕೆಲವರು ತಮ್ಮ ಮೂಗಿನ ನೇರಕ್ಕೆ ಇರ್ತಕ್ಕಂಥದ್ದನ್ನೇ ನೋಡೋಕ್ಕೆ ಇಷ್ಟಪಡ್ತಾರೆ, ಬೇರೆ ರೀತಿಯಲ್ಲಿ ನೋಡೋಕ್ಕೆ ಇಷ್ಟವೇ ಪಡೋದಿಲ್ಲ. ಕೆಲವರಿಗೆ ಟ್ರಾಜಿಡಿ ಅಂದರೆ ಇಷ್ಟ ಆಗೋಲ್ಲ, ಅವರಿಗೆ ಬದುಕಿನಲ್ಲಿ ಟ್ರಾಜಿಡಿ ಬಂದ್ಬಿಡುತ್ತೇನೋ ಅಂತ ಭಯ. ಇದು ಹೇಗೆ ಅಂತಂದ್ರೆ, ಕೆಲವರಿಗೆ BP, ಡಯಾಬಿಟೀಸು ಇತ್ಯಾದಿಗಳ ಪರೀಕ್ಷೆ ಮಾಡಿಸ್ಕೊಳ್ಳೋಕೆ ಭಯ, ಎಲ್ಲಿ ಅದು ಇದೆಯೋ ಅಂತ. ಅದು ಎಂಥದ್ದು ಟೆಸ್ಟ್ ಮಾಡಿಸ್ಕೊಳ್ಳದೆ ಇದ್ದರೆ ಅದನ್ನು ಇಲ್ಲದೆ ಹೊರಟೋಗ್ಬಿಡುತ್ತೀಯ. ಆ ರೀತಿಯಲ್ಲಿ ಕಲೆಯಲ್ಲೂ ನಾವು ಸುಖವನ್ನೇ ಕಾಣಬೇಕು ಅಂತ. ವಿ ಶುಡ್ ಥಿಂಕ್ ಆಫ್ ಬ್ಯೂಟಿಫುಲ್ ಥಿಂಗ್ಸ್ ಅಂತ. ವಾಟ್ ಈಸ್ ಬ್ಯೂಟಿ? ರಸ. ಅದರೊಳಗೆ ಬೀಭತ್ಸ, ಭಯಾನಕ, ರೌದ್ರಗಳು ರಸ. ಕುವೆಂಪು ರಾಮಾಯಣ ದರ್ಶನದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ, ರಸಮಲ್ತೆ ರುದ್ರ ಸೃಷ್ಟಿಗೆ ರೌದ್ರಮುಂ ಅಂತ. ರಾಮರಾವಣರ ಯುದ್ಧವಾಗಲಿದೆ, ಕುಂಭಕರ್ಣ ರಾಮನಿಗೆ ಯುದ್ಧವಾಗಲಿದೆ. ಆ ಸಂದರ್ಭದಲ್ಲಿ ಶಿವ ಪಾರ್ವತಿಯರ ಸಂವಾದದಲ್ಲಿ ರೌದ್ರವೂ ರಸ, ಪಾರ್ವತಿ ಎಂಜಾಯ್ ಮಾಡು ಅಂತ. ಹೌದು ಸ್ವಾಮಿ, ನೀವೇನೋ ಆ ಥರ ಹೇಳ್ತೀರಾ, ಅರೆ ನನ್ನ ರೆಸ್ಪಾನ್ಸಿಬಿಲಿಟಿ ಇತ್ತ ಕಡೆಗೆ ಸೀತೆ ಮಾಂಗಲ್ಯ ಕಾಪಾಡಬೇಕು, ಆ ಕಡೆ ಮಂಡೋದರಿ ಇದು ಅಪ್ಲಿಕೇಶನ್ ಬಂದಿದೆ, ಈ ಕಡೆ ಸುಗ್ರೀವನ ಹೆಂಡತಿ ರುಮೇದು ಮಾಂಗಲ್ಯದ ಅಪ್ಲಿಕೇಶನ್ ಬಂದಿದೆ, ನಾನು ಸರ್ವಮಂಗಲೆ ಅಂತ, ಇದನ್ನೆಲ್ಲ ನೋಡಬೇಕಲ್ಲ ಅಂತ. ಪಾಪ ಪಾರ್ವತಿಗೆ ರೆಸ್ಪಾನ್ಸಿಬಿಲಿಟಿ, ಅದರಿಂದ ಅವಳಿಗೆ ರಸ ಸಿಗೋದಿಲ್ಲ. ಶಿವ ಆನಂದ ತಾಂಡವ ಮಾಡ್ತಾನೆ, ಆತನಿಗೆ ಸಿಗುತ್ತದೆ ಅಂತ ತುಂಬ ಅದ್ಭುತವಾದ ಸ್ವಾರಸ್ಯವನ್ನು ಕುವೆಂಪು ಅವರು ಕೊಡ್ತಾರೆ ಅಲ್ಲಿ. ಆ ಬಗೆಯಲ್ಲಿ ನಮಗೆ ಗೊತ್ತಾಗುತ್ತದೆ, ಪರಿಚಿತವಾದ ಭಾವದ ಮೂಲಕ ನಮಗೆ ಸ್ವಲ್ಪ ಅಪರಿಚಿತವಾದ ರಸದ ಕಡೆಗೆ ಹೋಗ್ತಕ್ಕಂಥದ್ದು. ನಮ್ಮ ಸ್ವಭಾವ, ಮಾನವ ಸ್ವಭಾವ ಒಂದು ಪರಿಚಿತವಾದ ವಲಯದಲ್ಲೇ ಇರೋದಕ್ಕೆ, ಸೇಫ್ ಝೋನ್ನಲ್ಲೇ ಇರಬೇಕು ಅಂತ ನೋಡ್ತಾ ಇರ್ತದೆ. DVG ಅವರು ಹೇಳ್ತಾರೆ, ಮಕ್ಕಳು ಆಟವಾಡುವಾಗ ದೊಡ್ಡ ಮನೆಯಲ್ಲಿ ತಾವು ತಮ್ಮದೊಂದು ಚಿಕ್ಕ ಮನೆ ಕಟ್ಕೋತಾರೆ ಅಂತ. ಯಾಕೆಂದ್ರೆ ಐ ವಾಂಟ್ ಟು ಬಿ ಸೆಕ್ಲೂಡೆಡ್, ಐ ವಾಂಟ್ ಟು ಬಿ ಕಂಫರ್ಟಬಲ್, ನಮಗೇನೋ ಒಂದು ಪರಿಧಿ ಮಾಡ್ಕೊಂಡ್ಬಿಟ್ಟು ಈ ಚೌಕಟ್ಟಿನಲ್ಲಿ ಸರಿಯಾಗಿರ್ತೀವಿ ಅಂತ. ನನ್ನ ಗೆಳೆಯ ಶಂಕರ್, ಕಾವ್ಯದಲ್ಲಿ ಪರಿಪೂರ್ಣವಾಗಿದ್ದರೆ ಸಾಕು ಅಂತ, ಬದುಕಿನಲ್ಲಿ ಅಪರಿಪೂರ್ಣತೆ ಕಾಡ್ತಾನೆ ಇರುತ್ತದೆ. ಆ ಅಪರಿಪೂರ್ಣತೆಯನ್ನು ಎದುರಿಸೋಕ್ಕಾಗದೇ ಇದ್ರೆ ನಾನು ಛಂದೋಬದ್ಧವಾಗಿ, ವ್ಯಾಕರಣ ಶುದ್ಧವಾಗಿ, ಕವಿ ಸಮಯ ಸಿದ್ಧವಾದ ರೀತಿಯನ್ನು ಅಚ್ಚುಕಟ್ಟಾಗಿ ಬರೆದು ಬಿಡ್ತೀನಿ, ತನ್ಮೂಲಕ ನನ್ನ ಪರ್ಸನಾಲಿಟಿ ಇಸ್ ಮೈ ಪೊಯೆಟ್ರಿ ಅಂತ. ಸಂತೋಷ, ಆದರೆ ದ ರಿಯಾಲಿಟಿ ಇಸ್ ನಾಟ್, ಯು ಆರ್ ಬಿಯಾಂಡ್ ಯುವರ್ ಆರ್ಟ್. ಕೆಲವ್ರಿಗೆ ಪಾಪ ಹಾಗಿರ್ತದೆ, ಅಂದರೆ ಕಲೆ ತುಂಬ ದೊಡ್ಡದು ಬದುಕಿನಲ್ಲಿ ಅಂತ. ಕಲೆಗಿಂತ ದೊಡ್ಡದು ಬದುಕು, ಅದನ್ನು ಮರೆಯುವಂತೆ ಇಲ್ಲ. ಅಂಥ ಮಹಾ ಕಲಾಸಿದ್ಧರು ಭೈರಪ್ಪನವರು ಅದೊಮ್ಮೆ ಅವ್ರನ್ನ ಒಂದು ವಿಚಾರಗೋಷ್ಠಿಗಾಗಿ ಕರೆದಿದ್ದಾಗ ರೈಲ್ವೆ ಸ್ಟೇಷನ್ಗೆ ಸ್ವಾಗತಿಸೋಕೆ ಬರ್ತೀನಿ, ಇದೆಲ್ಲ ಇಂಥದ್ದು ಬೇಡ, ನಾನು ನನ್ನ ಪಾಡಿಗೆ ಬರ್ತೀನಿ, ನೀವು ಯಾತಕ್ಕೆ, ನಾನು ಆ ಹೊತ್ತಿಗೆ ಸರಿಯಾಗಿ ಸಭೆಯಲ್ಲಿ ಇರ್ತೀನಿ ಅಂದರು. ಇಲ್ಲ ಅದಕ್ಕಾಗಿ ಬರಬೇಕು ಅಂತ, ಮತ್ತು ಇನ್ಯಾವುದೋ ಒಂದು ಆವರಣದ ಮ್ಯಾನ್ಸ್ಕ್ರಿಪ್ಟ್ ನೋಡಬೇಕು ಅಂತಿತ್ತು, ಆ ಕಾರಣ ಹೇಳಿದೆ. ಹಾಗಿದ್ರೆ ಬನ್ನಿ ಅಂತಂದರು. ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ. ಅವರ ಸ್ನೇಹಿತರೊಬ್ಬರು ಜೊತೆಗೆ ಅಲ್ಲಿ ಸಿಕ್ಕಿದ್ರು. ಅವ್ರ ಮನೆಗೆ ಅವ್ರು ಹೋಗೋರಿದ್ರು, ನಾನು ಅವ್ರ ಜೊತೆ ಹೋಗೋದು ಅಂತಾಯಿತು. ಕಾದಿದ್ದಾಗ ನಿಮಗೆ ಎಷ್ಟು ವರ್ಷದಿಂದ ಸ್ನೇಹ ಏನು ಎತ್ತ ಅಂದೆ. ಒಂದು 25-30 ವರ್ಷದಿಂದ ಗೊತ್ತು ಅಂತಂದ್ರು. ಹೌದಾ, ನೀವು ಎಷ್ಟು ಕಾದಂಬರಿಗಳು ಓದಿದ್ದೀರಿ ಅಂದರೆ ಯಾವುದು ಓದಿಲ್ಲ ಅಂತಂದರು. ಅಯ್ಯೋ ರಾಮನೇ, ಭೈರಪ್ಪನವ್ರ ಸ್ನೇಹಿತರು, ಇಷ್ಟು ವರ್ಷ ಆಗಿ ಕಾದಂಬರಿಗಳೇನು ಓದಿಲ್ಲ ಶಿವನೇ ಅಂತ ಅಂದುಕೊಂಡೆ. ಆಮೇಲೆ ಭೈರಪ್ಪನವ್ರು ಬಂದರು, ಅವ್ರ ಸ್ನೇಹಿತರು ಕಾರ್ ತರೋದಕ್ಕೆ ಅಂತ ಹೋದರು ಪಾರ್ಕಿಂಗ್ ಲಾಟ್ಗೆ. ಏನು ಸರ್, ಇವ್ರು ನಿಮ್ಮ ಸ್ನೇಹಿತರಂತೆ, ಪಾಪ ನಿಮ್ದೇನು ಕಾದಂಬರಿ ಓದಿಲ್ವಲ್ಲ ಏನು ಅಂತ. ಕಾದಂಬರಿ ಎಲ್ಲ ಓದೋರು ನನಗೆ ಯಾಕೆ ಸ್ನೇಹಿತರಾಗಬೇಕು, ವಿಮರ್ಶಕರೆಲ್ಲ ನನಗೆ ಯಾಕೆ ಸ್ನೇಹಿತರಾಗಬೇಕು, ನನಗೆ ಸಾಹಿತಿಗಳೇ ಸ್ನೇಹಿತರಾಗಿರ್ಬೇಕಾಗಿಲ್ಲ, ಅವ್ರ ಹತ್ರ ಏನಿದೆ ಅದು ನನ್ನ ಹತ್ರನೇ ಇದೆ, ಅವ್ರಿಗೇನು ಗೊತ್ತಿದೆ ನನಗೂ ಅವ್ರಿಗೆಲ್ಲ ಗೊತ್ತಿದೆ, ನನಗೆ ಬೇರೆ ಜನ ಬೇಕು, ಬೇರೆ ಜಗತ್ ಬೇಕು, ಅದರ ಮೂಲಕವಾಗಿ ನಾನು ಜೀವನ ಅಂತ ತಿಳ್ಕೊತೀನಿ. ಆಫ್ಟರ್ ಆಲ್ ಆರ್ಟ್ ಈಸ್ ಬೈ ಪ್ರಾಡಕ್ಟ್ ಆಫ್ ಲೈಫ್ ಅಂತಂದ್ರು. ಇದು ಮಹಾವಾಕ್ಯ, ಇದನ್ನು ಎಂದೂ ಮರೆಯಬಾರದು. ರಸ ಈಸ್ ಸಬ್ಲಿಮೇಷನ್ ಆಫ್ ಭಾವ. ಭಾವ ಇಲ್ಲದೆ ರಸ ಆಕಾಶದಿಂದ ಉದುರೋಲ್ಲ, ಇದನ್ನು ನಾವು ತಿಳ್ಕೊಳ್ಬೇಕು. ಹಾಗೆ ಒಳ್ಳೆಯ ಬದುಕಿನಿಂದ ರಸ ಬರದೇ ಇರಬಹುದು, ಆದರೆ ನೆಮ್ಮದಿ ಬರ್ತದೆ. ಕೆಟ್ಟ ಬದುಕಿಂದನೂ ರಸ ಬರ್ಬೋದು, ಆದರೆ ಆ ರಸ ನಿರ್ಮಾಣ ಕಾಲದಲ್ಲಿ ಆ ಬದುಕಿನ ಜೊತೆಗೆ ಸಂಬಂಧ ಇರೋದಿಲ್ಲ. ಆ ರೀತಿಯಾದದ್ದಾಗಿರುತ್ತದೆ. ಅದು ಒಂದು ಅನೂಹ್ಯವಾದಂಥದ್ದು. ಯಾಕೆಂತಂದರೆ ಆ ಹೊತ್ತಿನಲ್ಲಿ ಅವರಾಗಿರೋದಿಲ್ಲ. ಅದು ಒಂದು ರೀತಿಯಲ್ಲಿ ಭೋಜರಾಜ
ವಿಕ್ರಮಾದಿತ್ಯನ ಸಿಂಹಾಸನ ಹೂತು ಹೋಗಿದ್ದಂಥ ದಿಬ್ಬದ ಹತ್ತಿರಕ್ಕೆ ಬಂದಾಗ ಆ ದಿಬ್ಬದ ಮೇಲೆ ಮಂಚಿಕೆ ಹಾಕ್ಕೊಂಡು ಹೊಲ ಕಾಯ್ತಾ ಇದ್ದ ಹುಡುಗ ಬನ್ನಿ ಬನ್ನಿ ಅಂತ ಕರೀತಾ ಇದ್ದ. ಒಳಗೋದ ಮೇಲೆ ಮಂಚಿಕೆಯಿಂದ ಎಳೆದು ಬಂದವನು ಯಾಕೆ ಬಂದ್ರಿ ಹೋಗ್ರಿ ಅಂತಿದ್ದ. ಕಲೆ ತತ್ಕಾಲದಲ್ಲಿ ಒಂದು ಉನ್ನತಿಯನ್ನು ಕೊಟ್ಟಿರುತ್ತದೆ, ಅದಕ್ಕೆ ಒಂದು ಘನತೆ ಇದೆ. ನಮಗೆ ಬಸ್ನಲ್ಲಿ ಕೂತಿರುವಾಗ ನಾವು 80-90 ಕಿಲೋಮೀಟರ್ಗಳಲ್ಲಿ ಹೋಗಿರ್ತೀವಿ, ಆದರೆ ಅದು ಬಸ್ಸಿನ ಮಹಾತ್ಮ್ಯವಲ್ಲದೆ ನಮ್ಮ ಮಹಾತ್ಮ್ಯ ಅಲ್ಲ. ಇದನ್ನು ನಾವು ಬರೆಯುವಂತೆ ಇಲ್ಲ. ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನಾವು 500 ಅಡಿ ಎತ್ತರ ಆಗಿದ್ದೀವಿ ಅಂತ ಅಂದ್ಕೊಂಡ್ರೆ ಅದು ಎಂಪೈರ್ ಸ್ಟೇಟ್ ಬಿಲ್ಡಿಂಗಿನ ಮಹಾತ್ಮ್ಯವಲ್ಲದೆ ನಮ್ಮದಲ್ಲ. ಅದು ರಾಸಮಹಾತ್ಮ್ಯದಿಂದ ನಾವು ವಿಗಲಿತ ವೇದ್ಯಾಂತರದಿಂದಾಗಿ, ವೇದ್ಯಾಂತರ ಶೂನ್ಯತ್ವದಿಂದಾಗಿ ಆಗಿರ್ತಕ್ಕಂಥದ್ದು. ಅದು ಒಂದು ಕ್ಷಣಕಾಲದ ಎಸ್ಕೇಪ್ ಫಿಲಾಸಫಿ ಬಂದಿರುವಂಥದ್ದು. ಅದನ್ನು ಜೀವನವಿಡೀ ಅನುಸಂಧಾನ ಮಾಡಬೇಕು ಅಂದರೆ ನಾವು ವೇದಾಂತಕ್ಕೆ, ತತ್ವನಿಶ್ಚಯಕ್ಕೆ ಬರಬೇಕು. ಅದಕ್ಕೆ ಕಲೆ ಒಂದು ದ್ವಾರ, ಅದಕ್ಕೆ ಕಲೆ ಒಂದು ಉಪಲಕ್ಷಣವಾಗಿ ನಿಲ್ಲುತ್ತದೆ. ಇದನ್ನು ನೋನ್ ಭಾವದಿಂದ ಅನ್ನೋನ್ ಆದ ರಸದ ಕಡೆಗೆ ಹೋಗೋದು. ಹಾಗೆ ಭವದಿಂದ ಭವಾತೀತವಾಗುವುದಕ್ಕೂ ಅದೇ. ಈ ಕಾರಣದಿಂದಲೇ ಜಗತ್ತು ಗೌರವನೀಯ, ಭಾವ ಮಹನೀಯ. ಭಾವವನ್ನು ತುಚ್ಛ ಅಂತ ಹೇಳಬಾರದು ಅಂತ DVG ಅವರು ಹೇಳ್ತಾರಲ್ಲ, ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ ಅಂತ. ಅವಿದ್ಯೆಯಾ ಮೃತ್ಯುಂ ತೀರ್ಥ ವಿದ್ಯೆಯಾ ಅಮೃತಮಶ್ನುತೆ ಅಂತ ಯಾವುದನ್ನ ಈಶಾವಾಸ್ಯೋಪನಿಷತ್ತು ಹೇಳಿದೆ, ಇದೇ ಅರ್ಥದಲ್ಲೇ ಹೇಳಿರ್ತಕ್ಕಂಥದ್ದು. ಇಹ ತುಚ್ಛವಲ್ಲ, ಆದರೆ ಪರದ ದೃಷ್ಟಿ ಇಲ್ಲದಿದ್ದ ಮೇಲೆ, ರಸದೃಷ್ಟಿ ಇಲ್ಲದೆ ಭಾವವನ್ನು ಉಪಾಸನೆ ಮಾಡಿದ್ರೆ ಅದು ಬಂಧಕವೇ. ರಸದೃಷ್ಟಿ ಇದ್ದು ಭಾವವನ್ನು ಉಪಾಸನೆ ಮಾಡಿದ್ರೆ ದೊಡ್ಡದು. ಅದು ಹೇಗೆಂದರೆ, ಕಟ್ಟಿಗೆಯನ್ನು ಇಟ್ಟುಕೊಂಡು ಅದನ್ನು ಉರಿಸದೇ ಇದ್ದರೆ ಕಟ್ಟಿಗೆಯನ್ನು ಇಟ್ಟುಕೊಂಡು ಏನು ಪ್ರಯೋಜನ? ಕಡೆಗೆ ಒಂದು ಸಾಯಬೇಕಾದ್ರೂ ಅದನ್ನು ಉಡಿಸಿ ಚಟ್ಟ ಮಾಡ್ಕೋಬೇಕು, ಚಿತೆ ಮಾಡ್ಕೋಬೇಕು. ಅಂದರೆ ಭಾವ ಇರುವುದೇ ಅದು ಸಬ್ಲಿಮೇಟ್ ಆಗೋದಕ್ಕೆ. ಆದರೆ ಸಬ್ಲಿಮೇಟ್ ಆಗೋದಕ್ಕೆ ಭಾವ ಬೇಕೇ ಬೇಕಾಗುತ್ತದೆ. ದೇಹ ಇಲ್ಲದೆ ಏನೂ ಮಾಡೋಕ್ಕಾಗೋಲ್ಲ. ಅರೆ ದೇಹ ಇದೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಅದು ಹೆಣವಾಗಿ ನಾಳೆ ಬಿದ್ದೇ ಹೋಗುವಂಥದ್ದು ಹೌದು. ಈ ಕಾರಣದಿಂದ ಕರ್ಣರೂಪವಾದ ಇನ್ಸ್ಟ್ರುಮೆಂಟಲ್ ಆದ ಜಗತ್ತನ್ನು ಗೌರವಿಸಿ ಅದರ ಮೂಲಕವಾಗಿ ನಾವು ಉದ್ಧರೇದ ಆತ್ಮನಾತ್ಮಾನಂ ಅಂತನ್ನುವುದನ್ನು ಮಾಡಿಕೊಳ್ಳಬೇಕು. ಆ ತತ್ವವನ್ನು ಭರತ ಬಲ್ಲ. ಹೀಗಾಗಿ ಅತಿರೇಕಗಳನ್ನು ಭರತನಲ್ಲಿ ನೋಡೋದಕ್ಕಾಗೋಲ್ಲ. ಹದವನ್ನು ನಾವು ನೋಡ್ತೀವಿ, ತುಂಬ ಹದ, ತುಂಬ ಅತ್ಯಂತ ವಾಸ್ತವದಲ್ಲಿ ಬೇರು ಬಿಟ್ಟು ಆದರ್ಶದಲ್ಲಿ ಹೂಹಣ್ಣುಗಳನ್ನು ತಳೆದಂಥದ್ದು ದಿವ್ಯವಾದಂಥ ಕಲ್ಪ ವೃಕ್ಷ ಭರತನ ತತ್ವ ಅಂತ ನಮಗೆ ಗೊತ್ತಾಗುತ್ತದೆ. ಯಥಾ ಬೀಜಾತ್ ಭವೇದ್ ವೃಕ್ಷೋ ವೃಕ್ಷಾತ್ ಪುಷ್ಪಂ ಫಲಂ ಯಥಾ ತಥಾ ಮೂಲಂ ರಸಾ ಸರ್ವೇ ತೇಭ್ಯೋ ಭಾವ ವ್ಯವಸ್ಥಿತಾ ಅಂತ ಹೇಳಿ ಅದನ್ನೇ ಅವನು ಮತ್ತೆ ತಿಳಿಸ್ತಕ್ಕಂಥದ್ದು ಗೊತ್ತಾಗುತ್ತದೆ. ಆಮೇಲೆ ಈ ರಸಗಳ ಜನ್ಯಜನಕ ಭಾವವನ್ನು ಹೇಳ್ತಾನೆ. ಜನ್ಯಜನಕ ಭಾವ ಅಂತಂದರೆ ಅದು ಅಷ್ಟು ಸ್ಪಷ್ಟವಾಗಿಲ್ಲ ಅಂತ ನಾನು ಮೊನ್ನೆ ತಿಳಿಸಿದ್ದೆ ಕೂಡ. ಶೃಂಗಾರಾಧ್ಯ ಭವೇದ್ ಹಾಸ್ಯೋ ರೌದ್ರಾಚ್ಯ ಕರುಣೋರಸಃ ವೀರಾಚ್ಯೈವ ಅದ್ಭುತೋತ್ಪತ್ತಿ ಬೀಭತ್ಸಾಚ್ಯ ಭಯಾನಕ ಅಂತ. ಶೃಂಗಾರದಿಂದ ಹಾಸ್ಯ ಅಂತ. ಆದರೆ ಹಾಸ್ಯಕ್ಕೆ ಮತ್ತೂ ವಿಸ್ತೃತವಾದ ವ್ಯಾಪ್ತಿ ಉಂಟು. ಶೃಂಗಾರದ ಬೈ ಪ್ರಾಡಕ್ಟ್ ಅಂತಂದರೆ ಶೃಂಗಾರದಷ್ಟು ಮುಖ್ಯವಾದ ರಸವಲ್ಲ ಅಂತ. ಮುಖ್ಯ ಇನ್ ದಿ ಸೆನ್ಸ್ ಸೀರಿಯಸ್ ಆದ ರಸವಲ್ಲ ಅಂತ. ಅಂದರೆ ಹಾಸ್ಯವನ್ನು ಇಟ್ಟುಕೊಂಡು ತುಂಬ ಸೊಗಸಾದ ಲಘು ಕಥೆಗಳನ್ನು, ಲಘು ಕಾದಂಬರಿಗಳನ್ನು, ಹಾಸ್ಯ ಪ್ರಬಂಧಗಳನ್ನು, ಚುಟುಕುಗಳನ್ನು ಎಲ್ಲ ಬರೀಬಹುದು. ಹಾಸ್ಯವನ್ನು ಇಟ್ಟುಕೊಂಡು ಮಹಾಕಾವ್ಯ ಬರೆಯೋಕ್ಕಾಗೋದಿಲ್ಲ. ಅಂದರೆ ಹಾಸ್ಯ ಅನ್ನೋದು ಮತ್ತೆ ಮತ್ತೆ ಒಡೆದೋಗ್ತಾ ಇರೋ ಬೆಲೂನಿನ ತರಹ ತತ್ಕ್ಷಣ ಸಹಸಾ ದೀಪ್ತವಾಗ್ತಾ ಇರ್ತದೆ, ಅಖಂಡವಾಗಿ ಬರೋಕ್ಕಾಗೋಲ್ಲ. ಒಂದು ಕಥೆ ಮೇಯ್ನ್ ಆಗಿರಬೇಕು, ಅಲ್ಲಲ್ಲಿ ಹಾಸ್ಯ ಬರ್ತಾ ಇರಬೇಕಾಗುತ್ತದೆ. ಇದು ಹಾಸ್ಯವನ್ನು ಕೀಳು ಮಾಡೋದಲ್ಲ, ವಾಸ್ತವವನ್ನು ಹೇಳ್ತಕ್ಕಂಥದ್ದು. ಅದರಿಂದನೇ ಯಾರು ತಪ್ಪಾಗಿ ತಿಳಿಯಬಾರ್ದು. ನಾನು ಈಚೆಗೆ ತುಂಬ ಒಳ್ಳೆಯ ಹಾಸ್ಯ ಲೇಖಕಿ, ತುಂಬ ಗೌರವನೀಯರಾದಂಥವರು, ಒಳ್ಳೆಯ ಸೊಗಸಾದ ಹಾಸ್ಯ ಬರೆಯತಕ್ಕಂಥವರು ಪ್ರೊಫೆಸರ್ ಭುವನೇಶ್ವರಿ ಹೆಗಡೆಯವರು. ಅವರ ಸಂಭಾವನಾ ಗ್ರಂಥಕ್ಕೆ ಹಾಸ್ಯದ ಬಗ್ಗೆ ಲೇಖನ ಬರ್ಕೊಡುವಾಗ ನಾನು ಹೇಳಿದೆ, ಹಾಸ್ಯ ಇಷ್ಟು ಮಾತ್ರ ಮಾಡಬಹುದು ಅಂತ ಬರೀತೀನಿ, ನಿಮಗೇನು ಬೇಸರ ಇಲ್ಲ ತಾನೆ ಅಂತ. ಅಯ್ಯೋ, ಅಷ್ಟು ಮಾತ್ರ ಮಾಡಿದ್ರೆ ಬೇಕಾದಷ್ಟು ಅಂತ. ಯಾಕೆಂದರೆ ವ್ಯಾಪ್ತಿ ಅಷ್ಟೇ ಇರುತ್ತದೆ. ನೀವು ಯಾರೂ ಕೂಡ ಚಕ್ಲಿ ಕೋಡುಬಳೆ 3 ಹೊತ್ತು ತಿಂದು ಆರೋಗ್ಯವಾಗಿರೋಕ್ಕಾಗೋಲ್ಲ, ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಾಗೋಲ್ಲ ಅಂತಂದರೆ ಒಪ್ಕೊಳ್ಬೇಕು. ಚಕ್ಲಿ ಕೋಡುಬಳೆಗೇನೋ ಅವಮಾನವಲ್ಲ. ಗೋಬಿ ಮಂಚೂರಿ ತಿಂದು ಜನ್ಮ ಇಡೀ ಕಳಿತೀನಿ ಅಂತಂದರೆ ಜನ್ಮ ಎಷ್ಟು ಕ್ಷಣಕ್ಕೆ ಮುಗಿಯುತ್ತೆ ಅಂತ ಗೊತ್ತಾಗೋದಿಲ್ಲ. ಹೀಗಿದ್ದಾಗ ಅವುಗಳಿಗಿರುವ ಚೌಕಟ್ಟನ್ನು ನೋಡಬೇಕು. ದೇ ಆರ್ ವಂಡರ್ಫುಲ್, ಬಟ್ ದೇ ಹ್ಯಾವ್ ಎ ಲಿಮಿಟೆಡ್ ಸ್ಕೋಪ್. ಇದು ಆದರೆ ಶೃಂಗಾರಕ್ಕೆ ಮಾತ್ರ ಅಂತಲ್ಲ, ಅದು ಎಲ್ಲ ರಸಗಳಿಗೂ ಪೂರಕವಾಗಿ ಬರಬಹುದು. ಅದನ್ನು ಅಭಿನವ್ ಗುಪ್ತ ಹೇಳ್ತಾನೆ, ಅನೌಚಿತ್ಯವೇ ಹಾಸ್ಯದ ಮೂಲ ಅಂತ.
ಅಂದರೆ ಪ್ರತಿಯೊಂದು ರಸವನ್ನು ಕ್ಯಾರಿಕೇಚರ್ ಮಾಡಿದಾಗ ಅದು ಹಾಸ್ಯವಾಗುತ್ತದೆ ಅಂತ. ಅದಕ್ಕೆ ಬೇರೊಂದು ರೂಪ, ಬೇರೊಂದು ಟ್ವಿಸ್ಟ್ ಕೊಟ್ಟರೆ, ಅಂದರೆ ನಮಗೆ ಒಂದು ಉದಾಹರಣೆ ಬೇಕು ಅಂದರೆ, ಬೇರೆ ಬೇರೆ ವಿಧವಾದ ಕನ್ನಡಿಗಳಿರುತ್ತವೆ, ಕಾನ್ಕೇವು, ಕಾನ್ವೆಕ್ಸು, ಈ ರೀತಿಯಾಗಿ ಬೇರೆ ಬೇರೆ ಆದಂಥದ್ದು. ತುಂಬ ಫ್ಲ್ಯಾಟ್ ಆಗಿರ್ತಕ್ಕಂಥ ಮಿರರಲ್ಲಿ ನಮಗೆ ರಿಯಲ್ ಇಮೇಜ್ ಕಾಣಿಸುತ್ತದೆ. ಅರೆ ಕಾನ್ಕೇವ್ ಕಾನ್ವೆಕ್ಸು ಆದಾಗ ಅದೆಷ್ಟು ವಿಕಾರವಾಗುತ್ತದೆ. ಹಾಗೆ ಈ ಹಾಸ್ಯ ಅನ್ನೋದು ಒಂದು ನಿಮ್ನೋನ್ನತವಾದಂಥದ್ದು, ಬಹಳ ಅಂಡ್ಯುಲೇಷನ್ಸ್ ಇರ್ತಕ್ಕಂಥ ಕನ್ನಡಿ. ಯಾವ ರಸವೂ ಅದರೊಳಗೆ ವಿಕೃತವಾಗಿ ತೋರುತ್ತದೆ. ಅದು ಹಾಸ್ಯಕ್ಕಿರುವಂತಹ ಸ್ವಾರಸ್ಯ. ಆದರೆ ಹಾಸ್ಯವೂ ಅನೌಚಿತ್ಯಕ್ಕೆ ತುತ್ತಾಗಬಹುದು. ಆಸ್ಥಾನದಲ್ಲಲ್ಲ, ಅಸ್ಥಾನದಲ್ಲಿ, ಅಟ್ ರಾಂಗ್ ಪ್ಲೇಸ್ ಬಳಸಿದಾಗ ಹಾಸ್ಯ ಅಪಹಾಸ್ಯವಾಗುತ್ತದೆ, ಅದು ತಪ್ಪಾಗುತ್ತದೆ. ಹೀಗೆ ಔಚಿತ್ಯ ಎಲ್ಲಕ್ಕೂ ನಿಯಾಮಕ. ಆದರೆ ಔಚಿತ್ಯದ ಫ್ರೇಮ್ ಒಳಗಿನ ಒಂದು ಅನೌಚಿತ್ಯಕ್ಕೆ ತುಂಬ ಅಚ್ಚುಕಟ್ಟಾದ ಬೆಲೆಯುಂಟು. ಇಂಥದ್ದು ಹಾಸ್ಯ ಅಂತ ಅಭಿನವ್ ಗುಪ್ತ ತುಂಬ ಸೊಗಸಾಗಿ ಅದನ್ನು ವಿಸ್ತರಿಸ್ತಾನೆ. ರೌದ್ರ ಕರುಣಗಳಿಗೆ ಜನ್ಯಜನಕ ಭಾವವನ್ನು ಭರತ ಹೇಳಿದ್ದಕ್ಕೆ ಕಾರಣ ಏನಂದರೆ, ರೌದ್ರ ಪರಿಣಾಮದಲ್ಲಿ ದುರ್ಬಲನಲ್ಲಿ ಉಂಟು ಮಾಡುವುದು ಕರುಣ ಅಂತ. ಪ್ರಬಲನಲ್ಲಿ ಮತ್ತೊಂದು ರೌದ್ರವನ್ನೇ ತರಬಹುದು. ಇಬ್ಬರು ಬಲಿಷ್ಠರು ಜಗಳ ಆಡಿದ್ರೆ ಅಲ್ಲಿ ಯಾರು ಕಣ್ಣೀರು ತರಿಸೋಕ್ಕಾಗೋಲ್ಲ, ಸಮಬಲಿಗಳಾದವರು. ದುರ್ಬಲರಿಗೆ ಕ್ರೋಧ ಇನ್ನೊಬ್ಬನ ಮೂಲಕ ಬಂದರೆ ಅವನಲ್ಲಿ ಶೋಕ ಉಂಟಾಗುತ್ತದೆ ಅಂತ. ಇನ್ನು ವೀರದಿಂದ ಅದ್ಭುತ ಅಂದರೆ, ವೀರದ ಕಾರ್ಯವನ್ನು ನೋಡಿ ಒಬ್ಬ ವಿಸ್ಮಯ ಪಡಬಹುದು. ಅಪ್ಪ, ಎಂಥ ವೀರಾಗ್ರಣಿ ಇವನು, ಲೀಲಾಜಾಲವಾಗಿ ಅದೆಷ್ಟು ಜನರನ್ನು ಸದೆ ಬಡದ ಅಂತ. ಹೀಗೆ ವೀರದ ಪರಿಣಾಮ ರೂಪವಾಗಿ ಬೇರೊಬ್ಬರು ತೋರಿಸ್ತಕ್ಕಂಥದ್ದಾಗಿ ಅದ್ಭುತವಾಗುತ್ತದೆ ಅಂತ. ಇನ್ನು ಬೀಭತ್ಸ, ಅಯ್ಯೋ ಅಸಹ್ಯಕಾರಿಯಾದದ್ದು ಅಂತಂದಾಗ ಅದು ನಮ್ಮೊಳಗೆ ಭಯವನ್ನು ಉಂಟು ಮಾಡಬಹುದು. ಸದ್ಯ ಅದರಿಂದ ದೂರ ಹೋಗೋಣ ಅನ್ನೋ ಮಟ್ಟಿಗೆ ಅಂತ ಹೀಗೆ ಹೇಳಿದ್ದಾನೆ. ನಾನು ಬೇರೊಂದು ಕ್ರಮದಿಂದ ಇದನ್ನು ಮೊನ್ನೆಯೇ ತಿಳಿಸಿದ್ರಿಂದ ವಿಸ್ತರಣಕ್ಕೆ ಹೋಗ್ತಾ ಇಲ್ಲ. ಆಮೇಲೆ ನಾವು ನೋಡ್ತಕ್ಕಂಥದ್ದು ಈ ರಸಗಳಿಗೆ ಮೂರ್ತತ್ವ ಕೊಡ್ತಾನೆ ಅಂತ ಹೇಳಿದ್ನಲ್ಲ. ಶ್ಯಾಮೋ ಭವತಿ ಶೃಂಗಾರ, ಸಿತೋಹಾಸ್ಯ ಪ್ರಕೀರ್ತಿತ, ಕಪೋತ ಕರುಣಶ್ಚೈವ, ರಕ್ತೋ ರೌದ್ರ ಪ್ರಕೀರ್ತಿತ, ಗೌರವ ವೀರಸ್ತು ವಿಜ್ಞೇಯ, ಕೃಷ್ಣಶ್ಚೈವ ಭಯಾನಕ, ನೀಲವರ್ಣಸ್ತು ಬೀಭತ್ಸ, ಪೀತಶ್ಚೈವಾದ್ಭುತ ಸ್ಮೃತಃ ಅಂತ ಇವುಗಳಿಗೆ ಬಣ್ಣವನ್ನು ಹೇಳ್ತಾನೆ. ನಮ್ಮ ಪರಂಪರೆಯಲ್ಲಿ ಒಂದು ಸ್ವಾರಸ್ಯ ಏನಂದರೆ, ಎಂಥ ಅಮೂರ್ತಕ್ಕೂ ಮೂರ್ತತೆಯನ್ನು ಕೊಡ್ತಾರೆ. ಶ್ರೀತತ್ವನಿಧಿ ಅಂತ ಒಂದು ಗ್ರಂಥ ಇದೆ. ಅದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸಂಗ್ರಹಿತವಾದದ್ದು. ಬೇರೆ ಬೇರೆ ಮೂಲಗಳಿಂದ ಎಲ್ಲ ಶ್ಲೋಕಗಳನ್ನು ತೆಗೆದುಕೊಂಡು ಅದೊಂದು ರೀತಿಯಾದ ಕಂಪೈಲೇಷನ್ನು. ಅಲ್ಲಿ ಸಂಗೀತದ ಸಪ್ತ ಸ್ವರಗಳಿಗೆ ರೂಪಗಳನ್ನು ಕೊಟ್ಟಿವೆ. ಈ ಶಕ, ಶಾಲ್ಮಲಿ, ಪ್ಲಕ್ಷ, ಕ್ರೌಂಚ ಮೊದಲಾದ ಸಪ್ತ ದ್ವೀಪಗಳು ಯಾವುದಿವೆ, ಆ ಒಂದೊಂದು ದ್ವೀಪಕ್ಕೆ ಒಂದೊಂದು ಸ್ವರ ಅಧಿದೇವತೆ ಅಂತ ಕೊಟ್ಟಿದೆ. ಆ ದ್ವೀಪದಲ್ಲಿ ಹರಿಯುವ ನದಿ ಯಾವುದು, ಆ ಸ್ವರ ಹುಟ್ಟಿದ ರಾಶಿ ಯಾವುದು, ಅದರ ನಕ್ಷತ್ರ ಯಾವುದು, ಅದರ ಜಾತಕ ಏನು, ಅದರ ಬಾವುಟ ಎಂಥದ್ದು, ಅದಕ್ಕೆ ಹೆಂಡ್ರು ಮಕ್ಕಳು ಯಾರು, ಎಲ್ಲ ಕೂಡ ಕೊಟ್ಟಿದೆ. ಹೀಗೆ ತಾಳಗಳಿಗೆ, ರಾಗಗಳಿಗೆ, ಉತ್ತರಾದಿ ಸಂಗೀತದಲ್ಲಿ ಈಗಲೂ ರಾಗ ರಾಗಿಣಿ ಅಂತಾರೆ. ಗಂಡು ರಾಗ, ಅದಕ್ಕೆ ಹೆಣ್ಣು ರಾಗಿಣಿ. ಆಗೆಲ್ಲ ಬಹುಪತ್ನಿತ್ವ ಇದ್ದದ್ರಿಂದ ಒಂದು ರಾಗಕ್ಕೆ ಹಲವಾರು ರಾಗಿಣಿಯರು, ಮತ್ತೆ ರಾಗಪುತ್ರರು, ರಾಗಪುತ್ರಿಯರು. ಇನ್ನು ಒಂದು ರಾಗ ಸತ್ರೆ ತಿಥಿ, ಅದೊಂದು ಬರೆದಿಲ್ಲ ಅಷ್ಟೇನೆ. ನನಗೆ ಸದಾ ಅದರ ಮೇಲೆ ಬಹಳ ಮೋಹ. ಯಾಕೆಂದ್ರೆ ಶ್ರಾದ್ದ ಭೋಜನಕ್ಕಿಂತ ಉತ್ಕೃಷ್ಟವಾದ ಭೋಜನವಿಲ್ಲ ಅಂತ ನೆಚ್ಚಿಕೊಂಡಂತ ಜೀವಿ ನಾನು. ತುಂಬ ಓವರ್ ಡೂಯಿಂಗ್ ಅಲ್ವಾ ಈ ಥರ ಮಾಡೋದು ಅನ್ಸಿದ್ರೆ. ಆತ್ಮೀಕರಣಕ್ಕಾಗಿ ಮಾಡ್ತಕ್ಕಂಥದ್ದು. ಇದರಿಂದ ಆದ ಸೌಂದರ್ಯ ಸ್ವಾರಸ್ಯ ನೋಡಿ. ರಾಗಮಾಲಾ ಅಂತ ಚಿತ್ರಕಲೆ ಬಂತು. ಅದ್ಭುತವಾಗಿ ಶ್ರವ್ಯವಾದ ರಾಗವನ್ನು ದೃಶ್ಯವಾಗಿ ಮಾಡುವಂಥದ್ದು ಬಂತು. ಹೀಗೆ ಅವುಗಳಿಗೆ ಒಂದು ಪ್ರಯೋಜನ ಉಂಟು. ಶ್ರೀತತ್ವ ನಿಧಿಯಲ್ಲಿ ಇದಕ್ಕೆಲ್ಲ ಚಿತ್ರಗಳು ಇವೆ, ಅದರಿಂದ ಅದು ತುಂಬ ವಿಶೇಷವಾಯಿತು. ಹಾಗೆ 4 ವೇದಗಳನ್ನು ಬೇರೆ ಬೇರೆ ರೂಪವಾಗಿ ಕಂಡರಿಸಿದ್ದಾರೆ. ಅಥರ್ವವೇದ ಹೆಸರುಗತ್ತೆ ಮುಖ ಇರತಕ್ಕಂಥದ್ದು ಅಂತ ಒಂದು ಉಂಟು. ಅದೇ ತರವೇನೆ ಹೆಸರುಗತ್ತೆ ಮುಖವಲ್ಲ, ಕ್ಷಮಿಸಬೇಕು, ಮಂಗನ ಮುಖ ಇರತಕ್ಕಂಥದ್ದು ಅಂತ. ಕತ್ತೆ ಆದ್ರೇನು, ಕೋತಿ ಆದ್ರೇನು ಅಂತ ಅನ್ಬಹುದು. ಅದೇ ತರ್ಕಶಾಸ್ತ್ರ ಸಿಂಹದ ಮುಖ ಇಟ್ಕೊಂಡಿರತಕ್ಕಂಥದ್ದು, ಪುರಾಣಶಾಸ್ತ್ರ ಗಿಣಿಯ ಮುಖವನ್ನು ಇಟ್ಕೊಂಡಿರೋದು. ಹೀಗೆಲ್ಲ ರೂಪ ಉಂಟು. ಅದಕ್ಕೆ ಒಂದಿಷ್ಟು ಸ್ವಾರಸ್ಯವನ್ನು ಹೇಳ್ತಾರೆ. ಏನೆಂದರೆ, ನಮ್ಮ ಪೂರ್ವಜರ ಅಮೂರ್ತವನ್ನು ಮೂರ್ತ ಮಾಡುವ ಈ ಸ್ವಾರಸ್ಯ ಮೆಚ್ಚಬೇಕಾದದ್ದು ಅಂತ. ಇದು ಬರೀ ಭಾರತೀಯರಿಗೆ ಅಂತಲ್ಲ, ಪೇಗನಿಸಮ್ ಇರುವ ಎಲ್ಲ ಕಡೆಯಲ್ಲೂ ಇದೆ. ಗ್ರೀಕರು, ರೋಮನರು ಋತುಗಳನ್ನೆಲ್ಲ ವ್ಯಕ್ತೀಕರಿಸಿದ್ದಾರೆ, ನದಿಗಳನ್ನೆಲ್ಲ ವ್ಯಕ್ತೀಕರಿಸಿದ್ದಾರೆ. ನೀವು ಇಟಲಿಗೆ ಹೋದರೆ ಅಲ್ಲಿ ಮ್ಯೂಸಿಯಂಗಳಲ್ಲಿ ಅಲ್ಲಿ ಕಾಣಿಸ್ಕೊಳ್ತಕ್ಕಂಥ ಮುಖ್ಯವಾಗಿ 4 ಋತುಗಳು. 4 ಋತುಗಳಿಗೂ ಕೂಡ ಮನುಷ್ಯತ್ವವನ್ನು ಕಲ್ಪಿಸಿದ್ದಾರೆ. ಅಲ್ಲಿ ನೀವು ಫೌಂಟನ್ಗಳ ಹತ್ತಿರ ಎಲ್ಲ ಹೋದರೆ ನಿಮಗೆ ಸುಂದರವಾಗಿ ಜಗತ್ತಿನ ಪ್ರಸಿದ್ಧ ನದಿಗಳನ್ನು ಸ್ತ್ರೀ ಪುರುಷ ರೂಪದಲ್ಲಿ ಕಂಡರಿಸಿರೋದನ್ನು ನೋಡ್ತೀವಿ. ನಮ್ಮಲ್ಲಿ ನದಿಗಳನ್ನು ಸ್ತ್ರೀಯರನ್ನಾಗಿ ಹೆಚ್ಚು ಚಿತ್ರಿಸಿದರೆ ಅಲ್ಲಿ ಪುರುಷರನ್ನಾಗಿ ಚಿತ್ರಿಸಿರುವುದು ಕೂಡ ಉಂಟು. ಗಂಗೆ ಗಂಡಿನ ರೂಪದಲ್ಲೇ ಇರುವಂಥದ್ದನ್ನಲ್ಲಿ ಕಾಣ್ತೀವಿ.
ಅಂದರೆ ಏನಿದು ತಾತ್ಪರ್ಯ? ಇಸ್ಲಾಂ ಕ್ರೈಸ್ತದಲ್ಲಿ ರೂಪಾರಾಧನೆ ಕೂಡದು ಅಂತ ಆಯಿತು. ಅವುಗಳ ಅವಿವೇಕ ಏನಂತ ಹೇಳೋಣ, ಅಹಂಕಾರ ಇನ್ನೇನಂತ ಹೇಳೋಣ. ಕಣ್ಣಿಗೆ ಕಾಣಿಸುವುದು ರೂಪವಾದರೆ ಕಿವಿಗೆ ಕೇಳಿಸುವ ಶಬ್ದವೂ ಕಿವಿಯ ರೂಪ ಅಲ್ವಾ? ಅಲ್ಲ ಅಂತಲೋ ಯೆಹೋವ ಅಂತಲೋ ಹೇಳುವ ಧ್ವನಿ ಕೂಡ ಕಿವಿಯ ರೂಪ ಅಲ್ವಾ? ಅದಕ್ಕೆ ಮೈಲಿಗೆ ಇಲ್ಲ, ಇದಕ್ಕೆ ಮಾತ್ರ ಮೈಲಿಗೆ ಅಂದರೆ ಕಣ್ಣನ್ನು ಕತ್ತರಿಸ್ಕೊಂಡು ಬಿಡ್ಬೋದು ಅಂತಲೇ ಅರ್ಥ ಮೈಲಿಗೆ ಅಂತ. ಆದರೆ ಮನಸ್ಸಿನ ಬರುವ ಆಲೋಚನೆ, ದೇವರ ವಿಷಯವಾಗಿ ಆಲೋಚನೆ ಮಾಡಿದ್ರೆ ಮನಸ್ಸಿನ ಎಂಜಲ್ ಅಲ್ವೇ? ತುಂಬ ಸೊಗಸಾಗಿ ವಚನಕಾರ ಹೇಳ್ತಾರಲ್ಲ, ಶಬ್ದವೆಂದನೆ ಎಂಬೆನೆ ಶ್ರೋತ್ರದೆಂಜಲು ಅಂತ. ಹೀಗೆ ಒಂದೊಂದು ಇಂದ್ರಿಯಗಳಿಗೂ ಒಂದೊಂದು ಎಂಜಲ ಆಗುತ್ತದೆ ಅಂತ ವಚನಕಾರರು ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಈ ಕಾರಣದಿಂದ ನಾವು ಇದರಲ್ಲಿ ಕೀಳು ಮೇಲು ಅಂತ ಮಾಡಬೇಕಾಗಿಲ್ಲ. ಪೂರ್ಣವಾಗಿ ಭಾವಿಸಿಕೊಂಡು ನೋಡಿದಾಗ ಪೇಗನಿಸಂ ಅಂತ ಯಾವುದಿದೆ, ಈ ಒಂದು ಸೆಮೆಟಿಕ್ ಮತಗಳಿಗಿಂತ ಭಿನ್ನವಾಗಿ ಪ್ರಾಚೀನವಾದ ಸನಾತನ ಧರ್ಮ ಇಂದಿಗೂ ಉಳಿದಿರತಕ್ಕಂಥ ಏಕಮೇವಾದ್ವಿತೀಯವಾದ ಪರಂಪರೆ. ಇನ್ನು ಮಿಕ್ಕವು ಅವುಗಳೆಲ್ಲ ಇದ್ದವು. ಆಫ್ರಿಕಾದಲ್ಲಿರ್ಬೋದು, ಉತ್ತರ ಯುರೋಪ್ನಲ್ಲಿರ್ಬೋದು, ದಕ್ಷಿಣ ಅಮೆರಿಕಾದಲ್ಲಿರ್ಬೋದು, ಜಪಾನ್ನಲ್ಲಿರ್ಬೋದು, ಎಲ್ಲ ಕಡೆಯಲ್ಲಿಯೂ ಅವರಿಗೆ ದೇವರು ಮಾತ್ರ ಪೂಜ್ಯವಲ್ಲ, ದೇವರ ಸೃಷ್ಟಿಯೂ ದೇವರು ಅಂತಿತ್ತು. ಬೋತ್ ಗಾಡ್ ಅಂಡ್ ಗಾಡ್ಸ್ ಕ್ರಿಯೇಷನ್, ಎವ್ರಿಥಿಂಗ್ ಈಸ್ ಸೇಕ್ರೆಡ್ ಅಂತ. ಹಾಗಾಗಿ ಮೂರ್ತತ್ವಕ್ಕೆ ಗೌರವ ಬಂತು, ಅದು ಅನುಕೂಲವಾದದ್ದು. ಅದರಿಂದಾಗಿ ನಮಗೆ ಪ್ರೀತಿ ಭಾವನೆ ಬೆಳೆಯುತ್ತದೆ. ರಸಕ್ಕೆ ಮುಖ್ಯವಾಗಿ ಬೇಕಾದದ್ದು ಸಹೃದಯತ್ವ. ಸಹೃದಯತ್ವ ಬರುವುದೇ ಸಮರ್ಪಣೆಯಿಂದ. ಸಮರ್ಪಣೆಯ ಮೂಲವೇ ಪ್ರೀತಿಯಲ್ಲಿರ್ತಕ್ಕಂಥದ್ದು. ಹೀಗಾಗಿ ಈ ವರ್ಣಗಳಿಂದ, ಆಕಾರಗಳಿಂದ, ಎಲ್ಲದರಿಂದಲೂ ಹತ್ತಿರ ಮಾಡಿಕೊಡ್ತಾ ಬಂದಿದ್ದಾರೆ. ಒಂದು ಮಾಧ್ಯಮಕ್ಕೆ ಮತ್ತೊಂದು ಮಾಧ್ಯಮವನ್ನು ಇಡ್ತಾರೆ. ಹೀಗೆ ಮಾಡುವುದನ್ನು ನಾವು ಕಾಣ್ತೀವಿ. ಇಲ್ಲಿ ಶೃಂಗಾರಕ್ಕೆ ಶ್ಯಾಮ ಅಂತಂದರು. ಶ್ಯಾಮ ಹಸುರು ಅಂತ ಅನ್ನುವ ಬಣ್ಣ ಅಂತ ಸೇಡಿಯಾಪು ಕೃಷ್ಣ ಭಟ್ರು ಸಂಶೋಧನೆ ಮಾಡಿ ಹೇಳ್ತಾರೆ. ಯಾಕೆಂದ್ರೆ ಅವ್ರು ಹೇಳ್ತಾರೆ, ಹಸಿ ಅನ್ನೋದ್ರಿಂದ ಹಸುರು ಬಂದದ್ದು. ಹರಿತ್ ಅನ್ನೋದ್ರೊಳಗೂ ಅಷ್ಟೇನೆ ಸಸ್ಯಗಳಲ್ಲಿ ಜೀವಂತಿಕೆಯ ರಸಮಯತೆ ಅಂತಂತೀವಲ್ಲ, ಅದು ಶೃಂಗಾರದಲ್ಲೇ ಮಿಗಿಲಾಗಿರ್ತಕ್ಕಂಥದ್ದು. ಅದಕ್ಕೆ ಅದನ್ನು ರಸರಾಜ ಅಂತ ಕರೆದಿದ್ದಾರೆ. ಶೃಂಗಾರ ಇವ ಮಧುರ ಪರಂ ಪ್ರಹ್ಲಾದನೋ ರಸ. ಇವತ್ತಿಗೂ ಯಾವತ್ತಿಗೂ ಅಷ್ಟೇನೆ ಶೃಂಗಾರವನ್ನು ವಸ್ತುವಾಗಿಟ್ಟುಕೊಂಡೇ ಎಲ್ಲ ಕಲೆಗಳು ಬೆಳೆಯಬೇಕಾಗುತ್ತದೆ, ಬೇರೆ ದಾರಿಯೇ ಇಲ್ಲ. ಸನ್ಯಾಸಿಗಳ ಕೈನಲ್ಲಿ ಕಲೆ ಊರ್ಜಿತವಾಗಲ್ಲ ಅನ್ನೋದು ಅದೇ ಕಾರಣದಿಂದ. ಅಂಥ ಷಡಕ್ಷರಿ ವೀರಶೈವ ಮಹಾಕವಿ ಆತ, ಸನ್ಯಾಸಿ ಆತ. ರಾಜಶೇಖರ ವಿಳಾಸದ ಪೂರ್ತಿ ಶೃಂಗಾರ ತುಂಬಬೇಕಾಯಿತು. ಸಂಸ್ಕೃತದಲ್ಲಿ ಬರೆದಂಥ ಕವಿಕರ್ಣ ರಸಾಯನ ಪೂರ್ತಿ ಶೃಂಗಾರ ತುಂಬಬೇಕಾಯಿತು. ಕಾರಣ ಇಷ್ಟೇ, ಜೀವಂತಿಕೆಯೇ ಅಲ್ಲಿರತಕ್ಕಂಥದ್ದು. ಜೀವ ಸೃಷ್ಟಿಯಿಂದ ಮೊದಲುಗೊಂಡು ಜೀವ ಸೃಷ್ಟಿಯ ಬಯಕೆವರೆಗೆ ಅಲ್ಲಿರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಗೌರವ ಸಲ್ಲಿಸಲೇಬೇಕಾಗುತ್ತದೆ. ಅದನ್ನು ಬಿಟ್ಟರೆ ಆಗೋಲ್ಲ. ನಾನು ಅಲಂಕಾರ ಶಾಸ್ತ್ರ, ಸಾಹಿತ್ಯಶಾಸ್ತ್ರವನ್ನು ಓದೋದಕ್ಕೆ ಹೊರಟಾಗ, ಆಗ PUC-ನಲ್ಲಿದ್ದೆ. ಶಾಂತವೇ ರಸ, ಶೃಂಗಾರ ಅಲ್ಲ ಅಂತ ಸಾಬೀತು ಮಾಡಬೇಕು ಅನ್ನೋ ಪೆದ್ದತನದಲ್ಲಿ ಹೋದೆ. ಎಲ್ಲ ಗ್ರಂಥಗಳನ್ನು ಓದ್ತಾ ಬಂದೆ. ಕಡೆಗೆ ಗೊತ್ತಾಯಿತು ಶೃಂಗಾರ ದೊಡ್ಡದು ಅಂತ ತೆಪ್ಪಕ್ಕೆ ಕೂತ್ಕೊಂಡೆ. ಅಂದರೆ ಕೆಲವೊಮ್ಮೆ ನಮ್ಮ ಆಗ್ರಹಗಳು ವಾಸ್ತವವನ್ನು ಗೌರವಿಸಿದಂತೆ ಮಾಡುತ್ತದೆ. ಕಾರಣ ಇಷ್ಟೇ, ಶೃಂಗಾರ ಅಂತಂದರೆ ಫಿಸಿಕ್ಯಾಲಿಟಿ ಅಂತ, ದೈಹಿಕತೆ ಅಂತ ನಾವು ಭಾವಿಸ್ಬಿಟ್ವಿ. ರತಿ ದೈಹಿಕವಾದದ್ದು ಭಾವ. ಅಂದರೆ ಶೃಂಗಾರ ರಸ ಚಿತ್ತವೃತ್ತಿಗಳದು. ರಸಗಳಷ್ಟು ಕೂಡ ಚಿತ್ತವೃತ್ತಿ ವಿಲಾಸವೇ. ಮತ್ತೆ ಹೇಳ್ತೀನಿ, ಯೋಗ ಚಿತ್ತವೃತ್ತಿ ನಿರೋಧವಾದರೆ ಈ ಭರತನ ನಾಟ್ಯಶಾಸ್ತ್ರ ಚಿತ್ತವೃತ್ತಿ ವಿಲಾಸ. ಅಂದರೆ ಮನಸ್ಸಿನ ಕ್ರಮಗಳನ್ನು, ಆಲೋಚನೆ ಲಹರಿಗಳನ್ನು ಅದುಮಿ ಇಡಬೇಕು, ಇಲ್ಲ ಬಸ್ತ್ ಖಾಲಿ ಮಾಡಿಬಿಡಬೇಕು ಅಂತಕ್ಕಂಥದ್ದು ಯೋಗದ್ದಾದರೆ, ಅದನ್ನು ಆಡಿಸಿ, ಓಡಿಸಿ, ಓಡಾಡಿಸಿ ನೋಡಿ ಅವುಗಳು ಹೇಗೆ ವರ್ತಿಸತ್ವೆ ಅಂತ ಗಮನಿಸಿಕೊಳ್ಳಿ. ನಿಮ್ಮನ್ನ ಅಂಟದೇ ಇದ್ದರೆ ಚೆನ್ನಾಗಿರುತ್ತಲ್ಲ, ಬೋನೊಳಗಿರುವ ಹುಲಿ ಎಷ್ಟು ಚೆನ್ನಾಗಿರುತ್ತೆ, ಅದನ್ನ ನೋಡಿ ಎಷ್ಟು ಸಂತೋಷ ಪಡಬಹುದು ನಾವು. ಆ ರೀತಿಯಾದಂಥದ್ದು. ಮಳೆ ಬರದೆ ಇದ್ದಾಗ ನಾವು ಬದುಕೋಕ್ಕಾಗೋಲ್ಲ. ಆದರೆ ನಾವು ಬೆಚ್ಚನೆ ಮನೆಯಲ್ಲಿ ಅಥವಾ ಒಳ್ಳೆ ಭರ್ಜರಿಯಾದ ಒಂದು ಟೆಂಟಿನಷ್ಟು ದೊಡ್ಡದಾದಂಥ ಕೊಡೆ ಅಡಿಯಲ್ಲಿ ನಾವಿದ್ದಾಗ ಮಳೆ ಅಂತಂದ್ರೆ ಡ್ಯೂಯೆಟ್ ಹಾಡೋಣ ಅಂತ ಅನಿಸ್ಬಿಡುತ್ತೆ. ಅಂದರೆ ಸನ್ನಿವೇಶಕ್ಕೆ ಹತ್ತಿರ ಇರಬೇಕು, ಅದರ ಕೆಡುಕು ನಮಗೆ ಗೊತ್ತಾಗಬಾರದು. ಈ ಅಂತರ ಅದು ರಸದಿಂದ ಬರತಕ್ಕಂಥದ್ದು. ಪಾಶ್ಚಾತ್ಯರು ಇದನ್ನು ಸೈಕಿಕ್ ಡಿಸ್ಟೆನ್ಸ್ ಅಂತ ಕರೆದಿರೋದು ಹಾಗೆ. ಜಳ ಹತ್ತದೆ, ಮೈಕೈ ಉರಿಯದೆ ಚಳಿಗಾಲದಲ್ಲಿ ಒಲೆ ಮುಂದೆ ಕೂತ್ಕೊಳ್ಳೋಕ್ಕಿಂತ ಸುಖ ಯಾವುದುಂಟು? ಆ ಬಗೆಯಲ್ಲಿ ಆ ಹದವನ್ನು ಕಂಡುಕೊಳ್ಳುವಂಥ ಕ್ರಮ ಇದೆಯಲ್ಲ, ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಶೃಂಗಾರಾದಿ ಸಕಲ ರಸಗಳು ಚಿತ್ತವೃತ್ತಿ ಪ್ರಧಾನವಾದವು. ನಮ್ಮ ಕ್ಷೇತ್ರೈನಂತಹ ಪದಕವಿತಾ ಸಾರ್ವಭೌಮರು ಕೂಡ ದೇಹವನ್ನು ತುಂಬ ಕೇಂದ್ರೀಕರಿಸಿ ಬರೆದಿರೋದಾಗ್ಬಿಟ್ಟಿದೆ. ಕ್ಷೇತ್ರೈನ ಆ ಪದಗಳನ್ನು ಅಭಿನಯ ಮಾಡುವಾಗ
ಅವುಗಳನ್ನು ಯಥಾವತ್ತಾಗಿ ಮಾಡೋಕ್ಕೆ ಹೋದಾಗ ಬಹಳ ಕಷ್ಟವಾಗುತ್ತೆ. ಒಂದು ಸಾಫ್ಟ್ ಪೋರ್ನೋ ಅನ್ನೋ ಥರ ಆಗಿಬಿಡ್ತದೆ, ಎಷ್ಟೋ ಬಾರಿ ಆ ಮುಜುಗರ ಆಗುತ್ತದೆ. ನನಗೆ ತುಂಬ ಇಷ್ಟ ಕ್ಷೇತ್ರಯ್ಯ, ಕಲ್ಪನೆಗಳು ಬಹಳ ಚೆನ್ನಾಗಿವೆ, ಆದರೆ ಸ್ವಲ್ಪ ವಾಚ್ಯ ಮಾಡಿಬಿಡ್ತಾರೆ. ಅದಕ್ಕಾಗಿ ನಾನು ನನ್ನ ಪದಗಳ ರಚನೆ ಮಾಡುವಾಗ ದೇಹದ ಅಂಗೋಪಾಂಗಗಳ ಹೆಸರೂ ಬರದಂತೆ ಚಿತ್ತವೃತ್ತಿಗಳಿಗೆ ಪ್ರಧಾನವಾಗಿ ಕೇಂದ್ರೀಕರಣ ಮಾಡುವಂತೆ ಸಾಹಿತ್ಯ ಬರೆದದ್ದಾಯಿತು. ಅಂದರೆ ನಾನು ಕ್ಷೇತ್ರನ ಇಂಪ್ರೊವೈಸ್ ಮಾಡಿದೆ ಅಂತ ನಾವು ತಾತ್ಪರ್ಯವಲ್ಲ, ಕ್ಷೇತ್ರದ ಮೂಲಕ ಕಲಿತುಕೊಂಡೆ ಅಷ್ಟೇನೆ. ಕಾಳಿದಾಸನಂಥವನಲ್ಲೂ ಕೆಲವೊಮ್ಮೆ ಈ ವಾಚ್ಯತಾ ದೋಷ ಬಂದುಬಿಡುತ್ತದೆ. ಕವಿಗಳಿಗೆ ಕೆಲವೊಮ್ಮೆ ಚಪಲ ಹತ್ತು ಬಿಡುತ್ತೆ, ಚಟ ಹತ್ತು ಬಿಡುತ್ತೆ. ಏನು ಮಾಡೋಣ? ಈ ವಿಷಯದಲ್ಲಿ ಸ್ವಲ್ಪ ಎಚ್ಚರ ಬೇಕು. ನಿಜ, ದೇಹವನ್ನೇ ಬಳಸಿಕೊಳ್ಳಬೇಕು, ಆದರೆ ದೇಹ ಮರೆತು ಹೋಗುವಂತೆ ಬಳಸಿಕೊಳ್ಳಬೇಕು. ಆ ಮಟ್ಟಕ್ಕೆ ಭಾವವನ್ನು ತುಂಬಬೇಕು. ಶುಕ ಮಹರ್ಷಿ ಬೆತ್ತಲೆ ಓಡಾಡಿದ್ರು ಸ್ತ್ರೀಯರಿಗೆ ಕೂಡ ಏನು ಮುಜುಗರ ಆಗಲಿಲ್ವಂತೆ. ವೇದವ್ಯಾಸರು ವಯಸ್ಸಾದವರು ಪಾಪ ಮೈ ತುಂಬ ಬಟ್ಟೆ ತೊಟ್ಕೊಂಡವ್ರು ಬಂದಾಗ ದುಡುಮ್ಮನೆ ಅವರು ಸರೋವರದಿಂದ ಎದ್ದುಬಿಟ್ಟು ಮೈಗೆ ಬಟ್ಟೆ ಸುತ್ತಕೊಂಡ್ರಂತೆ. ಅವರು ಕೇಳಿದ್ರಂತೆ, ಅಮ್ಮ ಎಂಥದ್ದಿದ್ದು, ಅವನು ತರುಣ ನಗ್ನ, ಅವನು ಬಂದಾಗ ನಿಮಗಿಲ್ಲದ ಸಂಕೋಚ, ನಾನು ವೃದ್ಧ ವಸ್ತ್ರಧಾರಿ, ನಾನು ಬಂದಾಗ ಯಾತಕ್ಕೆ ಅಂದರೆ ನಿಮಗೆ ಗಂಡಸು ನಾನು, ಇದು ಬೆತ್ತಲೆ, ಇದು ಬಟ್ಟೆ, ಈ ರೀತಿಯಾದದ್ದು ಭೇದ ಉಂಟು. ಅವನಿಗೆ ನಾನು ಗಂಡಸೇ, ನಾನು ಬೆತ್ತಲೆಯೇ, ಇವರು ಹೆಂಗಸರೇ, ಇದು ಜಗತ್ತೇ ಎನ್ನುವ ಭೇದವೇ ಇಲ್ಲ. ಅದರಿಂದ ನಮಗೂ ಮುಜುಗರ ಇಲ್ಲ. ನೀರಲ್ಲಿ ಒಂದು ಗಂಡು ಮೀನು ಓಡಾಡ್ತಾ ಇದ್ರೆ ನಾವು ಮೈ ಮುಚ್ಕೋತೀವ, ಅಲ್ಲಿ ಒಂದು ಗಂಡು ಜಿಂಕೆ ಓಡಾಡಿದ್ರೆ ಮೈ ಮುಚ್ಕೋತೀವ. ಆ ಮಟ್ಟಕ್ಕೆ ಆ ರೀತಿಯಾದದ್ದು ಅಂತ. ಆ ಜ್ಞಾನದ ಸ್ಥಿತಿಯಲ್ಲಿ ಲಿಂಗಾತೀತವಾಗುತ್ತದೆ, ದೇಹಾತೀತವಾಗುತ್ತದೆ. ಒಂದು ಸ್ವಲ್ಪವಾದರೂ ಆ ಕಡೆಗೆ ಗಮನ ಇರಬೇಕು. ಹಾಗೆ ಗಮನ ಇಲ್ಲದೆ ಇದ್ರೆ ರಸ ಮತ್ತು ಮತ್ತು ಉನ್ನತವಾಗುವುದು ಶಾಂತ ಸ್ಪರ್ಶ ಬರ್ತಾ ಇದ್ದಂತೆ. ಭವದ ಸ್ಪರ್ಶ ಹೆಚ್ಚಾಗ್ತಾ ಇರ್ತಕ್ಕಂತೆ ಇಟ್ ಬಿಕಮ್ಸ್ ಮೋರ್ ಅಂಡ್ ಮೋರ್ ಸೆನ್ಶುಯಲ್, ಇಟ್ ಶುಡ್ ಬಿಕಮ್ ಮೋರ್ ಅಂಡ್ ಮೋರ್ ಸಬ್ಲೈಮ್. ಅದರಿಂದಲೇ ಒಂದೇ ಶೃಂಗಾರವನ್ನ ಕೆಳಗೂ ಇಡಬಹುದು, ಮೇಲಕ್ಕೂ ತರಬಹುದು. ಎಲ್ಲಿ ಇಟ್ಟುಕೊಳ್ತೀರಿ ಅಂತಕ್ಕಂಥದ್ದು. ಒಂದೇ ಕರ್ಣವನ್ನ ಬ್ರೇಕ್ ಡಾನ್ಸ್ಗೂ ಅನ್ವಯ ಮಾಡಬಹುದು. ಅದನ್ನೇ ಅತಿ ರಮಣೀಯೋದಾತ್ತವಾದಂಥ ರೀತಿಯಲ್ಲಿಯೂ ಮಾಡಬಹುದು. ಎಷ್ಟು ವಲ್ಗರ್ ಮೂಮೆಂಟ್ ತೋರ್ಸೋಕೆ ಸಾಧ್ಯ ಇದೆಯೋ, ಒಂದು ಚಿನ್ನ, ವಿಚ್ಚವ ಅಥವಾ ಬದ್ಧ, ಈ ರೀತಿಯಾದಂಥ ಕಟಿಯ ಚಾಲನೆ ಇರತಕ್ಕಂಥ ಭಂಗಿಗಳಿಂದ ಅದನ್ನಷ್ಟು ಉದಾತ್ತ ರಮಣೀಯವಾಗಿಯೂ ಮಾಡಬಹುದು. ಅದು ಒಂದೇ ರಾಗವನ್ನ ಎಷ್ಟು ಕೆಟ್ಟದಾದ ಬೆಡ್ರೂಮ್ ನಾಯ್ಸಸ್ ಅನ್ನುವಂಥ ರೀತಿಯಲ್ಲೂ ತಂದಿಡಬಹುದು. ಅದನ್ನು ಆತ್ಮೋದ್ಧಾರಕವಾಗುವ, ರಂಜನೆ ಆಗುವಂತೆ ಕೂಡ ಮಾಡಿ ತೋರಿಸಬಹುದು. ಈ ಸಾಧ್ಯತೆ ಉಂಟು. ಅಂದರೆ ಕಲೆಗೆ ಆ ಶಕ್ತಿ ಇದೆ, ಕಲಾವಿದ ಅದನ್ನು ಬಳಸಿಕೊಳ್ಳಬೇಕಾಗುತ್ತದೆ ಅಷ್ಟೇ, ಇನ್ನೇನು ಅಲ್ಲ. ಈ ಕಾರಣದಿಂದಲೇ ಆ ಶ್ಯಾಮ ಅಂತನ್ನುವಲ್ಲಿ ರಸಮೈತೆ, ಆ ಹಸಿರು, ತಮಿಳಿನಲ್ಲಿ ನೋಡಿ, ತೆಲುಗಿನಲ್ಲಿ ನೋಡಿ ಹಸಿರಿಗೆ ಪಚ್ಚೈ ಅಂತಾರೆ, ಪಚ್ಚ ಅಂತಾರೆ, ಪಸಿ ಹಸಿ ಅಂತಕ್ಕಂಥದ್ದು. ಪಚ್ಚಗ ಒಂದು ಪಚ್ಚಿ ಶೃಂಗಾರಂ, ಈ ರೀತಿಯಾಗಿ ತೆಲುಗಿನಲ್ಲಿ ಹೇಳ್ತಾರೆ. ரொம்ப ಪಚ್ಚೆಯ ಪೇಸಿಟಾರ್, ரொம்ப ಪಚ್ಚೆಯ ತಿಟ್ಟಿಟಾರ್ ಅಂತ ತಮಿಳಿನಲ್ಲಿ ಹೇಳ್ತಾರೆ. ಹಸಿ ಹಸಿಯಾಗಿ ಬೈದರು, ಏನು ಹಸಿ ಬಿಸಿಯಾಗಿದೆ, ಪಕ್ವ ಇಲ್ಲ ಅಂತನ್ನುವಲ್ಲಿ ಆ ಹಸಿತನ ಅಂತ ಅನ್ನೋದಿದೆಯಲ್ಲ, ಜೀವಂತಿಕೆ, ಆ ಹಸಿರು ಬಣ್ಣ. ಅದಕ್ಕೆ ಮಲಯಾಳಂನಲ್ಲಿ, ಕೇರಳದಲ್ಲಿ ನೀವು ಇರುವಂತಹ ಪ್ರಸಿದ್ಧವಾದ ರಂಗಕಲೆ, ರಾಮನಾಟಂ ಮೊದಲಾದಂಥನ್ನೆಲ್ಲ ಮಾಡತಕ್ಕಂಥ ಕಥಕಳಿಯಲ್ಲಿ ಧೀರೋದಾತ್ತವಾದಂಥ ಶೃಂಗಾರ ಪ್ರಧಾನವಾದ ನಾಯಕ ಪಾತ್ರಗಳಿಗೆ ಮುಖವರ್ಣಿಕೆಯಲ್ಲಿ ಹಸಿ ಹಾಕ್ತಾರೆ. ಅದಕ್ಕೆ ಹೆಸರೇ ಪಚ್ಚೆ ಅಂತ. ಆಮೇಲೆ ಅದರೊಳಗೆ ಸ್ವಲ್ಪ ಆಂಟಿ ಹೀರೋಯಿಸಂ ಕಾಣಿಸ್ತಾ ಬರ್ತಿದ್ದಂತೆ, ಧೀರೋದಾತ್ತತೆ ಕಡಿಮೆ ಆಗ್ತಾ ಬರ್ತಿದ್ದಂತೆ ಕೆಂಪು ಹಚ್ತಾ ಬರ್ತಾರೆ. ಆಮೇಲೆ ಕಪ್ಪು ಬಣ್ಣ ಬರುತ್ತೆ, ಅದನ್ನು ಕರಿ ಅಂತ ಕರೀತಾರೆ. ಆ ಕೆಂಪು ಕರಿ ಎರಡು ಬೆರ್ತಿದ್ದಾಗ ಕತ್ತಿ ಅಂತ ಹೇಳ್ಬಿಟ್ಟಂತಾರೆ. ಮತ್ತೆ ಉದಾತ್ತ ಮನೋಹರವಾಗಿ ತುಂಬ ಶೃಂಗಾರಕ್ಕೂ ಮೀರಿ ನಿಲ್ತಕ್ಕಂಥದ್ದಕ್ಕೆ ಹಳದಿ ಬಣ್ಣ ಹಚ್ತಾರೆ, ಅದನ್ನು ಮಿನುಕು ಅಂತ ಹೇಳ್ತಾರೆ. ಈ ಮುಖವರ್ಣಿಕೆ ಹೀಗೆಲ್ಲ ಉಂಟು. ನೋಡದಂತೆ ನಮಗೆ ಗೊತ್ತಾಗುತ್ತದೆ ಅದು ಶೃಂಗಾರದ ಸ್ವಭಾವ ಆ ಥರದ್ದು. ಆಮೇಲೆ ಸಿತೋ ಹಾಸ್ಯ ಬೆಳ್ಳಿಗಿರ್ತಕ್ಕಂಥದ್ದು ಅಂತ. ಬಿಳುಪು ಎಲ್ಲ ವರ್ಣಗಳಿಗೂ ಚೆನ್ನಾಗಿ ಪ್ರತಿಬಿಂಬನ ಮಾಡುತ್ತದೆ. ಹಾಸ್ಯ ಎಲ್ಲ ಕಡೆಯಲ್ಲೂ ಅನೌಚಿತ್ಯದಿಂದ ಸಲ್ಲುತ್ತದೆ ಅನ್ನುವಂತೆ. ಹೀಗೆ ಕಪೋತ, ಗ್ರೇ ಕಲರ್, ಅದು ಕರುಣಕ್ಕೆ ಅಂತ. ಈಗಲೂ ಕೂಡ ಆ ಬೂದು ಬಣ್ಣ ಒಂದು ರೀತಿಯಾದಂಥ ಬಹಳ ಮಾಡೆಸ್ಟ್ ಆದ ಬಣ್ಣ, ತುಂಬ ನಮ್ರವಾದ ಬಣ್ಣ, ಒಂದು ರೀತಿ ಗ್ಲೂಮಿ ಆದಂಥದ್ದು, ಇಲ್ಪೆನ್ಸಿವ್ ಆದಂಥದ್ದು, ಮೆಲಂಕಾಲಿಕ್ ಆದದ್ದು ಆ ಬಣ್ಣ ಅಂತ ಗೊತ್ತಾಗುತ್ತದೆ. ರಕ್ತಶ್ಚ ರೌದ್ರ, ಕೆಂಪು ಬಣ್ಣ ರೌದ್ರಕ್ಕೆ ಅಂತ. ಇನ್ನು ಹಳದಿಯ ಛಾಯೆ ಇರುವಂಥ ಬಿಳಿ, ಬ್ರಿಲಿಯನ್ಸ್, ಅದು ವೀರಕ್ಕೆ ಸಂಬಂಧಪಟ್ಟಂಥದ್ದು. ಗೌರವ, ಭಯಾನಕ, ಕಪ್ಪು ಬಣ್ಣದ್ದು. ಭಯ ಯಾಕಾಗುತ್ತದೆ? ಅರಿವಿಲ್ಲದೆ ಇರೋದ್ರಿಂದ. ಕಪ್ಪು ಅಂದರೆ ಏನು ಕಾಣಿಸ್ದೇ ಇರತಕ್ಕಂಥದ್ದು ಅಂತ. ನಮಗೆ ಗೊತ್ತಾದರೆ ಭಯ ಇಲ್ಲ. ರಾತ್ರಿ ಭಯ, ಹಗಲು ಭಯವಿಲ್ಲ.
ಯಾಕೆಂದರೆ ಅಜ್ಞಾನವೇ ಭಯ, ಅಜ್ಞಾನದ ಸಂಕೇತವಾದ ಕತ್ತಲೆಯನ್ನು ತೋರಿಸ್ತಕ್ಕಂಥದ್ದು. ಆ ಒಂದು ಶೇಡ್ನಲ್ಲೇ ನೀಲವರ್ಣವನ್ನು ಬೀಭತ್ಸ ಅಂತ ಕರೆದ್ರು. ಅದ್ಭುತ ಹಳದಿ ಅಂತ, ಅದು ಅದ್ಭುತ ಜ್ವಲಂತವಾದಂಥದ್ದು ಅಂತ ತೋರಿಸೋದಕ್ಕೆ ಅಂತ. ಮತ್ತೆ ಈ ಬಣ್ಣಗಳ ಸಂಕೇತ ಟೆಂಟೇಟಿವ್ ಆದಂಥದ್ದು, ಕೆಲವೊಮ್ಮೆ ಹಾಗೂ ಹೀಗೂ ಆಗ್ಬೋದು. ಸಂಸ್ಕೃತ ಪರಂಪರೆಯಲ್ಲೇ ಕೆಂಪು ಬಣ್ಣ, ರಾಗ ಅಂತಂದ್ರೆ ಕೆಂಪು ಅಂತಲೇ, ಬಣ್ಣಕ್ಕೂ ಜನರಿಕ್ ಆದ ಹೆಸರದು, ಸಾಮಾನ್ಯವಾದ ಒಂದು ಜಾತ್ಯೈಕ ನಾಮಕ ಅದು. ರಕ್ತ, ಶೃಂಗಾರಕ್ಕೂ ರಕ್ತ ಅಂತಂತೀವಿ. ಅನುರಾಗ, ರಾಗ, ರಕ್ತ, ಈ ರೀತಿಯಾಗಿ ರಂಜಧಾತುವಿಂದ ಬಂದಂಥದ್ದು. ಹೀಗೆ ಕೆಲವೊಮ್ಮೆ ಶೃಂಗಾರಕ್ಕೂ ಕೆಂಪಿನ ಸೋಂಕು ಉಂಟು. ಅದರ ಭರ್ತ ಹೇಳುವುದು ಈ ಅರ್ಥದಲ್ಲಿ. ನಾವು ಸಂಕೇತಗಳನ್ನು, ಈ ರೀತಿಯಾದ ಮೂರ್ತೀಕರಣವನ್ನು ಮ್ಯಾಥಮೆಟಿಕಲ್ ಆಗಿ ನೋಡೋಕ್ಕಾಗಲ್ಲ, ಹೈಪೋಥೆಟಿಕಲ್ ಆಗಿ ನೋಡಬೇಕಾದದ್ದು. ಮತ್ತೆ ಈ ನವರಸಗಳಿಗೆ ಅಂದರೆ ಅಷ್ಟರಸಗಳಿಗೆ ಅಧಿದೇವತೆಗಳು ಯಾರು? ಶೃಂಗಾರೋ ವಿಷ್ಣು ದೈವತ್ಯ, ಶೃಂಗಾರ ವಿಷ್ಣುವೆನದು ಅಂತ. ಕಾರಣ ಇಷ್ಟೇ, ಕೃಷ್ಣನನ್ನ ರಾಮನನ್ನ ಇಟ್ಟುಕೊಂಡು ಹೆಚ್ಚಿನ ಶೃಂಗಾರದ ಸನ್ನಿವೇಶಗಳನ್ನು ತೋರಿಸಬಹುದು. ಮತ್ತೆ ಸ್ಥಿತಿಕರ್ತ ಅಂತ ನಮ್ಮ ಪರಂಪರೆ ಹೇಳುತ್ತದೆ ವಿಷ್ಣುವನ್ನ. ಸಸ್ಟಿನೆನ್ಸ್ ಅಂತ ಮೊದಲೇ ಹೇಳಿದ್ನಲ್ಲ, ಶೃಂಗಾರಕ್ಕೆ ಅದು ಉಂಟು ಅಂತ. ಹಾಸ್ಯ ಪ್ರಮಥ ದೈವತಃ, ಪ್ರಮಥ ಗಣಪತಿ ಅಂತ ಕೆಲವು ಕಡೆ ಉಂಟು. ಗಣಪತಿಯ ಆಕಾರವನ್ನು ನೋಡಿದ್ರೆ ಸಾಕು, ಗೊತ್ತಾಗುತ್ತದೆ, ನಗು ಬರುತ್ತದೆ. ಹಾಸ್ಯಕ್ಕೆ ಅಧಿದೇವ ಅಂತ ಕ್ಷೇಮೇಂದ್ರಾದಿಗಳು ಕೂಡ ಹೇಳ್ತಾರೆ. ಪ್ರಮಥ ಶಿವಗಣಗಳಲ್ಲಿ ಒಬ್ಬ. ರೌದ್ರೋ ರುದ್ರಾದಿ ದೈವತ್ಯ, ರುದ್ರ ಶಿವ, ರೌದ್ರಕ್ಕೆ ಅವನ ಒಂದು ಲೋಕಭೀಕರವಾದಂತಹ ತಾಂಡವ, ಪ್ರಳಯ ತಾಂಡವ ಇರಬಹುದು, ತ್ರಿಪುರಾಸುರ ಸಂಹಾರದಂಥದ್ದು, ಅಂಧಕಾರಸುರ ಸಂಹಾರ, ಈ ಥರದ್ದು ನೋಡಿದಾಗ ಗೊತ್ತಾಗುತ್ತದೆ. ರೌದ್ರ ರಸ ಪ್ರಧಾನವಾದ ಡಿಮ ಮೊದಲಾದ ರೂಪಕಗಳಲ್ಲಿ ಕೂಡ ಕಾಣ್ತೀವಿ. ಇನ್ನು ಕರುಣೋ ಯಮದೈವತಃ, ಯಮ ನಮಗೆ ಶೋಕವನ್ನು ತರಿಸ್ತಾನೆ, ತತ್ಕಾರಣದಿಂದ ಕರುಣ ಅಂತ. ಬೀಭತ್ಸಸ್ಯ ಮಹಾಕಾಲ, ಭೈರವ ಮಹಾಕಾಲ, ತಲೆಬುರುಡೆಗಳ ಮಾಲಿಕೆಯನ್ನು ಇಟ್ಟುಕೊಂಡು ಸ್ಮಶಾನದ ಭಸ್ಮವನ್ನು ಹಚ್ಚಿಕೊಂಡು ನಾಯಿಗಳ ಜೊತೆ ಓಡಾಡ್ತಾ ಇರ್ತಾನೆ, ಬೀಭತ್ಸ ಅಲ್ಲಿ ಕಾಣಿಸ್ತಕ್ಕಂಥದ್ದು. ಮತ್ತೆ ಕಾಲದೇವೋ ಭಯಾನಕ, ಕಾಲಸ್ವರೂಪಿಯಾದ ಮಹಾದೇವನೇ ಭಯಾನಕ. ಇಲ್ಲಿ ಮಹಾದೇವ ಶಿವ ರೌದ್ರರಸಕ್ಕೆ, ಬೀಭತ್ಸಕ್ಕೆ, ಭಯಾನಕಕ್ಕೆ ಎಲ್ಲಕ್ಕೂ ಕೂಡ ಆಕರವಾಗಿದ್ದಾನೆ. ಕಾಲಕ್ಕಿಂತಲೂ ಭಯಾನಕ ಯಾವುದು? ವಿಶ್ವರೂಪ ದರ್ಶನದಲ್ಲಿ ಅರ್ಜುನನಿಗೆ ತುಂಬ ದೊಡ್ಡ ಭಯವಾಗಿ ಕೇಳ್ತಾನೆ, ನೀನು ಯಾರು ಅಂತ. ಕಾಲೋಸ್ಮಿ ಅಂತ ಕೃಷ್ಣ ಹೇಳ್ತಾನೆ. ನಾನು ಕಾಲ ಕಲಯತಾಮಹಂ ಅಂತಲೇ ವಿಭೂತಿ ಯೋಗದಲ್ಲಿ ಹೇಳ್ತಾನೆ. ಎಲ್ಲವನ್ನ ಲೆಕ್ಕ ಮಾಡಿ ಚುಕ್ತಾ ಮಾಡ್ತಕ್ಕಂಥದ್ರೊಳಗೆ ನಾನು ಕಾಲ ಅಂತ. ವೀರೋ ಮಹೇಂದ್ರ ದೇವ, ದೇವತೆಗಳ ಒಡೆಯನಾದ ಮಹೇಂದ್ರ ವೀರ ಪರಾಕ್ರಮಿ, ಅಸುರ ಸಂಹಾರ ಮಾಡಿದವನು ಅಂತ. ಅದ್ಭುತೋ ಬ್ರಹ್ಮದೈವತಃ, ಸೃಷ್ಟಿಗಿಂತ ಅದ್ಭುತ ಯಾವುದಿದೆ ಅದನ್ನು ಮಾಡಬಲ್ಲ ಬ್ರಹ್ಮ, ಆ ರೀತಿಯಾದದ್ದು ಅಂತ. ಹೀಗೆ ಒಂದು ದೇವತಾ ಸಮೀಕರಣವನ್ನು ಮಾಡಿದ್ದಾರೆ. ಇವುಗಳನ್ನು ಕಲಾವಿದರು ಬಳಸಿಕೊಳ್ಳಲಿ ಅಂತ ನಾನು ಎಷ್ಟೋ ಬಾರಿ ಹೇಳಿದ್ದೀನಿ. ನಮ್ಮಲ್ಲಿ 3 ವಿಧವಾದ ಸತ್ಯಗಳು ಉಂಟು: ಅಧಿಭೂತ, ಅಧಿದೈವ, ಅಧ್ಯಾತ್ಮ ಅಂತ. ಫಿಸಿಕಲ್ ರಿಯಾಲಿಟಿ ಅಂಡ್ ದಿ ರಿಯಾಲಿಟಿ ಆಫ್ ಬಿಲೀಫ್, ರಿಲಿಜಿಯಸ್ ರಿಯಾಲಿಟಿ ಅಂತ ಕರೀಬಹುದು. ಮತೀಯ ಸತ್ಯ ಒಂದು, ವಾಸ್ತವ ಸತ್ಯ ಒಂದು, ಮತೀಯ ಸತ್ಯ ಒಂದು, ಮತ್ತೆ ಭಾವನಾ ಸತ್ಯ, ಆಧ್ಯಾತ್ಮಿಕ ಸತ್ಯ ಅಂತ ಒಂದು. ಈ ಆಧ್ಯಾತ್ಮಿಕ ತುಂಬ ಅಮೂರ್ತವಾದದ್ದು, ಅದನ್ನು ನೇರವಾಗಿ ಮಾಡೋಕ್ಕಾಗೋಲ್ಲ. ಕಲಾವಿದರು ತುಂಬ ಜನ ತುಂಬ ಸ್ಪಿರಿಚುವಲ್ ಆಗಿ ಏನೋ ಮಾಡಬೇಕು ಅಂತ. ಎಷ್ಟೋ ಜನ ನನ್ನ ಕೇಳ್ತಾ ಇರ್ತಾರೆ, 40 ವರ್ಷದಿಂದ ಇದನ್ನು ಕೇಳ್ತಾ ಇರೋದ್ರಿಂದ ರೊಚ್ಚೆದ್ದು ರೋಸತ್ತು ಹೇಳ್ತಾ ಇರ್ತೀನಿ. ಏನಂದರೆ ನಾವು ಶಂಕರಾಚಾರ್ಯರ ಬದುಕನ್ನು ಮಾಡಬೇಕು, ರಾಮಾನುಜಾಚಾರ್ಯರ ಬದುಕನ್ನು ಮಾಡಬೇಕು ಅಂತ. ಪಾಪ ಅವರ ಸನ್ಯಾಸಿಗಳು ಶೃಂಗಾರ ಬೇಡ ಅಂತ ಹೋದವರು, ಅವ್ರನ್ನ ಹಿಡ್ಕೊಂಡು ನೀವು ಏನು ಡಾನ್ಸ್ ಮಾಡೋಕ್ಕೆ ಸಾಧ್ಯವಾಗುತ್ತೆ? ತ್ರಿದಂಡ, ಏಕದಂಡ, ಕಮಂಡ್ಲ ಹಿಡ್ಕೊಂಡ್ರೆ ಮುಗಿದೋಗ್ಬಿಡುತ್ತದೆ. ಇಲ್ಲ, ಅವರು ಶಿಷ್ಯರನ್ನು ಕರೆಸ್ಬಿಟ್ಟು ಇನ್ನೇನಾದ್ರು ಡ್ಯೂಯೇಟ್ಸ್ ಮಾಡಿಸ್ಬೇಕು, ಬೇರೆ ದಾರಿನೇ ಉಳಿಯೋದಿಲ್ಲ. ಅಂಥವ್ರನ್ನ ಜಾಸ್ತಿ ತೆಗೆದುಕೊಳ್ಳಬೇಡಿ ಅಂತ ಹೇಳ್ಬಿಟ್ಟು ಅಂತ ಇರ್ತೀನಿ. ಅವ್ರು ಗೆಸ್ಟ್ ಅಪಿಯರೆನ್ಸ್ ಥರ ಬರಬೇಕು. ಅವರೇ ಫುಲ್ ಫ್ಲೆಜ್ಡ್ ಆಗಿ ಫುಲ್ ಕೋರ್ಸ್ ಮೀಲ್ ಆಗಿಬಿಟ್ರೆ ಕಷ್ಟವಾಗುತ್ತದೆ. ಆ ರೀತಿಯಾಗಿ ಕಂಡಾಗ ನಮಗೆ ಪುರಾಣಗಳಲ್ಲಿ ಬರುವಂಥ ಕಥೆಗಳು ತುಂಬ ಪ್ರಯೋಜನವಾಗುತ್ತವೆ. ಆ ಅಧ್ಯಾತ್ಮ ತತ್ವವನ್ನು ಅಧಿದೈವದಲ್ಲಿ ತುಂಬ ಸಾಂಕೇತಿಕವಾಗಿ ಚೆನ್ನಾಗಿ ಹೇಳಿರುತ್ತವೆ. ನಮ್ಮ ಯಾವುದೇ ಪುರಾಣ ಕಥೆಗಳಲ್ಲಿರುವಷ್ಟು ಶೃಂಗಾರ ವೀರಗಳ ಅದ್ಭುತದ ರೌದ್ರದ ಪಾರಮ್ಯ ಇನ್ನೆಲ್ಲೂ ಇಲ್ಲ. ಅಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಇಷ್ಟು ಸುಂದರವಾಗಿ ಕಂಡು ಬರುತ್ತದೆ ಅಂತ. ನಾನು ಅದನ್ನು ಎಷ್ಟೋ ಬಾರಿ ಹೇಳಿರೋದ್ರಿಂದ ವಿಸ್ತರಿಸಲ್ಲ, ಸೂಚನೆ ಮಾತ್ರ ಕೊಡ್ತೀನಿ. ಅವಸ್ಥಾತ್ರಯ ಮೀಮಾಂಸೆ ಅಂತ ಬಹಳ ಪ್ರಸಿದ್ಧ ಉಪನಿಷತ್ನಲ್ಲಿ, ಬೃಹದಾರಣ್ಯಕದಲ್ಲಿ ಮತ್ತು ಮಾಂಡೂಕ್ಯದಲ್ಲಿ, ಛಾಂದೋಗ್ಯದಲ್ಲಿ ಎಲ್ಲ ಬರುತ್ತದೆ. ಅದನ್ನು ಡಾನ್ಸ್ ಮಾಡೋಕ್ಕೆ ನಮ್ಮ ಪುರಾಣೆ ಸಾಕ್ಷಾತ್ ನಾಟ್ಯ ಸರಸ್ವತಿಗೂ ಆಗೋದಿಲ್ಲ, ಮಾಡಬೇಕಾಗಿಲ್ಲ ಕೂಡ. ಹಾಗೇನೆ ಆ ಉಪನಿಷತ್ತಿನ ಮಂತ್ರಗಳನ್ನು ತೆಗೆದುಕೊಂಡು ಡಾನ್ಸ್ ಮಾಡ್ತಾ ಹೋದರೆ ಅವರಿಗೆ ಹಿಂಸೆ, ನಮಗೆ ಯಾತನೆ, ಅದೇನೂ ಇಲ್ಲ.
ಮಾಡಿದ್ವಿ ಅಂತ ಅವ್ರಿಗೊಂದು ಬಯೋಡೇಟಾದಲ್ಲಿ ಒಂದು ಫೆದರ್ ಅಷ್ಟೇನೆ. ಅದು ಕೋಳಿದು ಕಾಗೆದೋ ಯಾತಕ್ಕೆ ಫೆದರ್ಸ್ ಇಟ್ಕೊಳ್ಬೇಕು, ಬೇಕಿಲ್ಲ, ದೇ ವಿಲ್ ಆಲ್ ವಿದರ್. ಆದರೆ ಅದನ್ನ ವಾಮನ ತ್ರಿವಿಕ್ರಮನಾಗಿ ಬಲಿಯ ಒಂದು ಹತ್ತಿರ ಹೋಗಿ 3 ಹೆಜ್ಜೆ ಬೇಡಿ, ಒಂದು ಹೆಜ್ಜೆಯಲ್ಲಿ ಭೂಮಿಯನ್ನಳೆದು, ಮತ್ತೊಂದು ಹೆಜ್ಜೆಯಲ್ಲಿ ಆಕಾಶವನ್ನಳೆದು, ಇನ್ನೊಂದು ಹೆಜ್ಜೆಯಲ್ಲಿ ಬಲಿಯನ್ನೇ ತುಳಿದ ಅಂತಿದೆಯಲ್ಲ, ಅದು ಇದಕ್ಕೆ ಸಂವಾದಿ ಅಂತ ಶ್ರೀರಂಗ ಮಹಾಗುರುಗಳು ಹೇಳ್ತಾ ಇದ್ರು. ನನಗೆ ಅದು ಗೊತ್ತಾಗಿದ್ದು ಪರಮಪೂಜ್ಯರಾದ ರಂಗಪ್ರಿಯ ಸ್ವಾಮಿಗಳ ಮೂಲಕವಾಗಿ. ಅವಸ್ಥಾತ್ರಯ ಮೀಮಾಂಸೆಯಲ್ಲಿದೆ ಅಂತ ರಾಮಚಂದ್ರಾಯರು ಕೂಡ ಅದನ್ನು ಹೇಳ್ತಾ ಇದ್ರು. ಅಂದರೆ ಒಂದು ಹೆಜ್ಜೆಯಲ್ಲಿ ಭೂಮಿಯನ್ನು ಅಳೆದದ್ದು ಎಚ್ಚರದ ಜಗತ್ತನ್ನು ಮುಳುಗಿಸ್ತಕ್ಕಂಥದ್ದು, ಮತ್ತೊಂದು ಸ್ವಪ್ನ ಜಗತ್ತು ಆಕಾಶದ್ದು, ಮತ್ತೊಂದು ಸುಷುಪ್ತಿಯಲ್ಲಿ ನಮ್ಮ ಅಸ್ತಿತ್ವವೇ ಇಲ್ಲದಂತೆ ಹೊರಟೋಗ್ಬಿಡುತ್ತೆ, ಅದೇ ಬಲಿಯನ್ನು ತುಳಿದದ್ದು ಅಂತ. ಹೀಗೆ ಅವಸ್ಥಾತ್ರಯ ಮೀಮಾಂಸೆಯನ್ನು ಈ ವಾಮನ ಚರಿತ್ರದ ಮೂಲಕವಾಗಿ, ಬಲಿಬಂಧನದ ಮೂಲಕವಾಗಿ ಮಾಡಿದಾಗ ನಿಮಗೆ ಅಭಿನಯಿಸೋಕ್ಕೆ ಎಷ್ಟು ಅವಕಾಶ ಇದೆ. ನೀವು ಆ ಫ್ರೇಮ್ ಕೊಟ್ಟರೆ ಸಾಕು ಅಂತ. ನಾನು ಒಂದು ಉದಾಹರಣೆಯನ್ನು ಹಲವು ಬಾರಿ ಕೊಟ್ಟಿದ್ದೀನಿ, ತುಂಬ ಆಪ್ಟ್ ಅಂತ ಅಂದ್ಕೊಂಡು ಮತ್ತೆ ಈ ದಾಖಲೆಗಾಗಿ ಹೇಳ್ತಾ ಇದ್ದೀನಿ. ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಾಗ, ವಿದ್ಯಾರ್ಥಿಯಾಗಿದ್ದಾಗ, ಒಂದು ಮೆಟಲರ್ಜಿಕಲ್ ಕಾನ್ಫರೆನ್ಸ್ ನಡೆದಾಗ, ನ್ಯಾಷನಲ್ ಇಂಟರ್ನ್ಯಾಷನಲ್ ಸೆಮಿನಾರ್ಗಳಾದಾಗ ದೊಡ್ಡ ನರ್ತಕಿಯನ್ನು ಕರೆಸಿದ್ರು, ತೆಲುಗಿನ ನರ್ತಕಿ ಒಬ್ಬರನ್ನ. ಅವ್ರ ಕೈಯಿಂದ ಏನಾದ್ರು ಮಾಡಿಸ್ಬೇಕು ಅಂತ. ಆಯೋಜಕರಿಗೆ ಮೆಟಲರ್ಜಿ ಮೇಲೆ ಡಾನ್ಸ್ ಮಾಡಿಸಿದ್ರೆ ಒಳ್ಳೆಯದು ಅಂತ ಒಂದು ಹುಚ್ಚೆತ್ತು ಬಿಡ್ತು. ನಾನು ಆ ಡಿಪಾರ್ಟ್ಮೆಂಟಲ್ಲಿ ಇದ್ದೆ. ನಿನಗೆ ಬರುತ್ತೆ, ಎಲ್ಲ ಗೊತ್ತಿದೆ, ನೀನು ನಡೆಸು ಅಂತ ನಮ್ಮ ಪ್ರೊಫೆಸರ್ ಹೇಳಿಬಿಟ್ರು. ಆಯಿತು, ಬ್ರಹ್ಮದಂಡ ಪ್ರೊಫೆಸರ್ ಹೇಳಿದ ಮೇಲೆ ಏನು ಮಾಡೋಕ್ಕಾಗೋಲ್ಲ. ಇಲ್ಲಿ ಭಾಷಣ ಬಿಗಿತೀನಿ, ಅಲ್ಲಿ ಬಿಗಿಯೋಕ್ಕಾಗತ್ತೆ, ಅವ್ರು ನನ್ನನ್ನೇ ಬಿಗಿದಾರೋ. ఆమెలే ఆ నర్తకిని కేಳಿದೆ. ಅವರು నేను చాలా ఇలా నిల్చుకొని కుపెలా ఫర్నెస్ లాగా నేను డాన్స్ చేస్తాను, లేకపోతే నేను పిగ్ ಐರನ್ ఏమైనా చేస్తాను ಅಂತಂದ್ರು. ಅಮ್ಮ ಬ್ಲಾಸ್ಟ್ ಫರ್ನೆಸ್ ಕುಪೆಲಾ ಫರ್ನೆಸ್ ಎಲ್ಲ ಮಾಡೋಕ್ಕಾಗೋದಿಲ್ಲ, ಇಲ್ಲಿ ನಿಮ್ಗೆ ಡಾನ್ಸ್ ಗೊತ್ತಿದೆ, ಮೆಟಲರ್ಜಿ ಗೊತ್ತಿಲ್ಲ, ಅದು ಬೇಕಾಗಿಲ್ಲ ಅಂತಂದೆ. ಅದಕ್ಕೆ ನಿಮ್ಮ ಪ್ರೊಫೆಸರ್ ನಿಮಗೆ ಕೇಳಿದ್ದಾರಲ್ಲ, ಏನಾದರೂ ಕೊಡಿ, ನಾನು ಬರ್ಕೊಟ್ರೆ ಮಾಡ್ತೀನಿ ಅಂತ. ಸಮಯ ಬೇರೆ ಇಲ್ಲ, ಅದಾಗುವಂಥದ್ದೆಲ್ಲ. ನಾನು ಹೇಳಿದೆ, ನೋಡಿ ನಿಮಗೆ ಬರೋ ರಾಮಾಯಣ ಒಂದನ್ನು ಮಾಡಿ ಸರಿಯಾಗಿ ಅದನ್ನೇ ನಾನು ವ್ಯಾಖ್ಯಾನ ಮಾಡಿ ಹೇಳ್ತೀನಿ ಅಂತ. ಕಡೆಗೆ ಅಶೋಕ ಹೋಟೆಲ್ನಲ್ಲಿ ಸೆಮಿನಾರು, ಅದಾದಮೇಲೆ ಸಾಯಂಕಾಲ ಇವರ ನೃತ್ಯ. ಅಲ್ಲಿ ನಾನು ವಿವರಣೆ ಕೊಟ್ಟೆ. ನೋಡಿ, ಸೀತೆ ಭೂದೇವಿ ಗರ್ಭದಿಂದ ಬಂದವಳು, ಅದು ಓರಿಂದ ಮೆಟಲ್ ಬಂದದ್ದು. ರಾಮ ಸೀತೆಯ ಕೈ ಹಿಡಿದ, ಮನುಷ್ಯರ ಉದ್ಧಾರಕ್ಕಾಗಿ ಲೋಹ ಬಂದದ್ದು. ಸೀತೆ ವಿವಾಹವಾಯಿತು. ನಮ್ಮ ದೇಶದಿಂದ ಖನಿಜ ಲೋಹಗಳನ್ನ ಮತ್ತೊಂದು ದೇಶದವ್ರು ತಗೊಂಡು ಹೋಗ್ತಾರೆ. ಆವಾಗಿನ ಬಳ್ಳಾರಿ ಬ್ರದರ್ಸು, ಚೈನಾಗಿ ಎಕ್ಸ್ಪೋರ್ಟು ಎಲ್ಲ ಇರಲಿಲ್ಲ. ನಾನು ಭವಿಷ್ಯತ್ ಸೂಚನವಾದಂಥ ಮಾತುಗಳನ್ನು ಹೇಳಿದೆ, ಪ್ರೊಫೆಟಿಕ್ ಆಗಿತ್ತು ಅಂತ ಅಂದುಕೊಳ್ಳಬೇಕಾದ್ರೆ. ಆ ಥರ ರಾವಣ ಕಿಡ್ನಾಪ್ ಮಾಡಿದ ಸೀತೆಯನ್ನ ಅಂತಂದ್ರೆ ನಮ್ಮ ಅಂಡರ್ಗ್ರೌಂಡ್ ರಿಸೋರ್ಸಸ್ ಅನ್ನ ಬೇರೆಯವರು ಟ್ಯಾಪ್ ಮಾಡ್ತಾ ಇದ್ದಾರೆ ಅಂತ ಮತ್ತೆ ಬಿಡಿಸ್ಕೊಂಡು ಬರಬೇಕಾಯ್ತು. ಆದರೆ ನಮ್ಮ ಜನವೇ ಅದನ್ನು ಮಿಸ್ಯೂಸ್ ಮಾಡಿದಾಗ ಲೋಹ ನಾನಿನ್ನ ನಿಮ್ಮ ಜೊತೆ ಇರೋಲ್ಲ ಅಂತ ಭೂಪ್ರವೇಶ ಮಾಡಿದ್ದು ಸೀತೆ ಭೂಪ್ರವೇಶದ ಕತೆ ಭಾವಯಾಮಿ ರಘುರಾಮ ಶುರು ಮಾಡಿಸಿದ್ದಾಯ್ತು. ಅಂದ್ರೆ ವ್ಯಾಖ್ಯಾನದ ಒಂದು ಚೌಕಟ್ಟು ಕೊಟ್ಟು ಅದೇ ರಾಮಾಯಣ ಮಾಡಿದ್ರೆ ಬಂತು ಮೆಟಲರ್ಜಿ. ಈ ನಮ್ಮ ಪೌರಾಣಿಕ ಕಥೆಗಳಲ್ಲಿ ಈ ಸ್ವಾರಸ್ಯ ಉಂಟು. ನೀವು ಒಂದು ಓರಿಯಂಟೇಶನ್ ಕೊಟ್ರೆ ಅದನ್ನ ಆ ಭಾವದಿಂದ ಅರ್ಥ ಮಾಡಿಕೊಳ್ಳಬಲ್ಲರು. ಈ ಅವಕಾಶ ಅಧಿದೈವಕ್ಕೆ ಉಂಟು. ಅಧಿದೈವ ಅನ್ನುವ ವಲಯದಲ್ಲಿ ದಿ ವರ್ಲ್ಡ್ ಆಫ್ ಬಿಲೀಫ್, ದಿ ವರ್ಲ್ಡ್ ಆಫ್ ಕನ್ವೆನ್ಷನ್, ದಿ ವರ್ಲ್ಡ್ ಆಫ್ ಮೈಥಾಲಜಿನಲ್ಲಿ ಇಷ್ಟು ಉಂಟು. ಇವ್ಯಾವುದು ಗತಿ ಇಲ್ಲದೆ ಇರತಕ್ಕಂಥ ಅಮೆರಿಕನ್ರು ಸಂಕಟ ಪಡ್ಲಿ, ಅವ್ರಿಗೆ ಅದಕ್ಕೋಸ್ಕರವೇ ಬ್ಯಾಟ್ಮೆನ್ನು, ಹೀ ಮ್ಯಾನು, ಶೀ ಮೆನ್ನು ಅಂತೆಲ್ಲ ಮಾಡಿಕೊಂಡು ಸತ್ತಿದ್ದಾರೆ. ಸೂಪರ್ ಮ್ಯಾನು, ಸೂಪರ್ ಗರ್ಲ್, ಸೂಪರ್ ಬಾಯ್, ಇನ್ನು ಸೂಪರ್ ಬೇಬಿ, ಸೂಪರ್ ಎಂಬ್ರಿಯೋ, ಈ ಥರದ್ದು ಬರುತ್ತೆ ಅಂತ ಅನ್ಸುತ್ತೆ. ಹೀಗೆ ಮಾಡಿಕೊಂಡು ಅವರು ನಾಶನವಾಗ್ತಾ ಇದ್ದಾರೆ. ನಾವ್ಯಾಕೆ ಒದ್ದಾಡಬೇಕು? ನಮಗೆ ಉಂಟು. ನಮ್ಮ ಹನುಮಂತನಿಗಿಂತ ಸೂಪರ್ ಮ್ಯಾನ್ ಯಾರು ಉಂಟು? ನಮ್ಮ ಮಹಾಕಾಳಿಗಿಂತಲೂ ಸೂಪರ್ ವುಮನ್ ಯಾರು ಉಂಟು? ಇವುಗಳನ್ನು ನಾವು ಬಳಸಿಕೊಂಡ್ರೆ ಎಷ್ಟು ಅವಕಾಶ ಇದೆ. ಇದರ ಕಡೆಗೆ ನಾವು ತಿರುಗಬೇಕು. ಹಾಗೆ ಮಾಡಿದಾಗ ನೀವು ಯಾವ ಸಾಂಪ್ರತಿಕವಾದದ್ದಕ್ಕೂ ಕೊಡಬಹುದು. ನೀವು ಸಿಂಗಲ್ ಪೇರೆಂಟ್ ಪ್ರಾಬ್ಲಮ್ ತೋರಿಸಬೇಕಾ? ಆ ಭೀಷ್ಮನ ಬದುಕನ್ನು ಮಾಡಿ. ಮಹಾಭಾರತ ತುಂಬಾ ಚೆನ್ನಾಗಿ ಒದಗಿ ಬರುತ್ತದೆ. ಗಂಗೆಯನ್ನು ಬೇಕಾದ್ರೆ ಅವಳು ಹುಟ್ಟಿಂದ ತೆಗೆದುಕೊಳ್ಳಿ, ಅವಳು ಎಷ್ಟು ಸ್ವತಂತ್ರವಾಗಿ ಬೆಳೆದವಳು. ಶಿವನ ಜಟಾಜೂಟದಲ್ಲೂ ನಾನು ಇರಲಾರೆ ಅಂತ ಶಿವನ್ನೇ ಕೊಚ್ಚಾಕಿಸ್ತೀನಿ ಅಂತ ಬಂತ ಇಂಡಿಪೆಂಡೆಂಟ್ ಸ್ಪಿರಿಟ್ ವುಮನ್ ಆಕೆ, ಅಮೆಝೋನಿಯನ್ ಲೇಡಿ. ಅವಳು ಹಾಗೆ ಬಂದಳು. ಹಾಗೆ ಬಂದವಳನ್ನ ಯಾವ ರೀತಿ ಮದುವೆ ಮಾಡಿ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ? ಶಂತನುವಿಗೆ ಆಗಲಿಲ್ಲ. ಅವಳು ಹೊರಟೆ ಹೋದಳು, ಮಗನನ್ನು ಕರ್ಕೊಂಡು ಹೋದ್ಲು. ಪೊಸಿಷನ್ ನನಗೇ ಇರುತ್ತೆ, ಅವನಿನ್ನೂ ಎಳೆ ಮಗು, ಅವನಿಗೆ 18 ವರ್ಷ ಆಗುವವರೆಗೂ ಅಂತ. ಆಮೇಲೆ ಬಿಟ್ಟು ಕೊಟ್ಲು. ಆಗ ಅವಳು ಹೈ ಕ್ಲಾಸಾಗಿ ಎಲ್ಲ ಕಡೆಯಲ್ಲೂ ಓದಿಸಿದ್ಲು. ವಸಿಷ್ಠರ ಹತ್ರ ಮತ್ತೆ ಬೃಹಸ್ಪತಿ ಹತ್ರ, ಪರಶುರಾಮನ ಹತ್ರ ಎಲ್ಲ ಬೆಸ್ಟ್ ಆಫ್ ದಿ ಎಜುಕೇಶನ್ ಅಂತ ಕೊಡಿಸಿದ್ಲು ಅಂತ. ಹೀಗೆ ತೆಗೆದುಕೊಂಡಾಗ ನಮ್ಮ ನೃತ್ಯದ ಭಾಷೆಗೆ ಈ ಪೌರಾಣಿಕ ಕತೆ ಒದಗಿ ಬರುವಂತೆ
ನಮ್ಮ ಪಕ್ಕದ ಮನೆಯಲ್ಲಾದಂಥ ಸಿಂಗಲ್ ಪೇರೆಂಟ್ ಪ್ರಾಬ್ಲಮ್ಮು ಡಿವೋರ್ಸ್ ನಿಟ್ಟು ಮಾಡೋದಕ್ಕೆ ಸಾಧ್ಯವಾಗುತ್ತದೆಯಾ? ಬಹಳ ವಿಕಾರವಾಗಿಬಿಡ್ತದೆ. ಒಮ್ಮೆ ಒಬ್ಬರು ಈಚೆಗೆ ತೀರ್ಕೊಂಡ್ರು ಕೂಡ ಪದ್ಮಿನಿ ರಾಮಚಂದ್ರನ್ ಅಂತ ನರ್ತನಾಚಾರ್ಯರು ಪಾಪ ಮಾಡಿಸಿದ್ರು ಸ್ತ್ರೀ ಶಕ್ತಿ ಅಂತ. ಬಹಳ ಛೀಶಕ್ತಿಯಾಗಿತ್ತು ಆ ಕಾರ್ಯಕ್ರಮ. ಕಾರಣ ಎಷ್ಟೇ, ಮದರ್ ತೆರೇಸಾನ್ ಬೇರೆ ತಂದುಬಿಟ್ರು ರಂಗಸ್ಥಳದಲ್ಲಿ. ತರಲಿ ಏನೂ ತೊಂದರೆ ಇಲ್ಲ, ಬಿಳಿ ಸೀರೆ ಉಟ್ಕೊಂಡು ಏನು ಡಾನ್ಸ್ ಮಾಡ್ಯಾರು ಪಾಪ. ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದ್ರೇ ನೋಡೋಕ್ಕಾಗೋದಿಲ್ಲ. ಮತ್ತೆ ಕುಷ್ಠರೋಗಿಗಳನ್ನು ಉದ್ಧಾರ ಮಾಡೋದು ಅಂತ ಎಷ್ಟು ಸುಂದರವಾದ ವ್ಯಾವರ್ತಿತ ಪರಿವರ್ತಿತ ನೃತ್ಯಹಸ್ತಾದಿಗಳನ್ನು ಮಾಡಬೇಕಾದ ಕೈಗಳನ್ನು ಕುಷ್ಠರೋಗದ ಥರ ಮಾಡ್ಕೊಂಡು ಬಂದು ಅವ್ರಿಗೆ ಚಿಕಿತ್ಸೆ ಮಾಡಿ. ಸ್ತ್ರೀ ಶಕ್ತಿಗೆ ಎಷ್ಟು ಒಳ್ಳೆಯ ಪುರಾಣ ಕಥೆಗಳಿವೆ. ಅವುಗಳನ್ನು ನಮ್ಮ ಸಂವಾದವಾದ ರೀತಿಗೆ ತಗೋಬೇಕು. ಅದಕ್ಕೆ ಪ್ರತಿಭೆ ಬೇಕು. ಪ್ರತಿಭೆ ಇಲ್ಲದೆ ಬರೀ ತಾಳಂಗು ತಕದಿಮಿ ಅಂತ ನಟವಾಂಗದ ತಟ್ಟು ಮೆಟ್ಟುಗಳನ್ನು ಇಟ್ಕೊಂಡು ಆ ಒಂದು ಗುಬ್ಬಿ ತಾಳಗಳನ್ನು ಇಟ್ಕೊಂಡು ಕುಣಿತಾ ಇದ್ರೆ, ಕೋಲನ್ನ ಕಟ್ಟೆ ಮೇಲೆ ಇಟ್ಕೊಂಡು ತಟ ಅಂತ ಬಡಿತಾ ಇದ್ರೆ ಏನು ಬರೋಲ್ಲ. ಪ್ರೇಕ್ಷಕರು ಬಾಯಿ ಬಡ್ಕೋಬೇಕು. ಅದಕ್ಕಾಗಿ ಅವ್ರು ಬೇಡ್ಕೋಬೇಕು ಚತುರ್ಭುಜವಾಗಬೇಕು ಅಂತ. ನಿರ್ವಿರಾಮವಾಗಿ ಬಾಯಿ ಬಡ್ಕೊಳ್ಳೋದಕ್ಕೆ 4 ಭುಜವಾದರೂ ಬೇಕು ಅಂತ. ಈ ತರದ್ದು. ಯಾಕೆ ಇಷ್ಟು ಕಟುವಾಗಿ ಹೇಳ್ತೀನಿ ಅಂದರೆ, ಪ್ರತಿಭಾ ದರಿದ್ರರಾದಂಥವರು ಬರೀ ರಂಗ ಪ್ರವೇಶ ಮಾಡಿಸ್ಕೊಂಡು ಬೊಕ್ಕಸ ತುಂಬಿಸ್ಕೊಳ್ಬೇಕು ಅನ್ನೋರಿಗೆ ಇಂಥದ್ದು ಏನೇನೋ ಫ್ಯಾಡ್ಗಳು ಹೊಳೆಯುತ್ತದೆ. ಭರತ ಕೊಟ್ಟಂತಹ ಈ ಮಾಡೆಲ್ ಇದೆಯಲ್ಲ, ಅಧಿಭೂತವನ್ನು ಅಧ್ಯಾತ್ಮಕ್ಕಾಗಿ ಬಳಸ್ಕೊಳ್ಳಿ. ಅಧ್ಯಾತ್ಮ ಅಂದರೆ ಇನ್ನೇನು ಋಷಿ ಪ್ರಭಾಕರ್ ಹತ್ರ ಹೋಗೋದು, ಜಗ್ಗಿವಾಸ್ತೇವ್ ಹತ್ರ ಹೋಗೋದು ಅಂತಲ್ಲ. ಅಲ್ಲಿ ಎಲ್ಲಿಗೂ ಹೋಗಿ ಮೋಸ ಹೋಗಬೇಕಾಗಿಲ್ಲ. ಅಧ್ಯಾತ್ಮ ಅಂದರೆ ನಮ್ಮ ಮನೋಧರ್ಮವನ್ನು, ನಮ್ಮ ಚಿತ್ತವೃತ್ತಿಗಳನ್ನು ನಾವು ತಿಳ್ಕೊಳ್ಳೋದು ಅಂತ. ಅಧ್ಯಾತ್ಮ ಇಸ್ ರಸ, ಅದು ಬಿಟ್ಟು ಮತ್ತೆ ಯಾವುದು ಅಲ್ಲ ಅನ್ನುವಂಥದ್ದು ಗೊತ್ತಾಗುತ್ತದೆ. ಅದಕ್ಕಾಗಿ ಈ ರೀತಿಯಾಗಿ ಹೇಳಿದ್ದಾನೆ ಭರತ. ಅದರಿಂದಲೇ ಭರತ ಮುಂದೆ ಪ್ರಮಾಣಗಳನ್ನು ಕುರಿತು ಹೇಳ್ತಾನೆ. ನಾಟ್ಯಶಾಸ್ತ್ರಕ್ಕೆ ಪ್ರಮಾಣ ಯಾವುದು ಅಂತ ಅನ್ನೋದಲ್ಲಿ 3 ಹೇಳ್ತಾನೆ. ವೇದ, ಲೋಕ, ಅಧ್ಯಾತ್ಮ ಅಂತ. ಲೋಕ, ವೇದ, ಅಧ್ಯಾತ್ಮ ಅಂತ. ಮೊದಲು ಲೋಕ ಬರ್ತದೆ, ಆಮೇಲೆ ವೇದ ಬರ್ತದೆ, ಮತ್ತೆ ಅಧ್ಯಾತ್ಮ. ಅದನ್ನು ಯಾರಾದರೂ ಮಿಸ್ಇಂಟರ್ಪ್ರೆಟ್ ಮಾಡಿಬಿಡ್ಬೋದು. ಆ ಅಪಾಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪುಣ್ಯವಶಾತ್ ನಮ್ಮ ಅಭಿನವ್ ಗುಪ್ತ ವ್ಯಾಖ್ಯಾನ ಸರಿಯಾಗಿ ಬರೆದಿದ್ದಾನೆ. ಅವನು ಅಕಸ್ಮಾತ್ ತಪ್ಪು ಮಾಡಿದ್ದಾನೆ ಅಂತಂದ್ರೆ ಅವನೊಬ್ಬನೇ ಅಲ್ಲದೆ ರುಯ್ಯಕ ಕೂಡ ಮಹಿಮಭಟ್ಟನ ವ್ಯಾಖ್ಯಾನ ಬರೀತಾ ವ್ಯಕ್ತಿ ವಿವೇಕಕ್ಕೆ ಅವನು ಕೂಡ ಬರವಣಿಗೆ ಮಾಡ್ತಾನೆ. ಅಲ್ಲಿಂದ ಗೊತ್ತಾಗುತ್ತದೆ ಲೋಕ ಅಂತಂದ್ರೆ ಲೋಕ್ಯತೆ ಇತಿ ಲೋಕ, ಸುತ್ತಲೂ ಕಾಣುವಂಥದ್ದೇನಿದೆ ಆ ಜಗತ್ತು, ಅದು ಕಲೆಗೆ ಪ್ರಮಾಣ. ಬಿಕಾಸ್ ದಟ್ ಈಸ್ ದ ರಾ ಮೆಟೀರಿಯಲ್. ಅದು ಬಿಟ್ಟು ಏನೂ ಇಲ್ಲ. ಈ ಜಗತ್ತಿನ ಎಷ್ಟೋ ವಿಷಯಗಳು ನಮಗೆ ತಿಳಿಯೋಲ್ಲ, ಅವೆಲ್ಲ ತಿಳ್ಕೊಳ್ಬೇಕು. ಅದೆಲ್ಲ ಕೋಡಿಫೈಡ್ ನಾಲೆಡ್ಜ್ ಆಫ್ ದಿ ಪಾಸ್ಟ್ ಸಿನ್ಸ್ ಟೈಮ್ ಮೆಮೋರಿಯಲ್ ಅಂತನ್ನುವುದು. ಮತ್ತೆ ಈ ಕಲೆಗೆ ಈ ಶಾಸ್ತ್ರವಾದ ನಾಟ್ಯ ವಿದ್ಯೆ. ಭರತ ಶೂನ್ಯದಿಂದ ಇದನ್ನು ಸೃಷ್ಟಿ ಮಾಡಲಿಲ್ವಲ್ಲ, ದೊಡ್ಡ ಪರಂಪರೆ ಇತ್ತಲ್ಲ. ಹಾಗಾಗಿ ಪ್ರತಿಯೊಬ್ಬರ ವ್ಯಷ್ಟಿಯಾದ ಅನುಭವ, ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸಸ್ ಪುಟ್ ಟುಗೆದರ್, ಅಮಾಲ್ಗಮೇಟೆಡ್ ಅಂಡ್ ಕಲೆಕ್ಟೆಡ್ ಅಂಡ್ ವೆರಿಫೈಡ್ ಅಂತ ಏನಿದೆ ಅದು ಶಾಸ್ತ್ರ. ಶಾಸ್ತ್ರ ಅಂತಂದ್ರೆ ಗಿಣಿಶಾಸ್ತ್ರ, ನಾಡಿಶಾಸ್ತ್ರ ಅಂತ ಅರ್ಥ ಅಲ್ಲ. ಎಲ್ಲರ ಅನುಭವಕ್ಕೂ ದಕ್ಕಬಲ್ಲ, ನಮ್ಮಂಥ ಎಷ್ಟೆಷ್ಟೋ ವ್ಯಕ್ತಿಗಳ, ನಮಗಿಂತ ಇನ್ನೂ ಮಿಗಿಲಾದ ಬುದ್ಧಿವಂತರಾದವರ ಎಷ್ಟೋ ಜನರ ಪ್ರಯೋಗಾನುಭವಗಳಿಂದ ಸಿದ್ಧವಾದದ್ದರ ದಾಖಲೆ ಅಂತಷ್ಟೇ. ಆ ರೀತಿಯಾದ ದಾಖಲೆಯಾಗಿ ಶಾಸ್ತ್ರ. ಮತ್ತೆ ನಮ್ಮ ಸಂವೇದನೆ, ವಾಟ್ ಐ ಫೀಲ್, ಇದು ತುಂಬ ಮುಖ್ಯ. ಅಧ್ಯಾತ್ಮ ಅಂದರೆ ಸ್ವಸಂವೇದನೆ ಅಂತಲೇ ಬರೆದಿದ್ದಾನೆ ಅಭಿನವ್ ಗುಪ್ತ. ಅಂದರೆ ಇನ್ನೇನೋ ಧ್ಯಾನ ಚೂಮಂತ್ರಂಕಾಳಿ ಅಂತ ಅರ್ಥವಲ್ಲ. ಕಾರಣ ಅಧ್ಯಾತ್ಮ ಅಂದ ತಕ್ಷಣ ಅದು ಸರಿಯಾಗಿ ಉಚ್ಚಾರ ಮಾಡೋಕ್ಕೊಬ್ಬರು ಆಧ್ಯಾತ್ಮ ಅಂತಾರೆ. ಪಾಪ ಅಂತ ಆಕಳಿಸ್ಕೊಂಡು ಹೇಳೋದ್ರೊಳಗೆ ಮುಗಿದೋಗ್ಬಿಡುತ್ತೆ ಕಾಲ. ಇಟ್ ಈಸ್ ನಾಟ್ ಸಮಥಿಂಗ್ ಎಸೋಟರಿಕ್, ಇಟ್ ಈಸ್ ನಾಟ್ ಮಿಸ್ಟಿಕ್. ಈ ಮಿಸ್ಟಿಸಮ್ ಅನ್ನೋದು ಶುದ್ಧ ಅವಿವೇಕ. ಮಿಸ್ಟ್ ಅಂತಂದ್ರೆ ಮಂಜು, ಹೊಗೆ, ಕಾಣಿಸದೇ ಇರೋದು ಅಂತ, ಮಂಕು ಅಂತ. ನಮ್ಮ ಪರಂಪರೆ ಯಾವತ್ತೂ ಮರಳು ಮಾಡುವಂತೆ ಹೇಳುವಂಥದ್ದಲ್ಲ, ಸ್ವಸಂವೇದನೆಯನ್ನು ಹೇಳ್ತಕ್ಕಂಥದ್ದು. ಆ ಸ್ವಸಂವೇದನೆ ಒಬ್ಬೊಬ್ಬರಿಗೂ ಒಂದೊಂದು ಥರ ಅಲ್ವಾ? ಅಂದರೆ ಗಾಢ ನಿದ್ರೆಯಲ್ಲಿ ಸುಷುಪ್ತಿಯಲ್ಲಿ ಏನಿತ್ತು ಅದು ಈ ಸಂವೇದನೆಯ ಬುನಾದಿ. ಸುಖಮಹಮ ಸ್ವಾಪ್ಸುಮ್ನ ಕಿಂಚಿದವೇದಿಶಂ. ನನಗೇನೂ ಗೊತ್ತಾಗಲಿಲ್ಲ, ದೇಹ ಅನ್ನೋದು ಗೊತ್ತಾಗಲಿಲ್ಲ, ಮನಸ್ಸು ಅನ್ನೋದು ಗೊತ್ತಾಗಲಿಲ್ಲ, ದೇಶ ಕಾಲ ಗೊತ್ತಾಗಲಿಲ್ಲ. ಅರೆ ಆನಂದ ಒಂದೇ ಘನವಾಗಿತ್ತು. ಅದು ಬಡವ, ಶ್ರೀಮಂತ, ಬ್ರಾಹ್ಮಣ, ಶೂದ್ರ, ಅಮೆರಿಕನ್, ಇಂಡಿಯನ್, ಕ್ರಿಸ್ತ, ಮುಸಲ್ಮಾನ, ಮುದುಕ, ಮಗು, ಹೆಣ್ಣು, ಗಂಡು ಅನ್ನುವ ಯಾವ ಭೇದವೂ ಇಲ್ಲದೆ ಒಂದೇ ಇತ್ತಲ್ಲ. ಆ ಆನಂದ ಸ್ವಸಂವೇದನೆಯನ್ನೇ ಮೂಲ ಆಧಾರವಾಗಿಟ್ಟುಕೊಂಡು ಅದರ ಮೇಲೆ ಬೇರೆ ಬೇರೆ ಇದನ್ನು ಅಸ್ಥಿಭಾರದ ಮೇಲೆ ಕಟ್ಟಡ ಮಾಡತಕ್ಕಂಥದ್ದು ಇದು ಅಧ್ಯಾತ್ಮ ಅಂತ. ಇದಕ್ಕೆ ಹೇಳಿದ್ದಾನೆ ಭರತ ಅಭಿನವ್ ಗುಪ್ತ, ಈ ಪ್ರಮಾಣವನ್ನು ಇಟ್ಕೊಂಡು ಮುಂದುವರಿಯಬೇಕು ಅಂತ. ಹೀಗೆ ನೋಡಿದಾಗ ಅಧಿಭೂತ ಅಂದರೆ ಜಗತ್ತನ್ನು ನಮ್ಮ ಆತ್ಮಸಂವೇದನೆಗಾಗಿ, ಆಸ್ವಾದಕ್ಕಾಗಿ, ಅಧ್ಯಾತ್ಮಕ್ಕಾಗಿ ಅಧಿದೈವದ ಮಾರ್ಗದಿಂದ ನಿರೂಪಣೆ ಮಾಡಬಹುದು ಅಂತ. ಅಂದರೆ ಆರ್ಟ್ ವರ್ಕ್ಸ್ ಇನ್ ಸಿಂಬಲ್ಸ್ ಅಂಡ್ ಮೈಥಾಲಜಿ ಇಸ್ ಒನ್ ವಂಡರ್ಫುಲ್ ಸಿಂಬಲ್. ಮೈಥಾಲಜಿ ಇಸ್ ಎ ವಂಡರ್ಫುಲ್ ಲ್ಯಾಂಗ್ವೇಜ್, ಇಟ್ಸ್ ಎ ಬ್ಯೂಟಿಫುಲ್ ಟೂಲ್.
ಆ ಕಾರಣದಿಂದ ಅದನ್ನು ಬಳಸಿಕೊಳ್ಳಿ ಅಂತಕ್ಕಂಥದ್ದು. ಅದಕ್ಕಾಗಿ ಈ ಒಂದು ರಮಣೀಯವಾದ ಚಿತ್ರಣವನ್ನು ಕೊಟ್ಟಿದ್ದಾನೆ. ಹೀಗೆ ನಾವು ಬರ್ತೀವಿ. ಶೃಂಗಾರವನ್ನು ಕುರಿತು ಅವನು ಹೇಳ್ತಾನೆ, ರತಿಸ್ಥಾಯಿ ಭಾವಾದದ್ದು, ಉಜ್ವಲ ವೇಷಾತ್ಮಕವಾದದ್ದು. ಅಂದರೆ ಶೃಂಗಾರ ಅಂತನ್ನುವ ರಸ ತೋರಿಸುವಾಗ ತೀರ ಬಿಕನಾಸಿಯ ವೇಷ ಹಾಕೋಕ್ಕಾಗೋಲ್ಲ. ಒಂದು ಉಲ್ಲಾಸ, ಒಂದು ಸಂತೋಷ, ಒಂದು ಗೆಲುವು ಇರಬೇಕಲ್ವ. ಈಚೆಗೆ ಕೆಲವರು ಎಷ್ಟು ವಿಕಾರವಾಗಿ, ಎಷ್ಟು ಬಡತನದಿಂದ ರಂಗಸ್ಥಳದಲ್ಲಿ ಅಲಂಕಾರ ಮಾಡಿಕೊಂಡ್ರೆ ಅಷ್ಟು ಆಧುನಿಕ ಅಂತ, ಅಷ್ಟು ಪರಿಪೂರ್ಣ ಅಂತ ಭ್ರಮಿಸ್ಕೊಳ್ತಾರೆ. ತೋಳ್ಬಂದಿ ಹಾಕ್ಕೊಂಡ್ರೆ ಕೈ ತಿರುಗಿಸೋಕ್ಕಾಗೋಲ್ಲ, ಉದ್ದದ ಜಡೆ ಮಾಡಿಕೊಂಡ್ರೆ ತಲೆಗೆ ಭಾರ, ಯಾಕೆಂದ್ರೆ ಮುಂಡನಕ್ಕೆ ಹತ್ತಿರ ಬರುವಂತೆ ಇರ್ತಲ್ಲ ಹೇರ್ ಸ್ಟೈಲು, ಈ ತರಹ ಅಂತ ಮಾಡ್ಕೊಂಡಿದ್ದಾರೆ. ಗಂಡಸರಂತೂ ಬೆತ್ತಲೆಗೆ ಹತ್ತಿರ ಬರುವಂತ ವೇಷ ಹಾಕ್ಕೊಂಡಿರ್ತಾರೆ, ಈ ಮತ್ತರದ್ದಾಗಿರ್ತದೆ. ಅದಲ್ಲ ಉಜ್ವಲವಾದ ವೇಷ. ಯಾಕೆಂದ್ರೆ ಒಬ್ಬ ವ್ಯಕ್ತಿಯನ್ನ 1.5 ಗಂಟೆ ನೋಡಬೇಕು, ಇನ್ನೆಲ್ಲ ಬಿಟ್ಟು ಅಂತಂದ್ರೆ ಒಂದು ಸ್ವಲ್ಪವಾದರೂ ಭೂಷಣವಾಗಿರಬೇಕಲ್ವ. ಒಂದೇ ಪದಾರ್ಥ ಮಾಡಿರೋದು, ಅದು ಬಾಯಿನಲ್ಲಿ ಇಡೋಕ್ಕಾಗೋಲ್ಲ, ನುಂಗಿದ್ರೆ ವಾಂತಿ ಮಾಡದೆ ಇರೋಕ್ಕಾಗೋಲ್ಲ ಅಂತನ್ನುವ ಆಹಾರ ಯಾತಕ್ಕೆ? ಹಾಗೆ ಒಂದು ಅಂತಂದಾಗ ಅದರೊಳಗೆ ಎಲ್ಲಿಲ್ಲದ ಪುಷ್ಟಿ ಬೇಕಾಗುತ್ತದೆ. ಏಕಲ ಗಾನ, ಸೋಲೋ ಸಾಂಗ್, ಸೋಲೋ ಸಿಂಗಿಂಗ್, ಮತ್ತೆ ಏಕಹಾರ್ಯ ಸೋಲೋ ಡಾನ್ಸ್ ತುಂಬಾ ಬಾಧ್ಯತೆ ಇರುವುದು. ಅಷ್ಟು ಕಾಲ ಜನರ ಸಮಯವನ್ನ ನಾನು ತಿಂತಾ ಇದ್ದೀನಿ ಅನ್ನುವ ಅಕೌಂಟಬಿಲಿಟಿ, ಬಾಧ್ಯತೆ ಬೇಕಲ್ವಾ, ಅಷ್ಟು ಮಾಡಿಕೊಡಬೇಕಲ್ವಾ. ಸಿನಿಮಾದಲ್ಲಿ ನೀವು ನೋಡಿರ್ಬಹುದು, ಅವರು ಒಂದು ಫ್ರೇಮನ್ನ, ಒಂದು ಶಾರ್ಟನ್ನು ಎಷ್ಟು ಸೆಕೆಂಡ್ಗಳಲ್ಲಿ ಇಟ್ಟಿರ್ತಾರೆ ಅಂತ. ತುಂಬ ಹೊತ್ತು ಜನರ ಮನಸ್ಸು ನಿಲ್ಲೋದಿಲ್ಲ, ಬೇಗ ಬೇಗ ಓಡ್ತಾ ಇರ್ತದೆ. ಹಿಡಿದಿಟ್ಟುಕೊಳ್ಳೋದು ತುಂಬ ಕಷ್ಟ, ಅಸಾಮಾನ್ಯ ನಟರಿಗೆ ಮಾತ್ರ ಸಾಧ್ಯವಾಗುತ್ತದೆ ಅಂತ. ಈ ಕಾಲದಲ್ಲಿ ಸಿನಿಮಾ ಬಹಳ ವೇಗವಾಗಿ ಫ್ರೇಮ್ಸ್ ಬದಲಾಯಿಸೋದಕ್ಕೆ ಟೆಕ್ನಾಲಜಿ ಮತ್ತೊಂದು ಬೇರೆ ಏನೇ ಕಾರಣ ಇದ್ರೂ ನಟರ ಅಯೋಗ್ಯತೆಯೂ ಒಂದು ಕಾರಣ ಅಂತ ನನಗನ್ಸಿದೆ. ಅಷ್ಟು ಕಾಲ ಒಂದು ಭಾವನೆಯನ್ನು ಸಸ್ಟೈನ್ ಮಾಡೋಕ್ಕಾಗೋಲ್ಲ, ಎಕ್ಸ್ಪ್ರೆಷನ್ ಕೊಡೋಕ್ಕಾಗೋಲ್ಲ. ಅಂದ್ರೆ ಎಲ್ಲೋ ಸಮುದ್ರದ ಅಲೆ ಎಬ್ಸೋದು ತೋರಿಸ್ಬಿಡೋದು, ಬೆಟ್ಟದಿಂದ ಏನೋ ಪ್ರವಾಹ ಜರಿದು ಬೀಳ್ತಾ ಇರೋದು ತೋರಿಸೋದು, ಹೀಗೆ ಇನ್ನೊಂದು ಪಿಕ್ಚರ್ಗಳನ್ನು ತೋರಿಸ್ಕೊಂಡು ಹೋಗ್ಬಿಡ್ತಾರೆ. ಕೋಪ ಬಂತು ಅಂದ್ರೆ ಹಾವನ ಹೆಡೆ ಎತ್ತೋದು, ಒಂದು ಸ್ಟಾಕ್ ಶಾಟ್ ಇದ್ರೆ ತೋರಿಸೋದು, ಈ ತರ ಮಾಡಿ ದಾಟ್ಕೋತಾ ಇದ್ದಾರೆ ಹೊರತು ಅವರು ಅಷ್ಟು ಸಸ್ಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ನೋಡಿದಾಗ ಉಜ್ವಲ ವೇಷ ಅಂತ ಭರತ ಹೇಳೋದ್ರೊಳಗೆ ಒಂದು ಬಾಧ್ಯತೆ ಇದೆ ಅಂತ ಗೊತ್ತಾಗುತ್ತೆ. ಮೇಕಪ್ಪು ಇರಬೇಕು, ಅದು ಇದೆ ಅಂತ ಗೊತ್ತಾಗಬಾರ್ದು, ಆದರೆ ಇರಲೇಬೇಕು. ಆ ರೀತಿಯಾದದ್ದು ಇಲ್ಲಿ ಸ್ವಾರಸ್ಯವನ್ನು ತೋರಿಸ್ತಾ ಇದ್ದಾನೆ. ಆಮೇಲೆ ಯದಾ ಯತ್ಕಿಂಚಿ ಲೋಕೆ ಶುಚಿ ಮೇಧ್ಯಂ ಉಜ್ವಲಂ ದರ್ಶನೀಯಂ ವಾ ತತ್ಶೃಂಗಾರೇಣ ಉಪಮೀಯತೆ ಅಂತಾನೆ. ಲೋಕದಲ್ಲಿ ಯಾವುದೊಂದು ಚೆಲುವು, ಸ್ವಾರಸ್ಯ, ಸೊಗಸು, ಇನ್ನೊಂದು ಸ್ವಲ್ಪ ಹೊತ್ತು ನೋಡಬೇಕು, ಇನ್ನೊಂದು ಸ್ವಲ್ಪ ಹೊತ್ತು ಕೇಳಬೇಕು ಅನ್ಸಿದ್ರೆ ಅಲ್ಲಿ ಶೃಂಗಾರ ಬಂತು ಅಂತ. ಅಂದ್ರೆ ಎಂಜಾಯ್ಮೆಂಟ್ ಅಂಡ್ ಸಸ್ಟಿನೆನ್ಸ್ ಅಂತಂದ್ರೆ ಶೃಂಗಾರ ಬಂತು ಅಂತ ಅರ್ಥ. ಇದನ್ನು ನಾವು ಗಮನದಲ್ಲಿರಬೇಕು. ನಿಲುಗಡೆ ಬೇಕು, ಹಿಡಿತ ಬೇಕು ಅಂದ್ರೆ ಶೃಂಗಾರ ಉಂಟು ಅಂತ. ಆಮೇಲೆ ಅದನ್ನ ನಾವು ಲೋಕದಿಂದ ಅನುಕರಣವನ್ನು ಮಾಡಿಕೊಳ್ಬೇಕಾಗುತ್ತದೆ. ಅಲ್ಲಿ ಸ್ತ್ರೀ ಪುರುಷರ ವರ್ತನೆಗಳಲ್ಲಿ ಒಂದು ಘನತೆ ಇರಬೇಕು ಅಂತ. ಘನತೆ ಇಲ್ಲದೆ ಇದ್ರೆ ತುಂಬಾ ಅಗ್ಗವಾಗಿ ಬಿಡುತ್ತದೆ ಅಂತ. ಘನತೆಯ ಹೆಸರಿನಲ್ಲಿ ಬಿಗುಮಾನವೂ ಸಲ್ಲದು. ಕೆಲವೊಂದು ಪದಾರ್ಥಗಳನ್ನ ಗಟ್ಟಿಯಾಗಿ ಇಟ್ಕೋಬೇಕು, ಅರೆ ಹಿಸುಕು ಬಿಟ್ರೆ ಆಗೋಲ್ಲ. ನಿಮಗೆ ಗೊತ್ತಿರಬಹುದು, ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಹತ್ತಿರ ಬರ್ತಾ ಇದೆ, ಅಲ್ಲಿ ಮಾಡತಕ್ಕಂಥ ತಿಂಡಿಗಳಲ್ಲಿ ಬೇಸನ್ ಲಾಡು ಇರಬಹುದು, ಹೆಸರಿಟ್ಟಿನ ಉಂಡೆ ಇರಬಹುದು, ಈ ರೀತಿಯಾದದ್ದೆಲ್ಲ ಉಂಟು. ಅವುಗಳನ್ನ ತುಂಬ ಸಕ್ಕರೆ ಪಾಕದಲ್ಲಿ ಹಾಕಿ ಮಾಡೋಕ್ಕಾಗೋದಿಲ್ಲ. ಅದನ್ನು ಒಂದು ರೀತಿಯಲ್ಲಿ ಉಂಡೆ ಕಟ್ಟಿರ್ತಾರೆ, ನೀವು ಮೆತ್ತಗೆ ಹಿಡ್ಕೊಂಡ್ರೆ ಜಾರಿ ಹೋಗುತ್ತೆ, ಗಟ್ಟಿಯಾಗಿ ಹಿಡ್ಕೊಂಡ್ರೆ ಒಡೆದೋಗುತ್ತೆ. ಅದು ನಿಜವಾದ ಹದ. ಆ ರೀತಿಯಲ್ಲಿರುತ್ತದೆ. ತಮಿಳಿನಲ್ಲಿ ಅದನ್ನು ಪೈರ್ಮಾ ಉಂಡೆ ಅಂತ ಕರೀತಾರೆ. ಅದು ಅದರ ಒಂದು ಸೊಗಸು ಅಲ್ಲಿಯೇ ಇರತಕ್ಕಂಥದ್ದು. ಹಾಗೆ ಶೃಂಗಾರದ ಹದ ಆ ರೀತಿಯಾಗಿ ತುಂಬ ಬಿಗುಮಾನ ಮಾಡಿದ್ರೆ ಅವರೇ ಸೆನ್ಸಾರ್ ಮಾಡ್ಕೊಂಡು ಬಿಟ್ಟಿದ್ದಾರೆ, ಪ್ರಯೋಜನವೇ ಇಲ್ಲ. ಅದೊಂದು ರೀತಿಯಾದ ಎಲೆಕ್ಟ್ರೋಡ್ಗಳನ್ನು ಒಂದು ಆಪ್ಟಿಮಮ್ ಡಿಸ್ಟೆನ್ಸ್ ಅಲ್ಲಿ ಇಡಬೇಕು. ಸಿಕ್ಕಾಪಟ್ಟೆ ದೂರದಲ್ಲಿಟ್ಟರೆ ಕರೆಂಟೇ ಪಾಸ್ ಆಗೋಲ್ಲ. ಸಿಕ್ಕಾಪಟ್ಟೆ ಹತ್ತಿರದಲ್ಲಿದ್ದರೆ ಆರ್ಕ್ ಸ್ಟ್ರೈಕ್ ಆಗದೆ ಕರೆಂಟ್ ವಿಲ್ ಪಾಸ್ ಥ್ರೂ ದಿ ಆನೋಡ್ ಅಂಡ್ ಕ್ಯಾಥೋಡ್. ಈ ಕಾರಣದಿಂದ ಒಂದು ಹೃದಯವಾದ ಅಂತರ ಅನ್ನುವಂಥದ್ದು ಇರಬೇಕಾಗುತ್ತದೆ. ಪುಸ್ತಕವನ್ನು ಕಣ್ಣಿಗೆ ತುಂಬ ಹತ್ತಿರ ಇಟ್ಕೊಂಡ್ರೂ ಓದಕ್ಕಾಗೋಲ್ಲ, ತುಂಬ ದೂರ ಇಟ್ಟರೂ ಓದಕ್ಕಾಗೋಲ್ಲ. ಆ ರೀತಿಯಾಗಿ ಆ ನಾಯಕ ನಾಯಕಿಯರಿಗೆ ಒಂದು ಹದ, ಒಂದು ಔಚಿತ್ಯ ಇರಬೇಕು. ಶೃಂಗಾರಕ್ಕೆ ಬಹಳ ಬೇಗ ಹದಗೆಡುವ ಅವಕಾಶ ಉಂಟು. ರಸ ಸ್ವಾರಸ್ಯ ಕೆಡುವಂಥದ್ದು ಉಂಟು. ಅದೊಂದು ರೀತಿ ಮೈಸೂರು ಪಾಕ್ ಮಾಡುವ ಹದ. ಕಡಿಮೆ ಆದರೆ ಗಟ್ಟಿಯೇ ಆಗೋಲ್ಲ, ಜಾಸ್ತಿ ಆದರೆ ಕಲ್ಲು ಆಗಿಬಿಡ್ತದೆ. ಈಚೆಗೆ ನಾನೇ ಮಾಡಿ ಅನುಭವಿಸಿದೆ ಅದನ್ನ. ಎಲ್ಲ ಸ್ನೇಹಿತರು ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂದ್ರು, ಪಾಪ ಮರ್ಯಾದಸ್ಥರು. ಅದು ಉಂಟಲ್ಲ, ನೀವು ಮಾಡಿದ ಚಕ್ಲಿ ಎಷ್ಟು ಗಟ್ಟಿಯಾಗಿತ್ತು ಅಂದ್ರೆ ನೀವು ಮಾಡಿದ ಉಂಡೆಯಿಂದಲೇ ಹೊಡಿಬೇಕಾಯ್ತು ಅದನ್ನ ಅಂತ. ಎರಡೂ
ಅವರೇ ಕೊಡಬೇಕು, ಸಪ್ಲೈ ಮಾಡಬೇಕು ಅಂತ ಆ ತರಹ ಆಗಬಾರ್ದು. ಒಂದು ಹದದಲ್ಲಿರಬೇಕು. ಅದನ್ನ ಅವನು ಹೇಳ್ತಾನೆ. ಮತ್ತೆ ಒಂದು ಜೀವನ ಉಲ್ಲಾಸದ ಏನೆಲ್ಲ ಆಟಗಳು, ಹಬ್ಬಗಳು, ಲೀಲೆಗಳು ಇವೆಲ್ಲ ಕೂಡ ಒದಗಿ ಬರುತ್ತವೆ ಅಂತ. ನಮ್ಮ ಋತುಗಳನ್ನು ನೋಡಿದರೆ ಗೊತ್ತಾಗುತ್ತದೆ. ಪ್ರತಿಯೊಂದು ಋತುವಿನಲ್ಲೂ ಅದೆಷ್ಟು ಸೊಗಸಾದ ಆಟಗಳು, ಪಾಠಗಳು ಎಲ್ಲ ಇದ್ದವು ಅಂತ ಗೊತ್ತಾಗುತ್ತದೆ. ನಮ್ಮ ಕಾವ್ಯಗಳಲ್ಲಿ ಅಷ್ಟಾದಶ ವರ್ಣನೆಗಳು ಅಂತ ಬರುತ್ತವೆ. ಅವುಗಳನ್ನೆಲ್ಲ ಕಿತ್ತಾಕ್ಬಿಟ್ಟು ಕಾವ್ಯ ಸಂಗ್ರಹಗಳು ಅಂತ ಮಾಡಿದ್ದಾರೆ. ದೊಡ್ಡ ದೊಡ್ಡವರೇ ಮಾಡಿದ್ದು. ಅವ್ರು ಮಾಡಿದ್ದು ಯಾವ ಉದ್ದೇಶದಿಂದ ಮಾಡಿದ್ಲು ಆದರೂ ಅವರು ಮಾಡಿದ ಆ ಕವಿಗೆ ಅನ್ಯಾಯವಾಯಿತು ಅಂತ ನನಗೆ ಅನಿಸುತ್ತದೆ. ಈ ಮಾತನ್ನ ಕುರ್ತಕೋಟಿ ಅಂತವರು ಕೂಡ ಹೇಳಿದ್ದಾರೆ. ಯಾರು ಕೃಷ್ಣಶಾಸ್ತ್ರಿಗಳು, ವೆಂಕಣ್ಣಯ್ಯನವರು, ಬಿ ಎಂ ಶ್ರೀಕಂಠಯ್ಯನವರು, ಯಲ್ಲಗುಂಡಪ್ಪನವರು ಇಂಥವರೆಲ್ಲ ಸೇರಿ ಮೈಸೂರು ಯೂನಿವರ್ಸಿಟಿನಲ್ಲಿ ಆದಿಪುರಾಣ ಸಂಗ್ರಹ, ಕಾದಂಬರಿ ಸಂಗ್ರಹ, ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಈ ಥರದ್ದೆಲ್ಲ ಮಾಡಿದ್ರು. ಆದರೆ ಹಾಗೆ ಮಾಡಿದಾಗ ವರ್ಣನೆಗಳನ್ನೆಲ್ಲ ಕತ್ತರಿಸಿ ಕಥೆ ಇಟ್ಬಿಟ್ರು. ನಿರಂತರ ರಸೋದ್ಗಾರ ಗರ್ಭ ಸಂದರ್ಭ ನಿರ್ಭರಾಹ ಗಿರಸ್ತಾಸ್ಯಂತಿ ಗಿಗ್ರ ಕವೀನಾಂ ತಾಸ್ಯಂತಿ ನಕಥಾ ಮಾತ್ರ ಆಶ್ರಿತ ಅಂತ ಕುಂತಕ ಹೇಳ್ತಾನಲ್ಲ. ಆ ರಸೋದ್ಗಾರ ಸಂದರ್ಭಗಳು ವರ್ಣನೆಗಳಲ್ಲಿ ಬೇಕಾಗುತ್ತವೆ. ಅದಕ್ಕಾಗಿಯೇ ನಮ್ಮ ಸಿನಿಮಾದವರಿಗೆ ಮತ್ತೆ ಮತ್ತೆ ನನಗೆ ಅನಿಸ್ತಕ್ಕಂಥದ್ದು, ಕಮರ್ಷಿಯಲ್ ಸಿನಿಮಾದವರಿಗೆ, ಒಳ್ಳೆ ಕಮರ್ಷಿಯಲ್ ಸಿನಿಮಾ, ಕಳಪೆ ಇದಲ್ಲ, ಒಳ್ಳೆ ಕಮರ್ಷಿಯಲ್ ಸಿನಿಮಾದವರಿಗೆ ಇಂಡಿಯನ್ ಇಸ್ಥೆಟಿಕ್ಸ್ ಗೊತ್ತಿರೋಷ್ಟು ಚೆನ್ನಾಗಿ ನಮ್ಮ ದೊಡ್ಡ ದೊಡ್ಡ ಕತೆ, ಕಾದಂಬರಿ, ಕಾವ್ಯ ಬರೆಯೋರ್ಗೂ, ನೃತ್ಯ ಮಾಡೋರ್ಗೂ, ಹಾಡೋರ್ಗೂ ಮೊದಲೇ ಗೊತ್ತಿಲ್ಲ ಅಂತ. ಸಂಗೀತದವ್ರಿಗೆ ಅತಿ ಕಡಿಮೆ ಗೊತ್ತಿರೋದು. ದಿ ವರ್ಸ್ಟ್ ಹಿಟ್ ಪೀಪಲ್ ಆರ್ ಮ್ಯೂಸಿಷಿಯನ್ಸ್ ಹೂ ಡೋಂಟ್ ನೋ ಹೆಡ್ ಅಂಡ್ ಟೈಲ್ ಆಫ್ ಈಸ್ಥೆಟಿಕ್ಸ್. ಆಮೇಲೆ ಆ ಪಂಕ್ತಿನಲ್ಲಿ ಬರ್ತಕ್ಕಂಥದ್ದು ನಮ್ಮ ಲೇಖಕರು ಮತ್ತು ನರ್ತಕರು ಬರ್ತಾರೆ. ಸಿನಿಮಾದವರಿಗೆ ಅದೊಂದು ಗೊತ್ತಿಲ್ಲದೇ ಗೊತ್ತಾಗಿದೆ. ಕಾರಣ ಇಷ್ಟೇ, ಬಾಕ್ಸ್ ಆಫೀಸ್ ಮೇಲೆ ಗಮನ ಇದೆ. ಮಿಕ್ಕವ್ರಿಗೆ ಅದಿಲ್ಲ. ಯಾವನ್ ತಲೆ ಮೇಲೆ ಕೈ ಇಟ್ಟು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಪುಸ್ತಕ ಖರ್ಚು ಮಾಡಿಸ್ಕೋತಾರೆ, ಯಾವುದೋ ಲೈಬ್ರರಿಯಿಂದ ಸಗಟು ಮಾರಾಟ ಮಾಡಿಸ್ಕೊಂಡ್ಬಿಡ್ತಾರೆ, ಯಾವ್ರೋ ಹತ್ರ ಸ್ಪಾನ್ಸರ್ ಮಾಡಿಸ್ಕೊಂಡು ಕುಣಿದು ಕುಪ್ಪಳಿಸಿ ಸುಮ್ಮನೆ ಆಗ್ಬಿಡ್ತಾರೆ. ಇನ್ಯಾವುದೋ ಸಭೆ, ತಲಮಾಸಿದ ಸಭೆಗೆ ಹೋಗ್ಬಿಟ್ಟಿದ್ರೆ ಹಾಡಿ ತೆಪ್ಪಗಾಗ್ಬಿಡ್ತಾರೆ. ಆದರೆ ಸಿನಿಮಾದವ್ರಿಗೆ ಹಾಗಲ್ಲ. ನಾಲ್ಕಾಣೆ ಪ್ರಭುಗಳು ಅಂತಾರಲ್ಲ, 10, 20, 100 ರೂಪಾಯಿ ಕೊಟ್ಟು ನೋಡಿಯೇ ಅವ್ರ ಇನ್ವೆಸ್ಟ್ಮೆಂಟ್ ಆಗಬೇಕು. ಆ ಅಕೌಂಟಬಿಲಿಟಿ ಇರೋದ್ರಿಂದ ಅವ್ರ ರಸಕ್ಕೆ ಬದ್ಧರಾಗಿರ್ತಾರೆ. ಅಕೌಂಟಬಿಲಿಟಿ ಕಲೆಗೆ ಬಂದ ತಕ್ಷಣ ಮೊದಲ ಮೆಜರ್ರೆ ರಸ, ಆ ವಿವರಗಳು ಇವೆಲ್ಲ ಬೇಕಾಗುತ್ತದೆ ಅಂತ ಅನಿಸುತ್ತದೆ. ಇಲ್ಲಿ ಶೃಂಗಾರಕ್ಕೆ ಆ ಬಗೆಯಾದಂಥದ್ದು ಅಂತ ಗೊತ್ತಾಗುತ್ತದೆ. ಅಂದರೆ ಅಲ್ಲಿ ನಾವು ಕಾಣಬೇಕಾದದ್ದು ಒಟ್ಟಂದದ ಒಪ್ಪ ವ್ಯವಸ್ಥೆ. ಒಂದು ಡ್ಯೂಯೆಟ್ ಸಾಂಗ್ ಅನ್ನ ಸಿನಿಮಾದವರು ಯಾವ ರೀತಿ ಚಿತ್ರಿಸ್ತಾರೆ ಅಂತ ನೋಡಿ. ನಮಗೂ ಗೊತ್ತಿದೆ, ಯಾವ ಹಳ್ಳಿ ಗಮಾರನೂ ಕೂಡ ಒಂದು ಹಾಡಿನಲ್ಲಿ 4 ದೇಶಗಳನ್ನು ಓಡಾಡೋಕೆ ಸಾಧ್ಯವಿಲ್ಲ ಅಂತ. ಜೀನ್ಸ್ ಅಂತ ಯಾವುದೋ ಒಂದು ಸಿನಿಮಾ ಬಂದಿತ್ತು, ಅದರೊಳಗೆ ಅತಿಶಯಂ ಅಂತ ಒಂದು ಕೊನೆಗೆ ಬರ್ತಕ್ಕಂಥ ಒಂದು 10 ನಿಮಿಷದ್ದು ಏನೋ ಹಾಡಿನಲ್ಲಿ 7 ವಂಡರ್ಸ್ ಆಫ್ ದಿ ವರ್ಲ್ಡ್ ಯಾರಿಗಾಗೋದಕ್ಕೆ ಸಾಧ್ಯ. ಆದರೆ ಆ ಬಗೆಯ ಉದ್ದೀಪನ ವಿಭಾವಗಳು ಇಲ್ಲದೇ ಇದ್ದಲ್ಲಿ ಶೃಂಗಾರ ಪುಷ್ಟವಾಗವಲ್ಲ ಅಂತ ಡೈರೆಕ್ಟರ್ಗೆ ಭರತನ್ನು ಓದದೆ ಗೊತ್ತಾಗಿದೆ. ಯಾಕೆ? ಭರತ ಈಸ್ ರಿಯಾಲಿಟಿ. ನ್ಯೂಟನ್ ಸತ್ತೋದ್ರೆ ಗ್ರಾವಿಟೇಷನ್ ಸತ್ತೋಗುತ್ತೆ ಇಲ್ಲ. ಆ ರೀತಿಯಲ್ಲಿ ಹಾಗೆ ಆ ವಾಸ್ತವ ಇರುವುದರಿಂದ ಅವರಿಗೆ ಗೊತ್ತಾಗಿದೆ. ಆದರೆ ಕಮರ್ಷಿಯಲ್ ಆ ದೃಷ್ಟಿ, ಕಟ್ರೋಟ್ ಕಮರ್ಷಿಯಾಲಿಟಿ ಆದ ತಕ್ಷಣ ಕಲೆ ಅಲ್ಲಿ ಹಾಳಾಗುತ್ತದೆ. ಆ ಹದವನ್ನು ಉಳಿಸಿಕೊಳ್ಳಬೇಕಾಗುತ್ತದೆ. ಆ ಔಚಿತ್ಯ ನಮ್ಮ ಗಮನದಲ್ಲಿರಬೇಕು. ಶೃಂಗಾರ ಹಾಗೆ. ಈ ದೃಷ್ಟಿಯಿಂದಲೇ ಮಿಕ್ಕ ರಸಗಳನ್ನು ಮುಂದೆ ನಾವು ನೋಡೋಣ. ನಮಸ್ಕಾರ.